ಈಗ ಆರಂಭವಾಗಲಿದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಮಧ್ಯಪ್ರದೇಶದ ಸಾಕಷ್ಟು ಅನುಭವ ಇರುವಂಥ ನಾಯಕರುಗಳಲ್ಲಿ ಒಬ್ಬರು. ಇವರು ಎಂಥ ಲೀಡರ್ ಅಂತಂದ್ರೆ ಸಾಧಾರಣ ಕಾರ್ಯಕರ್ತನಿಂದ ತಮ್ಮ ಕರಿಯರ್ನ ಶುರು ಮಾಡ್ತಾರೆ, ಮತ್ತೆ ಆನಂತರ ಮಧ್ಯಪ್ರದೇಶದ ರಾಜಕೀಯದ ಶಿಖರವನ್ನ ತಲುಪಿದ್ದಾರೆ. ಇತ್ತೀಚೆಗೆ ಇವರ ರೀಲ್ಸ್ ತುಂಬಾನೇ ಪಾಪ್ಯುಲರ್ ಆಗಿದೆ. ಇವರ ಹೇಳಿಕೆಗಳು ಸಾಕಷ್ಟು ಚರ್ಚೆ ಆಗುತ್ತೆ. ಪ್ಲೀಸ್ ವೆಲ್ಕಮ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್. ಮತ್ತೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್ ಬಹಳ ವಿಶೇಷವಾದವರು. ಇವರಿಗೂ ಮಧ್ಯಪ್ರದೇಶಕ್ಕೂ ಸಾಕಷ್ಟು ಸಂಪರ್ಕ ಇದೆ. ಇವರು ಮಾಖನ್ ಲಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕೂಡ ಆಗಿದ್ದಾರೆ. ಮತ್ತೆ ಅವರು ಈಗ ಇಂಡಿಯಾ ಹ್ಯಾಬಿಟೇಟ್ ಸೆಂಟರ್ನ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಕೆಜಿ ಸುರೇಶ್. ಅದಾಲತ್ನ ಕಾರ್ಯಾಚರಣೆ ಶುರುವಾಗಿದೆ. ಬನ್ನಿ, ಹಾಗಿದ್ರೆ ಆಪ್ಕಿ ಅದಾಲತ್ನಲ್ಲಿ ಶುರು ಮಾಡೋಣ. ಇವತ್ತಿನ ಮೊಕದ್ದಮೆ, ಮೊದಲ ಆರೋಪ ಮೋಹನ್ ಯಾದವ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೋಹನ್ ಯಾದವ್ ಮೇಲಿರುವ ಆರೋಪವೇನೆಂದರೆ ಇವರು ತಮ್ಮದೇ ಗುಂಗಿನಲ್ಲಿರುತ್ತಾರೆ ಎಂಬುದು. ಮೋಹನ್ ಅವರೇ, ನಾನಿವತ್ತು ಜನಗಳಿಗೆ ನಿಮ್ಮ ಜೀವನದ ಸಾಕಷ್ಟು ರಹಸ್ಯಗಳನ್ನ ಹೇಳ್ತಾ ಇದ್ದೇನೆ. ನಿಮ್ಮ ಬಗ್ಗೆ ನಿಮ್ಮ ಸ್ನೇಹಿತರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಈ ವಿಚಾರಗಳನ್ನ ನಾವಿವತ್ತಿಲ್ಲಿ ಮಾತಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಲ್ವಾ? ಇಲ್ಲ, ನನಗೇನು ತೊಂದರೆ ಇಲ್ಲ. ಆದ್ರೆ ನಾನು ನಿಮ್ಮನ್ನ ನೋಡ್ತಾನೆ ಇರ್ತೀನಿ. ನಿಮಗೋಸ್ಕರ ನಿಮ್ಮ ರಿಸರ್ಚ್ ತುಂಬಾನೇ ಅದ್ಭುತವಾಗಿರುತ್ತೆ. ನಿಮಗೆ ನನ್ನ ಅಭಿನಂದನೆಗಳು. ನೋಡಿ, 1982ನಲ್ಲಿ ನಿಮ್ಮ ಸ್ನೇಹಿತರು ಹೇಳ್ತಾರೆ ನಿಮಗೆ ಮೆಡಿಕಲ್ ಕಾಲೇಜ್ನಲ್ಲಿ ಅಡ್ಮಿಷನ್ ಆಗಿತ್ತು. MBBS ಮಾಡಬೇಕಾಗಿತ್ತು. ಕುಟುಂಬದವ್ರಿಗೂ ಆಸೆ ಇತ್ತು ನೀವು ಡಾಕ್ಟರ್ ಆಗಲಿ ಅನ್ನೋದು. ಆದ್ರೆ ನೀವು ಆರಿಸ್ಕೊಂಡಿದ್ದು BScಯನ್ನ, ಚುನಾವಣೆಯನ್ನ. ಏನು ಅಂತಂದ್ರೆ, ನಾನು ಫಸ್ಟ್ ಇಯರ್ BScಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಎಲೆಕ್ಷನ್ನಲ್ಲಿ ಕಾಂಪೀಟ್ ಮಾಡಿದೆ. ಮತ್ತೆ ಏನು ಅಂತಂದ್ರೆ, ಆ ಟೈಮಲ್ಲೆಲ್ಲ PMT ಇರ್ತಾ ಇತ್ತು. ಸೊ PMT ಎಕ್ಸಾಮ್ನ ನಾನು ಕ್ಲಿಯರ್ ಮಾಡಿದಾಗ ನನಗೆ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ತು. 16 ವರ್ಷಗಳ ಕಾಲ ಸೈನ್ಸ್ ಕಾಲೇಜ್ನವರು ಎಲೆಕ್ಷನಲ್ಲಿ ಗೆದ್ದಿರ್ಲಿಲ್ಲ. ನಾನು ಎಲೆಕ್ಷನಲ್ಲೂ ಕಾಂಪೀಟ್ ಮಾಡಬೇಕಿತ್ತು. ಹಾಗಾಗಿ ನನ್ನ ಸ್ನೇಹಿತರು ಹೇಳಿದ್ರು, MBBS ಬೇಡ, BSc ಮಾಡು, ಎಲೆಕ್ಷನ್ಗೆ ನಿಲ್ಬೇಕಲ್ಲ ಅಂತ. ನನಗೂ ಸರಿ ಅನ್ನಿಸ್ತು. ಪಾರ್ಟಿಗೋಸ್ಕರ ಎಲೆಕ್ಷನ್ಗೆ ನಿಲ್ಲೋಕೆ ರೆಡಿ ಆದೆ. BScಗೆ ಬಂದೆ, MBBSನ ಬಿಟ್ಬಿಟ್ಟೆ. ಸೆಕೆಂಡ್ ಇಯರಲ್ಲಿ ಪ್ರೆಸಿಡೆಂಟ್ ಆದೆ. ಆಮೇಲೆ ಭಗವಂತನಿಚ್ಛೆ ಅಂತೆ BSc ಮಾಡಿ ಬೇರೆ ಓದನ್ನು ಮುಗಿಸ್ದೆ. ಆದರೆ ಅದ್ರ ಬಗ್ಗೆ ನನ್ನ ಉದ್ದೇಶ ಇಷ್ಟೇ ಆಗಿತ್ತು, ನಾನು ನನ್ನ ಜೀವನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಓದ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಆಮೇಲೆ ನಮಗೇನಿಷ್ಟನೋ ಅದ್ರ ಬಗ್ಗೆ ಮುಂದುವರೆದ್ರೆ ಚೆನ್ನಾಗಿರುತ್ತೆ. ನಿಮ್ದೇ ಜಗತ್ತಲ್ಲಿರೋದು, ಏನ್ ಬೇಕೋ ಅದನ್ನ ಮಾಡೋದು. ಏನ್ ಬೇಕೋ ಅದನ್ನ ಮಾಡೋದು ಅಂತ ಅಲ್ಲ, ಆದ್ರೆ ಏನ್ ಮಾಡ್ಬೇಕು ಅನ್ಕೊಳ್ತೀವೋ ಅದನ್ನ ಒಳ್ಳೆ ರೀತಿ ಮಾಡೋದು ಅಷ್ಟೇ. ಈಗ ನೋಡಿ, 86ನಲ್ಲಿ ನನಗೆ ಗೊತ್ತಾಗಿತ್ತು ನಿಮಗೆ ಡೆಪ್ಯೂಟಿ ಕಲೆಕ್ಟರ್ ಆಗುವಂತ ಆಫರ್ ಬಂದಿತ್ತು. ಇದು ನಿಜಾನೇ. MPPS ಮಾಧ್ಯಮದಿಂದ ನನಗೆ ಹೇಳಲಾಯಿತು, ನೀವು BSc LLB ಮಾಡಿದ್ರೆ ಡೆಪ್ಟಿ ಕಲೆಕ್ಟರ್ ಆಗ್ತೀರಾ ಅಂತ. ನಾನು ಯೋಚನೆ ಮಾಡಿದೆ, ಡೆಪ್ಟಿ ಕಲೆಕ್ಟರ್ ಆದರೆ ವೈಯಕ್ತಿಕವಾಗಿ ನನ್ನ ಜೀವನ ಏನೋ ಚೆನ್ನಾಗಿರುತ್ತೆ. ಆದರೆ ಆ ರೀತಿಯ ವ್ಯಕ್ತಿಗಳ ಉದಾಹರಣೆ ತುಂಬ ಇದೆ, ನೀವು ಬೇಜಾರು ಮಾಡ್ಕೋಬೇಡಿ. ಹಿಂದಿನ ಕಾಲದಲ್ಲೂ ತುಂಬ ಜನ ಇದ್ದರು ಆ ರೀತಿಯಾಗಿ. ಇವಾಗಲೂ ನಾನು CM ಆಗಿ, ಶಿಕ್ಷಣ ಮಂತ್ರಿ ಆಗಿ ಯುವಕರನ್ನ ಕರೆದು ಕೇಳಿದಾಗ ನೀವೇನು ಮಾಡಬೇಕು ಅಂತೀರಾ ಅಂತಂದರೆ, ಕಲೆಕ್ಟರ್ ಆಗಬೇಕು ಅಂತಾರೆ, ಡಾಕ್ಟರ್ ಆಗಬೇಕು ಅಂತ ಹೇಳ್ತಾರೆ, ಇಂಜಿನಿಯರ್ ಆಗಬೇಕು ಅಂತಾರೆ. ರಾಜಕಾರಣಿ ಆಗೋಕೆ ಯಾರಿಗೂ ಇಷ್ಟ ಇಲ್ಲ. ರಾಜಕಾರಣಿ ಯಾಕೆ ಆಗ್ಬಾರ್ದು? ಒಳ್ಳೆ ರಾಜಕಾರಣಿನೂ ಆಗ್ಬೋದಲ್ವಾ? ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅಂದ್ರೆ ಈ ಮಾತು ಕೂಡ ನಿಜನಾ? ನಿಮಗೆ ಆಕ್ಟರ್ ಆಗುವಂತ ಒಂದು ಅವಕಾಶ ಕೂಡ ಇತ್ತು. ನೀವು ನಾಟಕಗಳಲ್ಲಿ ಆಕ್ಟ್ ಮಾಡ್ತಾ ಇದ್ರಿ. ಈ ವಿಷಯನೂ ನಿಜಾನೇ. ನನ್ನ ಶಾಲಾ ದಿನಗಳಿಂದ ಹಿಡ್ಕೊಂಡು ಆಮೇಲೆ ನಾನು ಟೂರಿಸಂ ಮಿನಿಸ್ಟರ್ ಆದೆ, ಆಮೇಲೆ ಶಿಕ್ಷಣ ಮಂತ್ರಿನೂ ಆದೆ. ಆಗೆಲ್ಲ ನಾವು ಐತಿಹಾಸಿಕ ವಿಷಯಗಳನ್ನ ತಗೊಂಡು ನಾಟಕಗಳನ್ನ ಮಾಡ್ತಾನೆ ಬರ್ತಾ ಇದ್ವಿ. ಆ ರೀತಿಯ ವಿಷಯಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಹಿಂದಿನ ಕಾಲದ ಐತಿಹಾಸಿಕ ವ್ಯಕ್ತಿಗಳೇನಿದಾರೋ, ಉದಾಹರಣೆಗೆ ಸಮ್ರಾಟ್ ವಿಕ್ರಮಾದಿತ್ಯ, ಒಂದು ಮಹಾನಾಟಕ ಆಡಿದ್ವಿ ನಾವು, ಜಾಣ್ತ ರಾಜ ಹೇಗೋ ಹಾಗೆ. ಇತ್ತೀಚೆಗೆ ಡೆಲ್ಲಿಯಲ್ಲೂ ಕೂಡ ಆ ನಾಟಕ ಆಯಿತು. ವಿಕ್ರಮಾದಿತ್ಯನ ಜೀವನದ ಸಾಕಷ್ಟು ವಿಷಯಗಳನ್ನ ನಾವು ಅದ್ರ ಮೂಲಕ ತಿಳಿಸಿದ್ವಿ. ಒಂದು 100-200 ಕಲಾವಿದ್ರು ಆ ನಾಟಕವನ್ನ ಆಡಿದ್ರು. ದೊಡ್ಡ ಸ್ಟೇಜನ್ನ ಅಲ್ಲಿ ಹಾಕಲಾಗಿತ್ತು. ನನಗೇನನ್ಸುತ್ತೆ ಅಂತಂದ್ರೆ, ಎಷ್ಟೇ ಚಿಕ್ಕ ಕಾರ್ಯಕರ್ತನಾಗಿದ್ರೂ ಕೂಡ ದೊಡ್ಡ ನಾಯಕರು ಕೂಡ ಅವ್ರ ಜೊತೆಗೆ ಬೆರೆತು ಅವ್ರ ರೀತಿನೇ ಆಗ್ಬಿಡ್ಬೇಕು. ಬರೀ ಅಭಿನಯ ಮಾತ್ರ ಅಲ್ಲ, ಅಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೋಬಹುದು, ಎಲ್ಲರ ವಿಶ್ವಾಸ ಗಳಿಸ್ಬೋದು, ಒಂದೇ ಟೀಮ್ ಅನ್ನೋ ಭಾವನೆ ಬರುತ್ತೆ.
ಮತ್ತೆ ಅಭಿನಯ ಅನ್ನೋದು ಆ ಭಗವಂತನ ಕೃಪೆ, ನಮಗೆ ಸಾಧ್ಯವಾದಷ್ಟು ಚೆನ್ನಾಗಿ ಮಾಡೋದು ಅಷ್ಟೇ, ಏನಂತೀರಾ? ಅದಕ್ಕೆ ಅಭಿನಯ ನನಗಿಷ್ಟ ಆಗೋದು. ನೋಡಿ, ಮಧ್ಯಪ್ರದೇಶದಿಂದ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು ಬಂದಿದ್ದಾರೆ. ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್, ಸಲ್ಮಾನ್ ಖಾನ್, ಇಂದೋರಿಂದ. ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ನಾನು ಮುಂಬೈಗೆ ಹೋಗಿ ಹೀರೋ ಆಗ್ಬೇಕು ಅಂತ? ನನಗೇನನ್ಸುತ್ತೆ ಅಂತಂದ್ರೆ, ನಾನು ಉಜ್ಜಯಿನ್ನಲ್ಲೇ ಇದ್ಕೊಂಡು ಕಲೆಯ ಬಗ್ಗೆ ನನ್ನ ಸೇವೆ ಏನಿದೆಯೋ ಅದ್ರ ಬಗ್ಗೆ ನಾನು ನಿಮಗೇನು ತಿಳಿಸಿದ್ನೋ, ನಮ್ಮ ಉಜ್ಜಯಿನ್ನಲ್ಲಿ ರಂಗಮಂಚದ ಪುನರ್ ಪ್ರತಿಷ್ಠಾನದ ಬಗ್ಗೆ ನಾನು ಸೇವೆಯನ್ನು ಸಲ್ಲಿಸಬೇಕು, ರಾಜಕೀಯದ ಬಗ್ಗೆನೂ ನನ್ನ ಕೆಲಸಗಳನ್ನು ನಾನು ಮಾಡ್ತಾ ಹೋಗಬೇಕು. ಸೊ ಅದಕ್ಕೋಸ್ಕರನೇ ನಾನು ನಟನೆಯ ಬಗ್ಗೆ ಅಭಿರುಚಿನ ಇಟ್ಕೊಂಡಿರುವಂಥದ್ದು. ಮತ್ತೆ ನಿಮ್ಮ ತಂದೆ ನಿಮ್ಮನ್ನ ಪೈಲ್ವಾನ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ನೋಡಿ, ಒಂದು ವಿಷಯ ಅಂತೂ ನಿಜ, ನಾವು ಯಾದವರಾಗಿರೋದ್ರಿಂದ ಆ ಭಗವಂತನ ಕೃಪೆಯಿಂದ ಮನೆಯಲ್ಲಿ ಹಾಲು, ತುಪ್ಪ, ಬೆಣ್ಣೆ ಇದೆಲ್ಲ ಸಾಕಷ್ಟಿದೆ. ಹಾಗಾಗಿ ಮೊದಲಿಂದನೂ ತಂದೆಯವರು 2 ವಿಷಯಕ್ಕೆ ಒತ್ತು ಕೊಡ್ತಿದ್ರು. ಒಂದು, ಶರೀರ ಗಟ್ಟಿಮುಟ್ಟಾಗಿಡಿ, ನಂತರ ನಮ್ಮ ಶರೀರ ವ್ಯಾಧಿಗಳಿಂದ ದೂರವಿರುತ್ತೆ ಮತ್ತೆ ಸದೃಢವಾಗುತ್ತೆ, ಮತ್ತೆ ಆತ್ಮನಿರ್ಭರತೆನೂ ಇರಬೇಕು. ಈ ವಿಷಯದಲ್ಲಿ ತಂದೆಯವರ ಆಗ್ರಹ ಮೊದಲಿಂದಲೇ ಇತ್ತು. ಹಾಗಾಗಿ ಎಲ್ಲ ಕೂಡ್ಬಂತು. ಮಧ್ಯಪ್ರದೇಶಲ್ಲಿ, ಇಂದೋರ್ನಲ್ಲಿ, ಉಜ್ಜಯಿನ್ನಲ್ಲಿ ಜನ ನಿಮ್ಮ ಕತ್ತಿ ವರ್ಸೆ ನೋಡಿದಾಗ, ನಿಮ್ಮ ದೊಣ್ಣೆ ವರ್ಸೆನ ನೋಡಿದಾಗ ಸಾಕಷ್ಟು ಆಶ್ಚರ್ಯಚಕಿತರಾಗ್ತಾ ಇದ್ರಂತೆ. ಆಶ್ಚರ್ಯಚಕಿತರಾಗೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಅದನ್ನು ನಾನು ಚೆನ್ನಾಗಿ ಮಾಡಬಲ್ಲೆ. ಯಾಕೆಂತಂದ್ರೆ ನಮ್ಮದೊಂದು ಧಾರ್ಮಿಕ ನಗರಿಯಾಗಿರೋದ್ರಿಂದ. ಹಾಗಾಗಿ ನನಗೆ ಕತ್ತಿ ವರ್ಸೆ ತುಂಬ ಚೆನ್ನಾಗಿ ಬರುತ್ತೆ. 2 ಕೈಗಳಿಂದನೂ ಕತ್ತಿ ಆಡಿಸ್ತೀನಿ ನಾನು. ಮತ್ತೆ ಅದರಿಂದ ನಮ್ಮ ಅಂಗಾಂಗಗಳು ಕೂಡ ವೃದ್ಧಿ ಆಗುತ್ತವೆ ಅಂತ ಹೇಳಲಾಗುತ್ತೆ. ಮತ್ತೆ ಆ ಭಗವಂತನ ಕೃಪೆಯಿಂದ ಈ ದೇಹದಲ್ಲಿ ಅದೆಲ್ಲವೂ ಇದೆ. ಆ ಭಗವಂತ ಕೊಟ್ಟಿರೋಂಥದ್ದು, ನಾವದನ್ನು ಉಪಯೋಗಿಸ್ತಾ ಹೋಗ್ಬೇಕಷ್ಟೆ. ಸೆಲ್ಫ್ ಡಿಫೆನ್ಸ್ನ ದೃಷ್ಟಿಯಿಂದ, ಸೆಲ್ಫ್ ಕಾನ್ಫಿಡೆನ್ಸ್ನ ದೃಷ್ಟಿಯಿಂದಲೂ, ಮತ್ತೆ ನಮ್ಮ 64 ಕಲೆ 14 ವಿದ್ಯೆ ಭಗವಂತ ಕೃಷ್ಣ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಕಲೆಗಳು ಗೊತ್ತಿದೆ. ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಶಿಪ್ರಾ ನದಿಯನ್ನ ನೀವು ಈಜ್ಕೊಂಡೇ ದಾಟ್ತಾ ಇದ್ರಂತೆ. ಭಗವಂತನ ಕೃಪೆಯಿಂದ ಸ್ವಿಮ್ಮಿಂಗ್ನ ಆನಂದ ಆಗ್ಲೇ ಬರೋದಲ್ವಾ. ಪ್ರವಾಹ ಬಂದಾಗ ನದಿಲಿ ಧುಮುಕಿ ಇಲ್ಲಿಂದ ಅಲ್ಲಿಗೆ ಹೋಗಿ ನಮಗೆ ಕಾನ್ಫಿಡೆನ್ಸು ಬರುತ್ತೆ. ಮತ್ತೆ ಯಾವಾಗಾದ್ರೂ ಏನಾದ್ರೂ ಆದ್ರೆ ಮುಳುಗೋರನ್ನ ಕಾಪಾಡಬಹುದು. ಒಳ್ಳೇದೇ ಅಲ್ವಾ, ಅದನ್ನ ಮಾಡಲೇಬೇಕು. ನನಗೋಸ್ಕರ, ಎಲ್ರಿಗೋಸ್ಕರ. ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು, ನೀವು ಸಿನಿಮಾ ನೋಡೋದಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಸ್ವಲ್ಪನೂ ಇಷ್ಟನೇ ಆಗ್ತಿರ್ಲಿಲ್ವಂತೆ ಲೈನ್ನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋದು. ನೀವು ಸೀದಾ ಹೋಗಿ ಮ್ಯಾನೇಜರ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ಟಿಕೆಟ್ ತಗೋತಿದ್ರಂತೆ. ಇಲ್ಲ, ಇದಂತೂ ಸುಳ್ಳು. ನೀವು ಹೇಳಿದ್ದುಲ್ಟ. ನಾನು ಕಾಲೇಜ್ ಜೀವನದಲ್ಲಿ ಸ್ಟೂಡೆಂಟ್ ಲೀಡರ್ಶಿಪ್ ನಂತರ ಪ್ರೆಸಿಡೆಂಟ್ ಕೂಡ ಆದೆ, ಯೂನಿವರ್ಸಿಟಿ ಪ್ರೆಸಿಡೆಂಟ್ ಆದೆ. ಆಗ ಸಾಮಾನ್ಯವಾಗಿ ನಾವು ನಮ್ಮ ಟೈಮ್ನಲ್ಲಿ ಸ್ವಲ್ಪ ಸಿನಿಮಾಗಳನ್ನು ಅವಾಯ್ಡ್ ಮಾಡ್ತಾ ಇದ್ವಿ. ಮತ್ತೆ ನಮ್ಮ ಕಾಲೇಜ್ ಜೀವನದಲ್ಲಿ ಜಾಸ್ತಿ ಗಲಾಟೆಗಳು ನಡೀತಾ ಇದ್ವು. ಥಿಯೇಟ್ರಲ್ಲಿ ಅಷ್ಟೊತ್ತಿದ್ಕೊಂಡು ಸಿನಿಮಾ ನೋಡೋದು ಕೂಡ ಒಂದು ಸವಾಲು ಅಂತಾನೆ ನಾನು ಹೇಳ್ತೀನಿ. ಯಾಕೆಂದ್ರೆ ಆ ಟೈಮ್ನಲ್ಲಿ ನಮ್ಮ ಸಾಕಷ್ಟು ಜನರ ಜೊತೆ ಆ ರೀತಿ ತುಂಬಾ ಘಟನೆಗಳಾಗಿವೆ. ಆದ್ರೆ ಒಂದಂತೂ ನಿಜ, ಒಳ್ಳೆ ಸಿನಿಮಾಗಳು ಬಂದಾಗ ನೋಡ್ಬೇಕು. ಆಗ ಮ್ಯಾನೇಜರ್ಗಳೆಲ್ಲ ನನ್ನ ಮಿತ್ರರೇ, ಕತ್ತಿನ ಪಟ್ಟಿ ಹಿಡಿಬೇಕಾಗಿರ್ಲಿಲ್ಲ, ಪ್ರೀತಿಯಿಂದ ಕೂರಿಸಿ ತೋರಿಸ್ತಿದ್ರು. ನಿಮ್ಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇರ್ಲಿಲ್ವಂತೆ. ಸ್ವಾಭಿಮಾನದ ಪ್ರಶ್ನೆ ಆಗಿತ್ತು. ಅದಕ್ಕೆ ನಿಮ್ಮ ತಂದೆ ನಿಮಗೊಂದು ಅಂಗಡಿ ಹಾಕ್ಕೊಟ್ಟಿದ್ರಂತೆ. ನಿಮ್ಮ ಮಾತನ್ನ ಒಪ್ಕೋತೀನಿ. ನನ್ನ ಪ್ರಕಾರ ಆಗ ನಮ್ಮ ಇಡೀ ದೇಶದಲ್ಲೇ ಈ ಕಲ್ಚರ್ ಇದೆ. ನೀವು ಕಲ್ಪನೆ ಮಾಡಿ, ಇವತ್ತು ಬರೀ ಮಧ್ಯಪ್ರದೇಶ ಕೆಲಸ ನೋಡಿದ್ರೆ 9 ಕೋಟಿ ರಾಜ್ಯದಲ್ಲಿ ಹುದ್ದೆಗಳು ಕೇವಲ 10 ಲಕ್ಷ ಇವೆ. ನಮ್ಮ ದೇಶದಲ್ಲೂ ಎಲ್ಲಾ ಪ್ರಕಾರ ಫೋರ್ಸ್ನ ಸರ್ವಿಸ್ ನೋಡಿದ್ರೆ 40 ಲಕ್ಷ, 145 ಕೋಟಿ ದೇಶದಲ್ಲಿ. ಅದಕ್ಕೆ ಆತ್ಮನಿರ್ಭರರಾಗ್ಲೇಬೇಕು. ನಮ್ದೇ ಉಳ್ಮೆ ಮಾಡಿ, ಪಶುಪಾಲನೆ ಮಾಡಿ, ವ್ಯಾಪಾರ ಮಾಡಿ, ಬಿಸ್ನೆಸ್ ಮಾಡಿ, ಸಾಕಷ್ಟು ಜನರಿಗೆ ಕೆಲಸ ಕೊಡಿ. ತುಂಬಾ ಜನ ಇದನ್ನೇ ಹೇಳ್ತಾರೆ. ನಮ್ಮ ತಂದೆ ಕೂಡ ಇದನ್ನೇ ಹೇಳ್ತಿದ್ರು. ನಾನು 11th ಪಾಸ್ ಮಾಡಿದ್ದಾಗ ಅದಾದ ಕೂಡಲೇ ನಮ್ಮ ತಂದೆ ನನಗೊಂದು ಹೊಸ ಹೋಟೆಲ್ ಸ್ಟಾರ್ಟ್ ಮಾಡ್ಕೊಟ್ರು. ನಾವು 3 ಜನ ಸಹೋದರರಿದ್ವಿ. ನಮ್ಮ ತಂದೆಗೆ ಯಾವಾಗ ಅನ್ನಿಸ್ತಾ ಇತ್ತೋ, ನೀವು ಬರೀ ಇದೇ ರೀತಿ ಓದ್ತಾ ಹೋಗ್ಬೇಡಿ, ನಿಮ್ದೇ ಆದಂತಹ ವ್ಯವಹಾರ ಮಾಡ್ಕೊಂಡು ನಿಮ್ಮ ಜೀವನನ ರೂಪಿಸ್ಕೊಳ್ಳಿ ಅಂತ ಹೇಳ್ತಿದ್ರು. ನಾನಲ್ಲಿ ಖುಷಿಯಿಂದನೇ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಪಕೋಡ ಮಾಡೋದನ್ನ ನೀವು ಯಾರಿಂದ ಕಲ್ತ್ರಿ? ಈಗ ನೋಡಿ, ನೀವು ಅಂಗಡಿ ತೆಗೆದ್ರೆ ನೀವು ಕಲ್ತ್ ಬಿಡ್ತೀರಾ. ನೀವು ರೆಸ್ಟೋರೆಂಟ್ ನಡೆಸಿದಾಗ ನಿಮಗೆ ಗೊತ್ತಿರುತ್ತೆ, ಬೆಳಗ್ಗೆಯಿಂದ ಅಂಗಡಿ ನಡೆಸಬೇಕು ಅಂದ್ರೆ ಮತ್ತೆ ಎಷ್ಟೋ ಸಲ ಅಡುಗೆ ಭಟ್ಟ ಬರ್ಲಿಲ್ಲ ಅಂದ್ರೆ ನಮಗೆ ಮಾಡೋಕ್ ಬಂದ್ರೆ ನಡೆಯುತ್ತೆ, ಇಲ್ಲ ಅಂದ್ರೆ ಅಂಗಡಿ ಮುಚ್ಚೋಗುತ್ತೆ. ಸೊ ಅದಕ್ಕೆ ಎಲ್ಲಾ ವಿಷಯದಲ್ಲೂ ಒಂದು ದಕ್ಷತೆ ಬರುತ್ತೆ. ಟೈಮ್ ಹೋದಾಗೆ ಎಲ್ಲ ಗೊತ್ತಾಗ್ತಾ ಹೋಯ್ತು. ಮೊದಲನೇ ವರ್ಷ ನಾನು ರೆಸ್ಟೋರೆಂಟ್ ನಡೆಸಿದಾಗ ನಾನು ಎಲೆಕ್ಷನ್ಸಲ್ಲೂ ಕಾಂಪೀಟ್ ಮಾಡಬೇಕಿತ್ತು. ಮತ್ತೆ ಆಗ ನಮ್ಮ ತಂದೆಗೆ ಹೇಳಿದೆ, ನಾನು ಬೆಳಿಗ್ಗೆಯಿಂದ ಸಂಜೆ ನಾನು ರೆಸ್ಟೋರೆಂಟಲ್ಲೇ ಇದ್ರೆ ನಾನು ಯಾವಾಗ ಓದೋದು, ಯಾವಾಗ ಎಲೆಕ್ಷನ್ಸಿಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ. ಅಪ್ಪ ಹೇಳಿದ್ರು, ನೀನು ಓದ್ಲೂ ಬೇಕಾಗುತ್ತೆ, ಅಂಗಡಿನೂ ನಡೆಸಬೇಕು ಅಂತ. ಅಂದ್ರೆ ಅಂಗಡಿಯ ರೂಪವನ್ನು ಒಂದು ಸ್ವಲ್ಪ ಬದಲಾಯಿಸಿದ್ರು. ಊಟದ ಹೋಟ್ಲು ತೆಗಿ ಅಂತ ಹೇಳಿದ್ರು. ಊಟದ ಹೋಟ್ಲು ತೆಗ್ದಾಗ ಏನಾಗುತ್ತೆ ಅಂದ್ರೆ 11 ಗಂಟೆಯಿಂದ 3 ಗಂಟೆವರೆಗೂ, ಸಂಜೆ 7ರಿಂದ 10ರವರೆಗೂ ನಡೆಯುತ್ತೆ. ಆ ಹೋಟ್ಲೇನೋ ಚೆನ್ನಾಗಿ ನಡೀತು. ಆಮೇಲೆ ನಾನು BScನೂ ಕಂಪ್ಲೀಟ್ ಮಾಡಿದೆ.
ಅದಕ್ಕೆ ತುಂಬಾನೇ ಟೈಮ್ ಹಿಡಿತಾ ಇತ್ತು. ನಾನು ಆಲ್ ಇಂಡಿಯಾ ಲೆವೆಲಲ್ಲಿ ವಿದ್ಯಾರ್ಥಿ ಪ್ರೆಸಿಡೆಂಟ್ ಆಗಿದ್ದೆ. ಆಗ ಸ್ಟೇಟಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಂದೆ, ನೀನ್ ಯಾವುದೇ ವ್ಯವಹಾರ ಮಾಡು, ನಿನ್ ಕೆಲಸನ ಬಿಡಬೇಡ ಅಂತ ಅವ್ರು ಹೇಳ್ತಾ ಇದ್ರು. ಅದ್ರ ಬಗ್ಗೆ ತುಂಬಾನೇ ಗರ್ವ ಇದೆ ಇವತ್ತಿಗೂ ಕೂಡ. ನಾನು ಇವತ್ತಿನವರೆಗೂ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಶಿಕ್ಷಣ ಮಂತ್ರಿಯಾಗಿ, ಮಿನಿಸ್ಟರ್ ಆಗಿ, ಟೂರಿಸಂ ಚೇರ್ಮನ್ ಆಗಿ, UDA ಚೇರ್ಮನ್ ಆಗಿ ನನ್ನ ವ್ಯವಹಾರವನ್ನ ನಾನು ಸರ್ಕಾರದ ಪ್ರಭಾವ ಬಳಸ್ತೇನೆ, ಸ್ವಚ್ಛತೆಯಿಂದ ಮಾಡ್ತಾ ಬಂದಿದ್ದೀನಿ ಅನ್ನೋ ತೃಪ್ತಿ ಇದೆ ಇವತ್ತಿಗೂ ಕೂಡ. ನಿಮ್ಮ ಈ ಯೂತ್ನ ಕರಿಯರ್ನ ನೋಡಿದ್ರೆ ನೀವು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರಿ, ಮತ್ತೆ ವಾಪಸ್ ತಿರುಗಿ ರಾಜಕೀಯಕ್ಕೆ ಬರ್ತಿದ್ರಿ. ಮಾಡಿದ್ರೆ ಇದನ್ನೇ ಮಾಡ್ಬೇಕು ಅಂತ. ಈ ಮಾತು ನಿಜನಾ? ನೀವು ರಾಜಕೀಯದ ಪಟ್ಟುಗಳನ್ನ ನಿಮ್ಮ ಅಕ್ಕನಿಂದ ಕಲ್ತದ್ದು? ಹೌದು, ಈ ವಿಷಯ ನಿಜ. ನಮ್ಮ ಮನೆಯಿಂದ ನಮ್ಮ ಅಕ್ಕನೇ ಮೊದಲು ರಾಜಕೀಯಕ್ಕೆ ಬಂದಿದ್ದು. ಆದರೆ ಅವರು ಮದುವೆ ಆದ್ಮೇಲೆ ರಾಜಕೀಯಕ್ಕೆ ಬಂದಿದ್ದು. ಅವರು 6 ಬಾರಿ ಲೋಕಲ್ ಎಲೆಕ್ಷನ್ಸ್ನ ಫೇಸ್ ಮಾಡಿದ್ದಾರೆ. ಹಾಗಾಗಿ ನಾನು ಅವ್ರ ನಂತರನೇ ರಾಜಕೀಯಕ್ಕೆ ಬಂದಿದ್ದು ಅಂತಾನೆ ಹೇಳಬಹುದು ನಾವು. ಆದರೆ ಅಕ್ಕನ ವಿಶೇಷತೆ ಏನು ಅಂತಂದ್ರೆ, ಅವರು ಯಾವ ವಾರ್ಡಲ್ಲಿ ನಿಂತರೂ ಕೂಡ, ಅವರಿಗೆ ಎಲ್ಲೇ ಸೀಟ್ ಕೊಟ್ಟರೂ ಕೂಡ ಅವರು ಎಲ್ಲ ಕಡೆನೂ ಎಲೆಕ್ಷನ್ಸ್ನ ಗೆದ್ದು ಬರ್ತಾರೆ. ನನಗೆ ಅವರ ಇದೇ ಗುಣ ಇಷ್ಟ ಆಗೋದು. ನಾವು ಎಲ್ಲೇ ಎಲೆಕ್ಷನ್ಸ್ಗೆ ನಿಂತರೂ ಕೂಡ ನಾವು ಗೆದ್ದು ಬರ್ಬೇಕು. ನಿಮಗೆ ರಾಜಕೀಯದಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂದ್ರೆ ನಿಮ್ಮ ಮದುವೆ ಕೂಡ ರಾಜಕೀಯದ ಪರಿವಾರದೊಂದಿಗೆ ಆಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದೆ ಆಗ ನಾನು. ನಮ್ಮ ಪ್ರಚಾರಕರಾದ ಬಾಬಾ ಸಾಹೇಬ್ ನಾಥೂರ್ ಅವರು ನಮ್ಮ ಗುರುಗಳು ಅಂತಾನೆ ಹೇಳಬಹುದು. ನಮ್ಮ ವಿದ್ಯಾರ್ಥಿ ಪರಿಷತ್ನಲ್ಲಿ ಕಾರ್ಯಕರ್ತರ ಬಗ್ಗೆ ಸಾಕಷ್ಟು ಚಿಂತನೆ ನಡೆಯುತ್ತೆ. ನಾನು ಹೆಚ್ಚಿನ ಸಮಯ ಮನೆಯಿಂದ ಹೊರಗಿದ್ಕೊಂಡೇ ಪಾರ್ಟಿ ಕೆಲಸಗಳನ್ನ ನಾನು ಮಾಡ್ತಾ ಹೋಗ್ತಾ ಇರ್ತೀನಲ್ವಾ. ನಮ್ಮ ಪ್ರಚಾರಕರ ಇಚ್ಛೆ ಏನಿತ್ತು ಅಂತಂದ್ರೆ, ಇವನಿಗೆ ಯಾವ ರೀತಿ ಹೆಣ್ಣನ್ನ ತರಬೇಕು ಅಂದ್ರೆ, ಅವರು ರಾಜಕೀಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಂಥರಾಗಿರ್ಬೇಕು. ಮನೆಯಿಂದ ಹೆಚ್ಚಿನ ಸಮಯ ಹೊರಗಡೆನೇ ಇರಬೇಕಾಗತ್ತಲ್ಲ, ಇಲ್ಲದೆ ಹೋದ್ರೆ ಮನೇಲಿ ಗಲಾಟೆ ಆಗುತ್ತೆ. ನಮ್ಮ ಮನೆಯವರು ನಾನು ಇಲ್ಲಿವರೆಗೂ ಯಾವತ್ತೂ ಜಗಳಾಡಿಲ್ಲ ಅನ್ನೋದೇ ಒಂದು ಒಳ್ಳೆ ವಿಷಯ ನೋಡಿ. ಈಗಂತೂ ನೀವು ಮನೆಯಲ್ಲಿ ಜಗಳ ಆಗುವಂತ ಎಲ್ಲ ರಸ್ತೆಗಳನ್ನ ಮುಚ್ಚಿಬಿಟ್ಟಿದ್ದೀರಾ. ನೀವು ಒಬ್ಬರೇ ಇರ್ತೀರಾ ಮುಖ್ಯಮಂತ್ರಿಯ ನಿವಾಸದಲ್ಲಿ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಯಾರೂ ಕೂಡ ಜೊತೆಲಿಲ್ಲ? ಇಲ್ಲ. 8 ವರ್ಷಗಳ ಕಾಲ ಉಜ್ಜೈನ್ ವಿಕಾಸ್ ಪ್ರಾಧಿಕರಣದ ಅಧ್ಯಕ್ಷನಾಗಿದ್ದೆ. 4 ವರ್ಷ ಮಧ್ಯಪ್ರದೇಶ್ ಟೂರಿಸಂ ಕಾರ್ಪೊರೇಷನ್ ಅಧ್ಯಕ್ಷನಾಗಿದ್ದೆ. ಆಮೇಲೆ 2013ರಿಂದ MLA ಆದೆ. 2020ರಿಂದ 24ವರೆಗೂ ಶಿಕ್ಷಣ ಮಂತ್ರಿ, 23ವರೆಗೂ. ಹಾಗಾಗಿ ನನ್ನ ಕುಟುಂಬದಿಂದ ಮೊದಲಿಂದನೂ ಸಹಕಾರ ಸಿಗ್ತಾನೇ ಇತ್ತು. ಸರ್ಕಾರಿ ಪದವಿಯಲ್ಲಿ ನಾನಿರ್ತಾ ಇದ್ದೆ, ಆದ್ರೆ ಅಲ್ಲಿ ಸರ್ಕಾರಿ ಬಂಗ್ಲೆಯಲ್ಲಿ ಅವ್ರು ಇರೋಕ್ಕೂ ಯಾವತ್ತೂ ಬರ್ತಾ ಇರಲಿಲ್ಲ. ನೀವು ಮುಕ್ತವಾಗಿ ಕೆಲಸ ಮಾಡಿ ಅಂತಿದ್ರು. ಮತ್ತೆ ಇದು ಮಾನ್ಯ ಮೋದಿಜಿಯವರ ಆದರ್ಶ. ಅವ್ರ ಅಣ್ಣ ತಮ್ಮ ಯಾರೂ CM ಹೌಸಲ್ಲಿ ಇರ್ತಾ ಇರಲಿಲ್ಲ, ಇವತ್ತಿಗೂ ಕೂಡ ಇರೋದಿಲ್ಲ. ಇದೇ ರೀತಿ ಮಾನ್ಯ ಪ್ರಧಾನಮಂತ್ರಿಗಳಿಂದ ಹಿಡಿದು ಸುಮಾರು ಜನ ವರಿಷ್ಠರ ಆಶೀರ್ವಾದ ಇರೋದ್ರಿಂದಾನೇ ನಮಗೆ ಯಾವುದೇ ಜವಾಬ್ದಾರಿ ಸಿಕ್ಕಾಗ ಅದನ್ನ ತುಂಬಾ ನಿಯತ್ತಿಂದ ಮಾಡಬೇಕು ಅಂದ್ರೆ ಟೈಮ್ ಬೇಕಾಗತ್ತೆ. ಮತ್ತೆ ನಮ್ಮ ಮನೆಯವರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಒಳ್ಳೆ ವಿಷಯ. ನಾನು ಅದೇ ಕಾರಣಕ್ಕೆ. ನೀವು ಒಬ್ಬಂಟಿಯಾಗಿರ್ತೀರಲ್ವಾ, ಅವ್ರಿಗೇನು ಬೇಜಾರಾಗೋದಿಲ್ವಾ? ನೀವು ಬೇಕಿದ್ರೆ ಅವ್ರನ್ನೇ ಹೋಗ್ಬಿಟ್ಟು ಕೇಳಬಹುದು. ನಾನು ನಿಮ್ಮ ಡಿಗ್ರಿಗಳನ್ನ ನೋಡಿದ್ದೀನಿ. ಹೌದು. ನೀವು ಲಾ ಮಾಡಿದ್ದೀರಾ, BA ಮಾಡಿದ್ದೀರಾ, ಡಾಕ್ಟರೇಟ್ ಕೂಡ ಮಾಡಿದ್ದೀರಾ. ನೋಡಿ, ಈಗ ಜನ ಕೇಳ್ತಾರೆ, ನೀವು ರಾಜಕೀಯಕ್ಕೆ ಬರೋದಾಗಿದ್ರೆ, ನಾಯಕರಾಗೋ ಆಸೆ ಇದ್ದಿದ್ರೆ, ಮುಖ್ಯಮಂತ್ರಿ ಆಗೋ ಆಸೆ ಇದ್ದಿದ್ರೆ ಇಷ್ಟೊಂದೆಲ್ಲ ಯಾಕೆ ಓದ್ಬೇಕಿತ್ತು? ಯಾಕೆ ಓದ್ದವ್ರು ರಾಜಕೀಯಕ್ಕೆ ಬರಬಾರ್ದಾ? ನಾನು ವಿನಮ್ರತೆಯಿಂದನೇ ಹೇಳ್ತೀನಿ, ಪರಿಷತ್ನ ಸಮಯದಿಂದನೂ ನನಗೆ ಸಿಕ್ಕಂಥ ಸಂಸ್ಕಾರ ಇದೆಯಲ್ಲ, ನಾವು ಓದ್ತಾನೆ ನಮಗೆ ಬೇಕಾದಂತಹ ಒಂದು ಪ್ರೊಫೆಷನ್ಗೆ ಹೋಗಬಹುದು. ನಾನು ಕೆಲಸಕ್ಕೋಸ್ಕರ ಓದ್ತಾ ಇರಲಿಲ್ಲ. ನಾನು ಉಜ್ಜೈನ್ ವಿಕಾಸ್ ಪ್ರಾಧಿಕರಣದ ಅಧ್ಯಕ್ಷನಾಗಿದ್ದಾಗಲೇ PG ಮಾಡಿದ್ದು, MA ಪೊಲಿಟಿಕಲ್ ಸೈನ್ಸ್. ಆಮೇಲೆ PhD ಕೂಡ ಮಾಡಿದೆ. ನನ್ನ ಪ್ರಕಾರ ಓದು ಅನ್ನೋದು ನಮ್ಮ ಮನಸ್ಸಿನ, ನಮ್ಮ ಒಳಗಿನ ಆತ್ಮ ಅನುಶಾಸನಕ್ಕೂ ಮತ್ತು ಆತ್ಮ ಸಂತೃಪ್ತಿಗೂ ಮಾಡಬೇಕು. ಸೊ ಓದಿದ್ಮೇಲೆ ವ್ಯಕ್ತಿ ತನ್ನನ್ನ ಸಬಲನಾಗಿ ಮಾಡ್ತಾನೆ ಸಾಕಷ್ಟು ವಿಷಯಗಳಲ್ಲಿ. ಮತ್ತೆ ಓದಿನ ವಿಷಯ ಅಂತ ಬಂದ್ರೆ ನಾನು ಖಂಡಿತವಾಗ್ಲೂ ಇವತ್ತಿಗೂ ಕೂಡ ಹೇಳ್ತೀನಿ, ನನಗೆ ಓದಿನಲ್ಲಿ ಸಿಗುವಂತಹ ಖುಷಿ ಇದೆಯಲ್ಲ, ಅದು ಬೇರೆ ಯಾವುದೇ ವಿಷಯದಲ್ಲಿ ನಂಗೆ ಸಿಗೋದಿಲ್ಲ. ಮತ್ತೆ ನೀವು ಬರೀತೀರಂತೆ? ಬರಿತೀನಿ ಕೂಡ. ನಾನು ಸುಮಾರು ಪುಸ್ತಕಗಳನ್ನ ಬರೆದಿದ್ದೀನಿ. ಉಜ್ಜೈನ್ನ ಧಾರ್ಮಿಕ ಪರ್ಯಟನೆ ಕೂಡ ಒಂದು. ನಿಮ್ಮ ಪುಸ್ತಕದ ಹೆಸರು ಕ್ರೋಧ? ಪುಸ್ತಕದ ಹೆಸರು ಕ್ರೋಧ ಅಂತ ಇಲ್ಲ, ಆದ್ರೆ ಒಂದು ವಿಷಯ ಅಂತೂ ನಿಜ, ಆತ್ಮಬೋಧನೆ ಹೆಚ್ಚಿದೆ. ನಾನು ಪುಸ್ತಕಗಳನ್ನ ಹಿಸ್ಟ್ರಿ ಮೇಲೂ ಬರೆದಿದ್ದೀನಿ, ಮತ್ತೆ ಏನ್ಷಿಯಂಟ್ ಹಿಸ್ಟ್ರಿ ಮೇಲೂ ಬರೆದಿದ್ದೀನಿ. ಜನ ಹೆದರ್ಕೊಳ್ತಾರೆ ಅಂತ ಅನ್ಸುತ್ತೆ. ನೀವು ಕುಸ್ತಿ ಮಹಾಸಂಘದ ಅಧ್ಯಕ್ಷರಾಗಿದ್ರಿಂದ ಪೈಲ್ವಾನ್ರು ನಿಮ್ಮ ಹತ್ರ ಜಾಸ್ತಿನೇ ಇರಬೇಕು. ನಾನಿದನ್ನ ಹೇಗೆ ಹೇಳಿ, ಒಂದಂತೂ ನಿಜ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮೆದುಳು ವಾಸವಾಗಿರುತ್ತೆ. ನಾನು ಅದನ್ನೇ ಬಲವಾಗಿ ನಂಬ್ತೀನಿ. ನೀವು ಮಾಡದೇ ಇರೋಂಥ ಯಾವ್ದಾದ್ರೂ ಕೆಲಸ ಉಳ್ಕೊಂಡಿದ್ಯಾ? ಚೆನ್ನಾಗಿ ಹೇಳಿದ್ರಿ. ಯಾವುದೇ ಕೆಲಸ ಆಗ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆದ್ರೆ ವಿನಮ್ರತೆಯಿಂದ ಜನರ ಜೊತೆಗೆ ಮಾತಾಡೋದು ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಜೀವನದ ಪ್ರತಿ ಕ್ಷಣನೂ ಎಂಜಾಯ್ ಮಾಡಬೇಕು ಅನ್ನೋದೇ ಉದ್ದೇಶ ನಂದು. ಹಾಗಾಗಿ ಈ ಜಗತ್ತಲ್ಲಿ ಗೊತ್ತಿಲ್ಲ ಜನ ಎಲ್ಲಿವರೆಗೂ ನಮ್ಮ ಜೊತೆಗಿರ್ತಾರೆ ಅಂತ, ಆದ್ರೆ ಅವರು ಜೊತೆಗಿರೋವರೆಗೂ ಅವರು ಖುಷಿಯಾಗಿರ್ಬೇಕು ಅಷ್ಟೇ.
ಆ ಭಗವಂತನ ಕೃಪೆಯಿಂದ ಒಬ್ಬ ಚಿಕ್ಕ ವ್ಯಕ್ತಿಯನ್ನ ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ MLA ಆಗಿಲ್ಲ, ಸಂಸದರಾಗಿಲ್ಲ, ಮಿನಿಸ್ಟರ್ ಆಗಿಲ್ಲ, ಮತ್ತೆ ಮುಖ್ಯಮಂತ್ರಿ ಆಗೋದಂತೂ ದೂರದ ವಿಷಯ. ಅಂಥ ವ್ಯಕ್ತಿನ ಪಾರ್ಟಿ ಕೆಳಗಿಂದ ಎತ್ತಿ ಮುಖ್ಯಮಂತ್ರಿ ಮಾಡಿದೆ ಅನ್ನೋದೇ ದೊಡ್ಡ ವಿಷಯ. ಜನತೆಯಿಂದ ಪ್ರಶ್ನೆ ತಗೊಳ್ಳೋಣ. ಸರ್, ನನ್ ಕ್ವಶನ್ ನಿಮ್ ಹತ್ರ ಏನು ಅಂದ್ರೆ, ನಿಮ್ ಹೆಸರು ಡಾಕ್ಟರ್ ಮೋಹನ್ ಯಾದವ್ ಅಲ್ವಾ? ಅದಕ್ಕೆ ನಾನ್ ಏನ್ ತಿಳ್ಕೋಬೇಕು ಅಂದ್ರೆ, ನೀವ್ ಯಾವ ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡಿದೀರಾ? ನಾನು ಪೊಲಿಟಿಕಲ್ ಸೈನ್ಸಲ್ಲಿ BJP ಮತ್ತೆ ಅದರ ಪೂರ್ವದ ಸರ್ಕಾರದ ಬಗ್ಗೆ ಮಾಡಿದ್ದೆ, ನಮ್ಮ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂಗೆ. ನಾನು ಇನ್ನೊಂದು ವಿಷಯನೂ ಹೇಳ್ಬಿಡ್ತೀನಿ. ಯಾಕಿದೇ ವಿಷಯನ ಆಯ್ಕೆ ಮಾಡ್ಕೊಂಡಿದ್ದು ಅಂದ್ರೆ, ಸಾಮಾನ್ಯವಾಗಿ ರಾಜಕೀಯದವರು PhD ಮಾಡಿದಾಗ ಏನ್ ಆರೋಪ ಮಾಡ್ತಾರೆ ಅಂದ್ರೆ, ಈ ಥೀಸಿಸ್ನ ಬೇರೆ ಯಾರೋ ಬರೆದಿರ್ತಾರೆ ಹಾಗೆ ಹೀಗೆ ಅಂತ. ಹಾಗಾಗಿ ನಾನು ಎಂಥ ವಿಷಯ ತಗೋಬೇಕು ಅಂದ್ರೆ, ನಿದ್ದೆಯಲ್ಲಿ ಕೇಳಿದ್ರು ಹೇಳಂಗಿರ್ಬೇಕು BJPಯ ಸರ್ಕಾರಗಳು ಎಲ್ಲೆಲ್ಲಾಗಿತ್ತು, ಯಾವಾಗಾಗಿತ್ತು ಅಂತ. ಬಿಜೆಪಿನಲ್ಲಿ ಮೀಡಿಯಾ ಕೆಲಸಗಾರರ ರೋಲ್ ಏನು ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಥೀಸಿಸ್ ಅನ್ನ ಬರೆದಿದ್ರಾ? ಹೌದು, ನನಗೆ ಅದ್ರ ಬಗ್ಗೆ ಖುಷಿ. ಈ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಇಲ್ಲ, ನಾನು ಮೀಡಿಯಾದಲ್ಲಿ ಕೆಲಸ ಮಾಡೋರ ದೃಷ್ಟಿಕೋನದಿಂದ ಬರೆದಿದ್ದು. ಅವರು BJP ಮತ್ತು ಅದರ ಹಿಂದಿನ ಸರ್ಕಾರದ ಬಗ್ಗೆ, ಅವರ ದೃಷ್ಟಿಕೋನದ ಬಗ್ಗೆ, ಅದು ಸುಮಾರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರಿಂದ ಹಿಡಿದು ನಮ್ಮ ಪಾರ್ಟಿಯ ಎಷ್ಟು ಫೌಂಡರ್ ಮೆಂಬರ್ ಅಥವಾ ನಂತರದ ಲೀಡರ್ಗಳಿದ್ರಲ್ಲ, ಬರೆಯೋರು, ಓದೋರು, ಸ್ವರ್ಗೀಯ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಕವಿತಾ ಕ್ಯಾ ಹಾರ್ ಮೇ ಕ್ಯಾ ಜೀತ್ ಮೇ ಕಿಂಚಿತ್ ನೈ ಭಯಭೀತ್ ಮೇ ಓದ್ಕೊಂಡಿರೋರೇ ಹೆಚ್ಚಿರುವಂಥದ್ದೇ ನಮ್ಮ ಪಾರ್ಟಿಯ ವಿಶೇಷತೆ ಅನ್ಬೋದು. ನೋಡಿ, ಇದಕ್ಕೆ ಪ್ರಶ್ನೆಗಳಿದ್ದೇಳುತ್ತೆ. ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಹೇಳ್ತಾರೆ ಎಲ್ಲಾ ಮೀಡಿಯಾದವರನ್ನ ಬಿಜೆಪಿಯವರು ಕೊಂಡುಕೊಂಡಿದ್ದಾರೆ ಅಂತ. ಜಾಕಿ ರಹಿ ಭಾವನಾ ಜೇಸಿ ಪ್ರಭು ಮುರಿದ್ ದೇಖಿ ತಿಂತೇಸಿ. ಕಳ್ತನ, ಮೋಸ ಬಿಟ್ರೆ ಬೇರೆ ಏನು ಅರ್ಥ ಆಗಲ್ಲ. ಕಳ್ಳರ ಕಣ್ಣಿಗೆ ಕಂಡವರೆಲ್ಲ ಕಳ್ಳರೇ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನನ್ ಪ್ರಶ್ನೆ ಏನಂದ್ರೆ, ನಿಮ್ದೊಂದು ಸ್ಟೇಟ್ಮೆಂಟ್ ತುಂಬಾ ವೈರಲ್ ಆಗಿತ್ತು, ಕುಸ್ತಿ ಮಾಡ್ದಿದ್ರೆ ಯಾದವ್ ಹೇಗೆ. ಇದನ್ ನೀವ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರಿ? ನೀವೇನ್ ನೋಡಿದ್ದೀರಲ್ಲ, ಅದು ಸರಿನೇ. ಒಂದು ಸಭೆ ನಡೀತಿತ್ತು, ಸಭೆಯಲ್ಲಿ ನಾನು ಭಾಷಣ ಮಾಡ್ತಾ ಇದ್ದೆ. ಮತ್ತೆ ಆಗ ಇದೂ ನಿಜಾನೇ, ಸ್ವಲ್ಪ ನಮ್ಮ ಯಾದವ್ ಸಮಾಜದವರು, ನಮ್ಮ ರೈತ ಬಂಧುಗಳು, ಹಾಗೆ ಬೇರೆ ಸಮಾಜದ ಜನರು ಗಟ್ಟಿಮುಟ್ಟಾಗಿರ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಏನು ತೊಂದರೆ ಇಲ್ಲ, ಇವೆಲ್ಲ ನಡೆಯುತ್ತೆ, ಆದ್ರೆ ಆಗ್ಲಿ ಬಿಡಿ ಅಂತೆ. ನೋಡಿ, ನೀವ್ ಹೇಳಿದ್ರಿ ಒಂದ್ ವೇಳೆ ಕುಸ್ತಿ ಇಲ್ದೆ ಹೋದ್ರೆ ಯಾದವ್ ಹೇಗೆ, ಲಾಠಿ ಇಲ್ದೆ ಹೋದ್ರೆ ಯಾದವ್ ಹೇಗೆ ಅಂತ. ಮತ್ತೆ ನೀವಿದನ್ನ ಅಖಿಲೇಶ್ ಯಾದವ್ ಅವರ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೀರಾ? ನಾನು ಲಕ್ನೋನಲ್ಲಿ ಅದನ್ನು ಮಾತಾಡಿದ್ದು. ನಂಗೆ ಗೊತ್ತಿದೆ ಲಕ್ನೋ ಉತ್ತರ ಪ್ರದೇಶದ ರಾಜಧಾನಿ ಅಂತ. ಆ ಸಭೆಯಲ್ಲಿ ಒಂದು ವಿಷಯ ಪ್ರಸ್ತಾಪ ಆಗಿತ್ತು. ಹಾಗಾಗಿ ಆ ರೀತಿಯ ವಿಷಯಗಳು ಬಂದಾಗ ಸಾಮಾನ್ಯವಾಗಿ ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಸಕ್ಷಮರು, ಸಮರ್ಥರು, ಆರೋಗ್ಯವಂತರು, ಅದರಲ್ಲೂ ಮುಖ್ಯ ರಾಜಕೀಯಕ್ಕೆ ಬಂದಾಗ ಕೆಲವು ಘಟನೆಗಳು ಹೀಗಾದಾಗ ನನಗೆ ಗರ್ವ ಅನ್ಸುತ್ತೆ. ಯಾದವರು ಎಲ್ಲ ನೋಡ್ಕೋತಾರೆ, ಚಿಂತೆ ಮಾಡಬೇಡಿ ಅಂತಾರೆ. ಇನ್ನೊಂದು ಪ್ರಶ್ನೆ. ಸರ್, ನೀವು ಒಂದ್ಸಲ ಲೋಕಸಭೆ ಎಲೆಕ್ಷನ್ಗೆ ಅಂತ ಆಜಮ್ಗಢಿಗೆ ಬಂದಿದ್ರಿ. ಸೊ ಅಲ್ಲಿ ನಾನು ತುಂಬಾ ಫ್ರೆಂಡ್ಸು ಹೇಳಿದ್ದೇನಪ್ಪ ಅಂತಂದ್ರೆ, ಇವಾಗ ಅವರೆಲ್ಲ ಹೇಳೋದೇನಂತಂದ್ರೆ, ನನ್ನ ಫ್ರೆಂಡ್ಸು ಸರ್, ನೀವು ನಕಲಿ ಯಾದವ್, ಅಖಿಲೇಶ್ ಯಾದವ್ ನಿಜವಾದ ಯಾದವ್ ಅಂತ ಸರ್. ಹಾಗಾಗಿ ಸರ್, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಮತ್ತೆ ನೀವ್ ಹೇಳೋದು ಒಂದ್ ಸ್ವಲ್ಪ ಎಲ್ಲರಿಗೂ ಮುಟ್ಬೇಕು ಸರ್. ಇವಾಗ ನನ್ನ ಯಾದವ್ ಫ್ರೆಂಡ್ಸ್ಗೂ ಕೂಡ ಅದೇ, ನೀವು ನಿಜವಾದ ಯಾದವ ಅಥವಾ ಅಲ್ವಾ? ನಿಜಾನೋ ಸುಳ್ಳೋ ಅನ್ನೋದು ಯಾರಾದ್ರೂ ಹೇಳೋದ್ರಿಂದ ಆಗುತ್ತೇನು? ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ನಿಮ್ಮ ಕುಟುಂಬಗಳ ಪಾಲಿಗೆ ಅಮರ ಪುತ್ರರು ಮತ್ತು ಪುತ್ರಿಯರು. ಯಾಕಂದ್ರೆ ನಿಮ್ಮ ತಂದೆಯ ವಂಶ ನಿಮ್ಮಿಂದಾಗಿ ಮುಂದುವರಿತಾ ಇದೆ. ಹಾಗಾಗಿ ನಾನು ಗರ್ವದಿಂದ ಹೇಳ್ತೀನಿ, ನಮ್ಮ ಪ್ರಕಾರ ನಾವೆಲ್ಲರೂ ನಿಜವಾದವರೇ, ಯಾರೂ ಸುಳ್ಳು ವ್ಯಕ್ತಿಗಳಿಲ್ಲ. ನಿಮಗ್ ಹಾಡ್ ಹೇಳಕ್ ಇಷ್ಟ ಅಂತ ನಾನ್ ಕೇಳ್ಪಟ್ಟಿದ್ದೀನಿ. ಈ ವೇದಿಕೆನಲ್ಲಿ ನಮ್ಗೋಸ್ಕರ ಒಂದ್ ಹಾಡ್ ಹೇಳಕ್ಕಾಗತ್ತಾ ಪ್ಲೀಸ್ ಸರ್? ನೀವು ಮಲ್ಟಿ ಟ್ಯಾಲೆಂಟೆಡ್ ಅನ್ನೋದು ಒಂದೊಂದಾಗೆ ಈಗ ಗೊತ್ತಾಗ್ತಾ ಇದೆ. ನನ್ನ ಹತ್ರ ಕೆಲವೊಂದು ರಹಸ್ಯ ಇದೆ, ಕೆಲವೊಂದು ಜನತೆ ಹತ್ರ. ನೋಡಿ, ಈ ಹಾಡು ಅನ್ನೋದು ಕಾಲೇಜ್ ಟೈಮ್ನವರಿಗೆ ಸರಿಯಾಗಿರುತ್ತೆ. ನಾವು ರಾಜಕೀಯ ವ್ಯಕ್ತಿಗಳು, ಹಾಗಾಗಿ ಭಾಷಣನೇ ನಮಗೆ ಸೂಕ್ತವಾದದ್ದು. ಹಾಡು ಅಂದ್ರೆ ಕಷ್ಟ ಆಗುತ್ತೆ. ಆದರೆ ಒಂದಂತೂ ನಿಜ, ನಮ್ಮ ವಿಶೇಷವಾಗಿ ಮನೋವಿಕಾಸದ ದೃಷ್ಟಿಯಿಂದ, ಜೊತೆಗೆ ಈ ಏಕಾಗ್ರತೆಯ ದೃಷ್ಟಿಯಿಂದ ಹೇಳೋದಾದ್ರೆ, ಸತ್ಸಂಗ, ಹಾಡುಗಳು, ಇದೆಲ್ಲದಕ್ಕೂ ತನ್ನದೇ ಆದ ಮಹತ್ವ ಇದೆ. ಹಾಗಾಗಿ ನನಗೆ ಸ್ವಲ್ಪ ಈ ಭಕ್ತಿ ಭಾವದ ವಿಷಯಕ್ಕೆ ಬಂದ್ರೆ, ಈ ಹಬ್ಬಗಳನ್ನ ಏನು ಆಚರಿಸ್ತಾರೋ
ಅದರಲ್ಲಿ ನನಗೆ ಖುಷಿ ಸಿಗುತ್ತೆ ಹೊರತು ನನಗೆ ವಿಶೇಷವಾಗಿ ಹಾಡುಗಳು ಬರೋದಿಲ್ಲ. ಹಾಡಿ ಸರ್, ದಯವಿಟ್ಟು ಹಾಡಿ ಸರ್. बड़ी देर भई नंद लाला तेरी राह तके ब्रजबाला, ओ बड़ी देर भई नंद लाला तेरी राह तके ब्रजबाला। बाल बाल एक एक से पूछे कहाँ है मुरली वाला रे, बड़ी देर भई नंद लाला तेरी राह तके ब्रजबाला। ವಾತಾವರಣವನ್ನ ನೀವು ಇಷ್ಟೊಂದು ಭಕ್ತಿಮಯಗೊಳಿಸ್ಬಿಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಮೋಹನ್ ಯಾದವ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಅವ್ರ ಪ್ರಕಾರ ಸೈನ್ಯದ ಮೇಲೆ ದಾಳಿ ಆಗ್ಲಿ ಅಥವಾ ಸರ್ಜಿಕಲ್ ಸ್ಟ್ರೈಕ್ ನಡೆದ್ರೂ ಕೂಡ, ಏರ್ ಸ್ಟ್ರೈಕ್ ಆದ್ರೂ ಅದರ ಸಾಕ್ಷಿಯನ್ನ ಕೇಳ್ತಾರೆ. ನನ್ನ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಇಂಥ ವಿಷಯಗಳನ್ನ ಮಾತಾಡೋಕೆ ನಾಚಿಕೆ ಆಗ್ಬೇಕು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರಿಗೆ ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೋಹನ್ ಯಾದವ್ ಮೇಲಿರುವ ಆರೋಪವೇನೆಂದರೆ ಇವರ ಸರ್ಕಾರದ ಮೂಗುದಾರ ಬೇರೆಯವರ ಕೈಯಲ್ಲಿದೆ ಅಂತ. ಮೋಹನ್ ಅವರೇ, ನೀವು ಯಾವತ್ತು ಮುಖ್ಯಮಂತ್ರಿ ಆದ್ರಲ್ಲ ಅವತ್ತೇ ಕಾಂಗ್ರೆಸ್ನವರು ಹೇಳ್ತಾರೆ, ನೋಡಿ ಈ ಮೋಹನ್ ಯಾದವ್ ಅವರ ಸರ್ಕಾರ ಏನಿದೆ, ಮಧ್ಯಪ್ರದೇಶದ ಸರ್ಕಾರ ಏನಿದೆ, ಈಗ ಇದು ಕೇಂದ್ರ ಶಾಸಿತ ಪ್ರದೇಶವಾಗಿದೆ ಮತ್ತೆ ದಿಲ್ಲಿಯಿಂದ ಸರ್ಕಾರವನ್ನ ನಡೆಸ್ತಾರೆ. ನೋಡಿ, ಅವರು ಹೇಳ್ತಾ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರದ ನಿಜಾಂಶವನ್ನ. ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಮೇಲ್ನವರು ಸರ್ಕಾರ ನಡೆಸೋದಿಲ್ಲ. ಕಾಂಗ್ರೆಸ್ನವರ ಚಾಳಿ ಅದು. ನೋಡಿ, ನನಗೆ ನೆನಪಿದೆ, ಅವತ್ತು ಅಖಿಲೇಶ್ ಯಾದವ್ ಅವರು ಹೇಳಿದ್ರು, ಇವರನ್ನ ಬಿಹಾರ ಮತ್ತೆ ಯುಪಿನಲ್ಲಿ ಯಾದವರ ಓಟನ್ನ ಪಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಒಂದ್ ಸ್ವಲ್ಪ ದಿನ, ಆಮೇಲೆ ಇವರು ಹೊರಟೋಗ್ತಾರೆ. ನಿಮಗೆ ನೆನಪಿಸೋಕೆ ಇಷ್ಟಪಡ್ತೀನಿ, 2024 ಲೋಕಸಭೆ ಎಲೆಕ್ಷನ್ಗೂ ಮೊದಲೇ ಇದೆಲ್ಲ ಆಗಿದ್ದು. ಆದರೆ 2024 ಕಳೆದು ಹೋಯಿತು. ಇವತ್ತಿಗೂ ಕೂಡ ನಿಮ್ಮ ದಿನಪತ್ರಿಕೆಗಳಿಂದ ನನಗೇನು ಗೊತ್ತಾಯ್ತು ಅಂದರೆ, ದೇಶದ ಶ್ರೇಷ್ಠ CMಗಳ ಪೈಕಿ ನನಗೆ 6ನೇ ಸ್ಥಾನ ಸಿಕ್ಕಿದೆ ಅಂತಂದರೆ ನಾನು ಬೇರೆ ಏನು ಹೇಳಬೇಕು, ನೀವೇ ಹೇಳಿ. ನೋಡಿ, ಈ ಡೈಲಾಗನ್ನ ಅವರೇ ಹೇಳಿರೋದು, ಮೂಗ್ದಾರ ಮತ್ತೊಬ್ಬರ ಕೈಯಲ್ಲಿದೆ ಅಂತ. ನನಗಂತೂ ಅದು ಅರ್ಥ ಆಗ್ತಾ ಇಲ್ಲ, ಯಾರು ಈ ವಿಷಯನ ನಿಮಗೆ ಹೇಳಿದ್ರು ಅಂತ. ಅದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ನೋಡಿ, ಈ ಮಾತು ಯಾಕೆ ಶುರುವಾಯಿತು ಅಂತಂದ್ರೆ, 2003ರಲ್ಲಿ ನಿಮಗೆ ಟಿಕೆಟ್ ಮಿಸ್ ಆದಾಗ ನೀವು ಹೇಳ್ತೀರಿ, ನನ್ನ ಬಲ್ಬ್ ಅಷ್ಟೇ, ಸ್ವಿಚ್ ಮತ್ತೊಬ್ಬರ ಕೈಲಿದೆ, ಆನ್ ಮತ್ತೆ ಆಫ್ ಅವ್ರು ಮಾಡ್ತಾರೆ. ನಾನಲ್ಲಿ ಪಾರ್ಟಿಯ ಸಿದ್ಧಾಂತದ ಬಗ್ಗೆ ಹೇಳಿದ್ದು. ಮತ್ತೆ ನಮ್ಮ ಟ್ರೈನಿಂಗ್ ಇದೇ ರೀತಿ ಆಗಿರುತ್ತೆ. ಅದರ ಉದಾಹರಣೆಯನ್ನ ನೀವು ನೋಡಬಹುದು. ಮಾನ್ಯ ಮೋದಿ ಅವರೇನು ಮೊದಲನೇ ಬಾರಿಗೆ ಅವರು ಗುಜರಾತ್ನ CM ಆಗ್ತಾರೋ, ಅದಕ್ಕೂ ಮೊದಲು ಯಾವುದೇ ಲೋಕಸಭಾ ವಿಧಾನಸಭಾ ಎಲೆಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಆದರೆ ನಮ್ಮ ಪಾರ್ಟಿಯ ವಿಶೇಷತೆ ಏನು ಅಂತಂದ್ರೆ, ಅವರು CM ಆಗಿ ಕೆಲಸ ಮಾಡಿದ್ರು. ಅವರು ಯಾವ ರೀತಿ ಕೆಲಸ ಮಾಡಿದ್ರು ಅಂದ್ರೆ, ಗುಜರಾತ್ನ ಎಲ್ಲಿಂದ ಎಲ್ಲಿಗೆ ತಗೊಂಡೋದ್ರು. ಮತ್ತೆ PM ಆದಾಗ, PM ಆಗಿ ಇಡೀ ಜಗತ್ತೇ ನೋಡ್ತಾ ಇದೆ ದೇಶವನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗಿದ್ದಾರೆ ಅಂತ. ಇದು ಅವರದ್ದೇ ಉದಾಹರಣೆ. ನೋಡಿ, ಉದಾಹರಣೆಯಾಗಿ ನೀವು ಕೂಡ ಇದ್ದೀರಾ. ನಿಮ್ಮನ್ನ ಹೇಗೆ ಮುಖ್ಯಮಂತ್ರಿ ಮಾಡಿದ್ರಲ್ಲ, ಅದನ್ನ ನೋಡಿ ನಿಮಗೂ ಕೂಡ ಆಶ್ಚರ್ಯ ಆಯ್ತಂತೆ. ನೋಡಿ, ನನ್ನ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಬಿಟ್ರಿ. ನಾನು ಬರೀ ಬಲ್ಪ್ ಇದ್ದ ಹಾಗೆ ಬಟನ್ ಒತ್ತಿದಾಗ ಆನ್ ಆಗ್ಬಿಡ್ತೀನಿ. ನನಗೇನ್ ಗೊತ್ತಾಯ್ತು ಅಂದ್ರೆ, ನನ್ನ ಟಿಕೆಟ್ನ ಯಾರಿಗೂ ಕೊಡಬೇಕು ಅಂತ ಕೊಟ್ಬಿಟ್ಟೆ. ಮುಂದೆ ನೀವೇ CM ಆಗ್ಬೇಕು ಅಂದ್ರೆ ಆಗಿದ್ದೀನಿ ಅಷ್ಟೇ, ನನಗೇನ್ ತೊಂದ್ರೆ. ಹಾಗಿದ್ರೆ ಬಟನ್ ಒತ್ತಿದ್ಯಾರು? ಪಾರ್ಟಿಯವರೇ ಒತ್ತಿದ್ದು. ಪಾರ್ಟಿನೇ ಡಿಸೈಡ್ ಮಾಡೋದು. ಪಾರ್ಟಿಯ ಕಾರ್ಯಕರ್ತನಾಗಿ ವಿಶೇಷತೆ ಏನು ಅಂತಂದ್ರೆ, ಪಾರ್ಟಿಯಲ್ಲಿ ನಮ್ಮ ಬಗ್ಗೆ ನಾವು ಡಿಸೈಡ್ ಮಾಡೋದಿಲ್ಲ. ನಮ್ಮ ಪಾರ್ಟಿ ಪ್ರತ್ಯೇಕ ಕಾರ್ಯಕರ್ತನ ಯೋಗ್ಯತೆ, ಕ್ಷಮತೆ, ಕೆಲಸ ಮಾಡೋ ರೀತಿ, ವಿಚಾರಧಾರೆಯ ಬಗ್ಗೆ ಇರೋ ಬದ್ಧತೆ, ಅವರ ಜೀವನದ ಬಗ್ಗೆ ಇರುವಂತಹ ವಿಶೇಷತೆಗಳು ಎಲ್ಲವೂ, ಅದೆಲ್ಲವನ್ನ ನೋಡಿ ಅಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ನನಗೆ ಹೆಮ್ಮೆ ಇದೆ, ನಮ್ಮ ಪಾರ್ಟಿ ನನ್ನಂಥ ಬಡ ಕಾರ್ಯಕರ್ತನನ್ನ ಈ ಮಟ್ಟಕ್ಕೆ ತಂದಿದೆ ಅನ್ನೋದ್ರ ಬಗ್ಗೆ. ನೋಡಿ, ಒಂದಷ್ಟು ಜನ ಹೇಳ್ತಾರೆ, JP ನಡ್ಡಾ ಅವರ ಪತ್ನಿ ಮಲ್ಲಿಕಾ ಅವರು ನಿಮಗೆ ರಾಖಿ ಕಟ್ತಾರೆ, ಬಹಳ ಆತ್ಮೀಯವಾದ ಸಂಬಂಧ ಇದೆ, ಅದರಿಂದ ಉಪಯೋಗ ಆಯ್ತು. ನೋಡಿ, ರಕ್ಷಾಬಂಧನ ಇಡೀ ಪ್ರದೇಶದಿಂದ ಕಟ್ಟಿಸ್ಕೋತೀನಿ, 1000 ರಾಖಿ ಕಟ್ಟಿಸ್ಕೋತೀನಿ ನಮ್ಮ ಪ್ರದೇಶದಲ್ಲಿ.
ಪ್ರತಿ ಹಬ್ಬದಲ್ಲೂ ತಂಗೀರು, ನನ್ನ ಪತ್ನಿ ಬಿಟ್ಟು ಉಳಿದವರೆಲ್ಲ ತಂಗೀರೆ ನನಗೆ ನಮ್ಮ ಕ್ಷೇತ್ರದಲ್ಲಿ. ಆದ್ರೆ ಅವರು ಕೂಡ ಪೊಲಿಟಿಕಲ್ ಪರಿವಾರದವರೇ ಅಲ್ವಾ? ಅಮ್ಮ ಕೂಡ ಜಬಲ್ಪುರ್ನಲ್ಲಿ ಚುನಾವಣೆಗೆ ನಿಂತಿದ್ರು ಸಾಕಷ್ಟು ಸಲ. ಯಾರ ತಂದೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಕಾಂಪೀಟ್ ಮಾಡಿರ್ತಾರೋ, ತಾಯಿನೂ ಎಲೆಕ್ಷನ್ಸ್ ಅಲ್ಲಿ ಕಾಂಪೀಟ್ ಮಾಡದಂಥವ್ರು, ಅದು ಲೋಕಸಭೆನೇ ಆಗಿರ್ಲಿ ರಾಜ್ಯಸಭೆನೇ ಆಗಿರ್ಲಿ, ಅವರು ಮಂತ್ರಿ ಕೂಡ ಆಗಿದ್ರು. ಆದ್ರೆ ಮಲ್ಲಿಕಾ ಅವರು ಎಲೆಕ್ಷನ್ಸ್ ಅಲ್ಲಿ ನಿಂತಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಲ್ವಾ? ಹಾಗಾಗಿ ನನ್ನ ನಂಬಿಕೆ ಏನು ಅಂತಂದ್ರೆ, ನಮ್ಮ ಪಾರ್ಟಿಯಲ್ಲಿ ಅದ್ಯಾವುದೇ ಕಾರ್ಯಕರ್ತನಿಗೆ ಎಂಥ ಕೆಲಸ ಕೊಟ್ರೂ ಕೂಡ ಅವನದನ್ನ ಖುಷಿಯಿಂದನೇ ಮಾಡ್ತಾನೆ. ನನಗೂ ಗರ್ವ ಇದೆ, ನನಗೆ ಕೊಟ್ಟಂತಹ ಎಲ್ಲ ಜವಾಬ್ದಾರಿಗಳನ್ನ ನಾನು ನಿಭಾಯಿಸಿದ್ದೇನೆ ಅಂತಾನೆ ಭಾವಿಸ್ತಾ ಇದ್ದೀನಿ ನಾನಿವತ್ತು. ರಾಜಕೀಯದ ಪಂಡಿತರು ಏನಿದಾರಲ್ಲ, ಅವ್ರು ಹೇಳ್ತಾರೆ ಮೋಹನ್ ಯಾದವ್ ಅವರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂದ್ರೆ ಒಬಿಸಿ ಸಮಾಜವನ್ನ ಪ್ರಭಾವಿತಗೊಳಿಸೋದಕ್ಕೆ. ಹೇಗಿರುತ್ತೋ ಯಾರ ದೃಷ್ಟಿ ಹಾಗೆ ಅವರ ಸೃಷ್ಟಿ. ನೋಡಿ, ಇದು ಕಾಂಗ್ರೆಸ್ನವರ ದೃಷ್ಟಿಕೋನ. ಅವರು ತಮ್ಮ ವೋಟ್ ಬ್ಯಾಂಕ್ಗಾಗಿ ಪ್ರತಿ ಜಾತಿಗಳನ್ನು ಅದೇ ರೀತಿಯಾಗಿ ನೋಡುತ್ತೆ. ಅದೇ ಕಾರಣದಿಂದ ನಮ್ಮ ಪ್ರಜಾಪ್ರಭುತ್ವ ಕುಗ್ತಾ ಇದೆ, ಮತ್ತೆ ಸಮಾಜದಲ್ಲಿ ಈ ರೀತಿ ಮಾತುಗಳಾಡ್ತಾರೆ. ನಮ್ಮ ಪಾರ್ಟಿ ಎಲ್ಲರ ಜೊತೆ, ಎಲ್ಲರ ವಿಕಾಸ, ಎಲ್ಲರ ವಿಶ್ವಾಸ, ಎಲ್ಲರ ಪ್ರಯಾಸದಿಂದ ನಡೀತಿದೆ ಮೋದಿಜಿಯ ಸರ್ಕಾರ. ನೀವು ಹೇಳ್ತೀರಿ ಮೋದಿ ಅವರು ನಡೆಸ್ತಾರೆ ಅಂತ. ರಾಹುಲ್ ಗಾಂಧಿ ಹೇಳ್ತಾರೆ ಈ 163 ಸೀಟ್ ಏನ್ ಗೆದ್ದಿದಾರಲ್ಲ, ಪ್ರಚಂಡ ಬಹುಮತ ಸಿಕ್ಕಿದ್ಯಲ್ಲ, ಈ ವೋಟುಗಳನ್ನ ನೀವು ಕದ್ದು ಗೆದ್ದಿದ್ದೀರಾ ಅಂತ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಯಾರು ತಿಳಿಸಿ ಹೇಳೋಕ್ಕಾಗುತ್ತೆ? ಅವ್ರು ಹೇಳ್ತಾರೆ ಗುಜರಾತಲ್ಲಿ 20 ವರ್ಷದಿಂದ ವೋಟ್ ಕಳ್ತನ ನಡೀತಾ ಇದೆ ಅಂತ, 20 ವರ್ಷದಿಂದ ಮಧ್ಯಪ್ರದೇಶದಲ್ಲೂ ಅದೇ ನಡೀತಾ ಇದೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ನೆನ್ಪಿಸೋಕೆ ಇಷ್ಟಪಡ್ತೀನಿ, 10 ವರ್ಷದಿಂದ ಅವ್ರ ಸರ್ಕಾರನೇ ಇದ್ದಿದ್ದು, ಅವರೇ ನಾವಾಗ ಮಲ್ಕೊಂಡಿದ್ರ ಅಂತ. ಹೇಳ್ತಾ ಇರೋರಿಗೆ ಪ್ರಜ್ಞೆನೇ ಇಲ್ಲ ಏನ್ ಹೇಳ್ತಿದ್ದಾರೆ ಅಂತ. 10 ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು, 2004ರಿಂದ 2014ರವರೆಗೂನು. ಪ್ರತಿ ರಾಜ್ಯದಲ್ಲೂ ತಮ್ಮದೇ ಆದ ರೀತಿಯಲ್ಲಿ ಎಲೆಕ್ಷನ್ಸ್ ನಡೀತಾ ಇತ್ತು. ಯಾರಾದ್ರೂ ಗೆಲ್ಬೇಕಿತ್ತು, ಯಾರಾದ್ರೂ ಸೋಲ್ಬೇಕಿತ್ತು. ನಾನು ದುಃಖದಿಂದ ಇದನ್ನ ಹೇಳ್ತೀನಿ, ರಾಹುಲ್ ಗಾಂಧಿ ಯಾವಾಗ ಅರ್ಥ ಮಾಡ್ಕೋತಾರೆ? ಅವರ ಈ ರೀತಿಯ ಹೇಳಿಕೆಯಿಂದ ಅವರ ಪಾರ್ಟಿ ಇನ್ನೂ ರಸತಳಕ್ಕೆ, ಪಾತಾಳಕ್ಕೆ ಹೋಗಿ ತಲುಪ್ತಾ ಇದೆ. ನೋಡಿ, ಇತ್ತೀಚೆಗೆ ಅವರು ಬಿಹಾರ್ನಲ್ಲಿದ್ದಾರೆ, ಮತಯಾತ್ರೆ ನಡೆಸ್ತಾ ಇದ್ದಾರೆ. ಮತ್ತವ್ರು ಹೇಳ್ತಾರೆ ಬಿಹಾರ್ನಲ್ಲಿ ಚುನಾವಣೆಯ ಆಯೋಗ ಬಿಜೆಪಿಯನ್ನ ಗೆಲ್ಸೋ ಕಾರಣಕ್ಕೆ ಜನರ ವೋಟನ್ನ ನಾಶ ಮಾಡ್ತಿದ್ದಾರೆ. ನನಗೆ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿಯ ಒಂದು ಮಾತು ನೆನಪಾಗ್ತಾ ಇದೆ. ಅವ್ರು ತುಂಬಾನೇ ಚೆನ್ನಾಗಿ ಅನಾಲಿಸಿಸ್ ಮಾಡಿದ್ದಾರೆ. ನಮ್ಮ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏನೇ ಕೆಲಸ ಕೊಟ್ರೂ ಅದನ್ನ ಹಾಳು ಮಾಡ್ತಾರೆ, ಅದನ್ನ ಹಾಳು ಮಾಡದೆ ಒಪ್ಪೋದೇ ಇಲ್ಲ ಅವರು. ಈಗ 3 ಸರ್ತಿ ಅವರನ್ನ ಲೋಕಸಭೆಗೆ ತರೋಕ್ ಟ್ರೈ ಮಾಡ್ತಿದ್ದಾರೆ, ಆದ್ರೆ 3 ಬಾರಿ ಸೋತೋದ್ರು. ಪಾರ್ಟಿನ ಎಂಥ ಹಂತಕ್ಕೆ ತಂದಿದ್ದಾರೆ ನೋಡಿ. ಈ ಸಂಖ್ಯೆಗಳನ್ನು ಕಾಂಗ್ರೆಸ್ನವರೇ ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಅವರು ಯಾವುದೇ ರಾಜ್ಯಕ್ಕೆ ಹೋಗಿ ಯಾವ ಪಕ್ಷನೇ ಸಪೋರ್ಟ್ ಮಾಡಲಿ, ಇವತ್ತೇನು ಸಪೋರ್ಟ್ ಮಾಡಕ್ ಹೋಗ್ತಾರೋ, ಕೆಲವೊಮ್ಮೆ ಹೇಗಾಗುತ್ತೆ ಅಂದ್ರೆ, ಒಂದ್ ವೇಳೆ ಬಿಜೆಪಿ ಗೆಲ್ಲಿಲ್ಲ ಅಂದ್ರೆ ಆ ದಳದವರು ಗೆಲ್ತಾರೆ, ಆದ್ರೆ ಕಾಂಗ್ರೆಸ್ ಇನ್ನೂ ರಸತಳಕ್ಕೆ ಹೋಗ್ಬಿಡುತ್ತೆ, ಕಾಂಗ್ರೆಸ್ ಪೊಸಿಷನ್ ಇನ್ನೂ ಹಾಳಾಗುತ್ತೆ. ಇದೇ ಕಾರಣ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಚುನಾವಣೆಯನ್ನ ಸೋಲೋದಕ್ಕೆ, ರಸತಳಕ್ಕೆ ಹೋಗೋದಕ್ಕೆ. ನರೇಂದ್ರ ಮೋದಿ, ಅಮಿತ್ ಶಾ ಮತ್ತೆ ಎಲೆಕ್ಷನ್ ಕಮಿಷನ್ ಇವ್ರು ಸೇರ್ಕೊಂಡು ಕಾಂಗ್ರೆಸ್ನ ಸೋಲಿಸ್ತಿದ್ದಾರೆ. ನೋಡಿ, ಈ ಪ್ರಶ್ನೆಗೆ ನಾನು ಜವಾಬ್ದಾರಿಯಿಂದ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿ ಅವರಿಗೆ ಆಪೋಸಿಷನ್ ಪಾರ್ಟಿ ಲೀಡರ್ನ ಪದವಿಯ ಮಹತ್ವನೇ ಗೊತ್ತಿಲ್ಲ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ. ಭಾರತದಷ್ಟು ಪಾಪ್ಯುಲೇಷನ್ನು ಬೇರೆ ಯಾವುದೇ ದೇಶದ್ದಿಲ್ಲ. ನನ್ನ ಪ್ರಕಾರ ಗರ್ವದ ವಿಷಯ ಏನು ಅಂತಂದ್ರೆ, ಸ್ವತಂತ್ರದ ನಂತರದವರೆಗೂ ಇವತ್ತಿನವರೆಗೂ ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ. ಭಾರತದ ಸುಪ್ರೀಂ ಕೋರ್ಟ್, ಬೇರೆಲ್ಲ ನ್ಯಾಯಾಲಯಗಳಿಂದ ಭಾರತದ ಗೌರವ ಜೀವಂತವಾಗಿದೆ. ಭಾರತದ ಎಲೆಕ್ಷನ್ ಕಮಿಷನ್ನಿಂದಾಗಿ ಇಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆ. ಆದ್ರೆ ದೌರ್ಭಾಗ್ಯ ಏನು ಅಂದ್ರೆ, ಅರ್ಬನ್ ನಕ್ಸಲ್ ದೃಷ್ಟಿಕೋನದಿಂದ ರಾಹುಲ್ ಗಾಂಧಿ ಇದೆಲ್ಲದರ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ. ಇದು ತುಂಬಾನೇ ನಾಚಿಕೆಗೇಡು ಅಂತ ಹೇಳ್ತೀನಿ ನಾನು. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಅವರು ಪ್ರಜಾಪ್ರಭುತ್ವದ ಪಿಲ್ಲರ್ಸ್ ಮೇಲೆನೆ ಪ್ರಶ್ನೆಯನ್ನ ಎತ್ತಿದ್ರೆ, ಅವರಿಗೆ ಸುಪ್ರೀಂ ಕೋರ್ಟೇ ಇಷ್ಟ ಇಲ್ಲ ಅಂದ್ರೆ, ಅವರಿಗೆ ಎಲೆಕ್ಷನ್ ಕಮಿಷನ್ ಇಷ್ಟ ಇಲ್ಲ ಅಂದ್ರೆ, ಅವರಿಗೆ ನಮ್ಮ ಸೈನ್ಯದ ಬಗ್ಗೆನೇ ನೋಡಿ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆದ್ರೂ, ಏರ್ ಸ್ಟ್ರೈಕ್ ಆದ್ರೂನು ಅದರ ಸಾಕ್ಷಿಗಳನ್ನ ಕೇಳ್ತಾರೆ. ನನಗನ್ಸುತ್ತೆ ರಾಹುಲ್ ಗಾಂಧಿ ಅವರಿಗೆ ಇಂಥ ಮಾತುಗಳನ್ನಾಡೋದಕ್ಕೆ ನಾಚಿಕೆ ಆಗ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರ ಕಣ್ಣುಗಳು ತೀಕ್ಷ್ಣವಾಗಿರುತ್ತೆ. ಅವರು ಏನೇನ್ ಹೇಳ್ತಾರೋ ಜನ ಎಲ್ಲ ಲೆಕ್ಕ ಇಡ್ತಿದ್ದಾರೆ. ಇಂದೆಲ್ಲ ನಾಳೆ ರಾಹುಲ್ ಗಾಂಧಿಗೆ, ಅವರ ಪಾರ್ಟಿಗೆ ಉತ್ತರ ಕೊಡ್ಲೇಬೇಕಾಗುತ್ತೆ ಅವರ ಈ ನಡವಳಿಕೆಗೆ. ಜನತೆಯಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಕೇಜ್ರಿವಾಲ್ರವರ ಆರೋಪ ಏನಂದ್ರೆ, ಮೋದಿ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರ ಮೇಲೆ ತುಂಬಾ ಕೇಸ್ ಹಾಕಿದ್ದಾರೆ, ಆದ್ರೆ ಅವರನ್ನ ಅರೆಸ್ಟ್ ಮಾಡಿಲ್ಲ. ಮೋದಿ ಸರ್ಕಾರ ಮತ್ತೆ ಕಾಂಗ್ರೆಸ್ ಏನಾದ್ರು ಸೇರ್ಕೊಂಡಿದ್ದೀರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಕ್ಕೆ ಇಷ್ಟಪಡದೇ ಇರೋರು ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ? ಕೇಜ್ರಿವಾಲ್ ಅವರೇ ಹೇಳ್ಬೇಕು.
ಸ್ವಾತಂತ್ರ್ಯದ ನಂತರ ಈ ರೀತಿಯ ಸಿಎಂಗಳು ಯಾರೂ ಬರಲೇ ಇಲ್ಲ, ಕೇವಲ ಕೇಜ್ರಿವಾಲ್ ಅವ್ರು ಮಾತ್ರ. ಇನ್ನೂ ಹೇಳೋದಾದ್ರೆ ಲಾಲು ಯಾದವ್ ಇರ್ಬೋದು, ಅವರ ಹೆಂಡತಿ, ಅವರ ಮಕ್ಕಳು, ಮತ್ತು ಜಾರ್ಖಂಡ್ನ ಸುಬ್ಬು ಸೊರೇನ್ ಅವ್ರಿರ್ಬಹುದು, ಮತ್ತೆ ಇಲ್ಲಿವರೆಗೂ ಬೇರೆ ಎಲ್ಲ ದೇಶದ ರಾಜಕಾರಣಿಗಳು ಯಾವುದೇ ಮಂತ್ರಿ ಆಗಿರ್ಲಿ, ಯಾರ ಮೇಲೆ ಅಲಿಗೇಷನ್ಸ್ ಬಂದು ಅವರು ಜೈಲಿಗೆ ಹೋಗೋ ಸಂದರ್ಭ ಬಂದಾಗ ಅವ್ರು ರಿಸೈನ್ ಮಾಡಿದ್ರು. ಹಾಗಾಗಿ ಅವರಿಗೆ ಪ್ರಶ್ನೆ ಮಾಡುವಂತ ಅಧಿಕಾರನೇ ಇಲ್ಲ. ಯಾಕೆ ಪ್ರಶ್ನೆ? ಖಂಡಿತ ಸರ್. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನ್ನ ಪಕ್ಷದ 5 ಮಂತ್ರಿಗಳನ್ನ ನನ್ನನ್ನು ಸೇರಿಸಿ ಜೈಲಿಗೆ ಹಾಕಿದ್ರು, ನನ್ನ ವಿರುದ್ಧ ಯಾವುದೇ ಸಾಕ್ಷಿ ಕೂಡ ಇರಲಿಲ್ಲ. ಆದ್ರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಸಾಕ್ಷಿ ಇದೆ, ಸೋನಿಯಾ ಗಾಂಧಿ ಅವರ ವಿರುದ್ಧ ಸಾಕ್ಷಿ ಇದೆ, ಅವ್ರನ್ನ ಮೋದಿ ಅವರು ಜೈಲಿಗೆ ಹಾಕ್ಸೋದಿಲ್ವಲ್ಲ. ಹಾಗಿದ್ರೆ ಅವರು ಡೆಲ್ಲಿಯಲ್ಲಿ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಯಾಕೆ ಎಲೆಕ್ಷನ್ಸಿಗೆ ಹೋಗ್ಬೇಕಿತ್ತು? ಯಾಕೆ ಅವ್ರಿಗೆ ಬುದ್ಧಿ ಇರ್ಲಿಲ್ವಾ? ಅವ್ರಿಗೆ ಗೊತ್ತಿತ್ತಲ್ವಾ ಇವರೆಲ್ಲ ತಪ್ಪಿತಸ್ಥರು ಅಂತ? ಇವರ 2 ಮುಖಗಳು ಹೊರಗೆ ಬರ್ತಾ ಇವೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವರಿಗೆ ಜಾಮೀನ್ ಸಿಕ್ಕಿದೆ, ಇನ್ನು ಕೇಸ್ ನಡೀತಾ ಇದೆ. ಕೇಸ್ ಮುಗಿತು ಅಂತ ಇವ್ರಿಗೆ ಯಾರು ಹೇಳಿದ್ದು? ಕೇಸ್ ಇನ್ನೂ ನಡೀತಾ ಇದೆ ಅಲ್ವಾ? ಅದನ್ನ ನ್ಯಾಯಾಲಯ ಡಿಸೈಡ್ ಮಾಡಬೇಕು. ಈಗ ನನ್ನ ಮೇಲೂ ಕೇಸ್ ನಡೀತಾ ಇದೆ, ನಾನು ಜಡ್ಜ್ ಸಾಹೇಬ್ರನ್ನ ನೋಡ್ತಾ ಇದ್ದೀನಿ, ಅವ್ರು ನನ್ನ ಮೇಲೆ ಕೃಪೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ಇನ್ನೂ ಕೇಸ್ ನಡೀತಾ ಇದೆ ಅಲ್ವಾ? ಇನ್ನೊಂದೆರಡು ಪ್ರಶ್ನೆ ತಗೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಎಷ್ಟು ಕೆಳಮಟ್ಟಕ್ಕೆ ಬಂದಿದೆ ಅಂದ್ರೆ, ಇತ್ತೀಚೆಗೆ ಬಿಹಾರದಲ್ಲಿ ಒಂದು ಸಭೆಯಲ್ಲಿ ಮೋದಿಜಿಗೆ ಮತ್ತೆ ಅವ್ರ ತಾಯಿಗೆ ಅಪಶಬ್ದ ಮಾತಾಡಿದ್ರು. ಅಂಥವ್ರಿಗೆ ಏನಾಗಬೇಕು? ನೀವೇನು ಹೇಳಕ್ ಇಷ್ಟಪಡ್ತೀರಾ? ನೀವು ತುಂಬಾನೇ ಸೂಕ್ತವಾದ ಪ್ರಶ್ನೆ ಕೇಳಿದ್ರಿ. ನಾನು ಕಟು ಶಬ್ದಗಳಲ್ಲಿ ನಿಂದಿಸೋಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಸಂಸ್ಕೃತಿ ಆ ರೀತಿ ಯಾವತ್ತೂ ಇಲ್ವೇ ಇಲ್ಲ, ಅದಕ್ಕೆ ತದ್ವಿರುದ್ಧವಾಗಿದೆ. ನಮ್ಮ ದೇಶದ ವಿರೋಧಿಗಳು ಕೂಡ ಸೈನ್ಯದ ಜೊತೆಗೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಸತ್ ಹೋದ್ರೆ ನಾವು ಸೈನಿಕನ ದೇಹವನ್ನ ವಾಪಸ್ ಕೊಟ್ಟು ಗೌರವ ಸಲ್ಲಿಸ್ತೇವೆ. ಮತ್ತೆ ಇತ್ತೀಚೆಗೆ ದಿವಂಗತರಾದಂತಹ ಮಾನ್ಯ ಮೋದಿಯವರ ತಾಯಿ, ಅವರನ್ನು ಯಾರಾದರೂ ತೆಗಳ್ತಾರೆ ಅಂತಂದ್ರೆ ಅವ್ರ ತಲೆ ಸರಿಯಿಲ್ಲ ಅಂತಾನೆ ಹೇಳಬಹುದು. ಅವರಿಗೆ ಭಾರತೀಯ ಸಂಸ್ಕೃತಿ ಅರ್ಥ ಆಗಲ್ಲ ಅಂತ ಹೇಳಬಹುದು. ಕಟು ಶಬ್ದಗಳಲ್ಲಿ ನಿಮ್ಮೆಲ್ಲರ ಮುಖಾಂತರ ನಾನು ಬಯೋಕಿಷ್ಟಪಡ್ತೀನಿ ಅವ್ರನ್ನ. ಅವ್ರು ಈ ರೀತಿ ಮಾಡೋದಕ್ಕೆ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ತೀನಿ. ನೋಡಿ, ಇವ್ರು ಕೇಳ್ತಾ ಇದ್ದಾರೆ ಇಂಥವ್ರಿಗೆ ಯಾವ ಚಿಕಿತ್ಸೆಯನ್ನ ಕೊಡಬೇಕು ಅಂತ. ಇಂಥವ್ರಿಗೆ ಚಿಕಿತ್ಸೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದೀರಾ, ಬಟನ್ ಒತ್ರಿ, ಭಾರತ್ ಮಾತಾ ಕಿ ಜೈ ಅಷ್ಟೇ. ಬಿಹಾರದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ, ಜನರ ಕೈಯಲ್ಲಿ ಬಟನ್ ಇದೆ, ಹಾಗಾಗಿ ಪೂರ್ತಿ ಚಾನ್ಸ್ ಇದೆ. ನಾನು ಇದೇ ದೃಷ್ಟಿಕೋನದಲ್ಲೇ ನೋಡೋದು. ನಮ್ಮ ದೇಶದಲ್ಲಿ 5000 ವರ್ಷಗಳ ಹಿಂದಿನ ಭಗವಂತ ಕೃಷ್ಣನ ಉದಾಹರಣೆ ಇದೆಯಲ್ಲ. ಶಿಶುಪಾಲ 100 ತಪ್ಪುಗಳಿಗಾಗಿ ಕ್ಷಮೆ ಕೇಳಿದ್ನೋ, ಅವರ ಚಿಕ್ಕಮ್ಮನಿಗೆ ಆಶ್ವಾಸನೆ ಕೊಟ್ಟಿದ್ನೋ, ಮತ್ತೆ 99 ಆದರಂತಹ 100ನೇ ತಪ್ಪು ಮಾಡಿದಾಗ ಅವರು ಬೆರಳನ್ನ ಎತ್ತುತ್ತಾರೆ. ಬೆರಳೆತ್ತುತ್ತಿದ್ದ ಹಾಗೆ ಭಗವಂತ ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಬರುತ್ತೆ. ಮತ್ತೆ ನಾವೆಲ್ಲರೂ ನೋಡಿದೀವಿ, 100 ತಪ್ಪುಗಳ ನಂತರ ಧಡಾಮ್. ಇವತ್ತಿನ ಸಮಯದಲ್ಲಿ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಸುದರ್ಶನ ಚಕ್ರ ಅಂದ್ರೆ ಬಟನ್ ಒತ್ತೋದು, ಬೇರೆಲ್ಲ ಕೆಲಸ ತನಗೆ ತಾನೇ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಯಾರನ್ನೂ ಹೊಡೆಯುವಂತಹ ಅವಶ್ಯಕತೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಲ್ಸಿದ್ರೆ ಸಾಕು, ಎಲ್ಲದಕ್ಕೂ ಉತ್ತರ ಸಿಕ್ಬಿಡುತ್ತೆ. ನನಗೆ ಈ ವಿಷಯದಲ್ಲಿ ಪೂರ್ತಿ ನಂಬಿಕೆ ಇದೆ. ಬಿಹಾರ್ನ ಜನತೆ ಈ ರೀತಿ ಕೆಟ್ಟ ಮಾತುಗಳನ್ನಾಡೋದನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಇದನ್ನ ನೀವು ಬರ್ದಿಟ್ಕೊಳ್ಳಿ. ಮೋಹನ್ ಅವರೇ, ಬಿಹಾರ್ನಲ್ಲಿ ಕಾಂಪಿಟೇಷನ್ ಇರೋದು ಲಾಲು ಯಾದವ್ ಮತ್ತೆ ತೇಜಸ್ವಿ ಯಾದವ್ ಅವರಿಗೆ. ಅವರು ಕೂಡ ಯದುವಂಶಿಗಳು. ಅವರ ವಿರುದ್ಧ ಪ್ರಚಾರ ಮಾಡಕ್ ಹೋಗ್ತೀರಾ? ನಾನು ಪಾರ್ಟಿ ಪ್ರಚಾರಕ್ಕೆ ಹೋಗ್ತೀನಿ. ಎದುರುಗಡೆ ಯಾರಿರ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಾವು ಮಹಾಭಾರತದ ಕಾಲದವರು, ನಮ್ಮ ಸಿದ್ಧಾಂತದವರು ನಮ್ಮ ಜೊತೆಗಿರ್ತಾರೆ, ಎದುರುಗಡೆಯವರು ಎದುರುಗಡೆ ಇರ್ತಾರೆ ಅಷ್ಟೇ. ನಾವೀಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಮೋಹನ್ ಯಾದವ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಶೆಯ ಹೊಸ ಸೆಂಟರ್ ಮಧ್ಯಪ್ರದೇಶ. ಭೋಪಾಲ್ನಲ್ಲಿ ಜಪ್ತಿ ಮಾಡಲಾಗಿದೆ 1814 ಕೋಟಿಯ ಎಂಡಿ ಡ್ರಗ್ಸ್. ನಾವು ವಿಚಾರಣೆ ನಡೆಸಿದಾಗಲೇ ಇದು ಬೆಳಕಿಗೆ ಬಂದಿದ್ದು. ನಾವು ಹಾಗೆ ಬಿಟ್ಬಿಟ್ವಾ? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕೆ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೋಹನ್ ಯಾದವ್ ಮೇಲಿರುವ ಆರೋಪವೇನೆಂದರೆ ಇವರು ಉಲ್ಟಾ ದಾರಿಯಲ್ಲಿ ನಡೆಯುತ್ತಾರೆ ಎಂಬುದು. ನೋಡಿ, ನೀವು ಉಜ್ಜಯಿನಿಂದ ಬರ್ತೀರಾ ಮಹಾಕಾಲನ ನಗರದಿಂದ. ಅಲ್ಲಿ ಜನ ಹೇಳ್ತಾರೆ, ಮಹಾಕಾಲನ ದರ್ಬಾರಲ್ಲಿ ಯಾವುದೇ ರಾಜ ರಾತ್ರಿ ಉಳ್ಕೊಳ್ಳೋದಿಲ್ಲ. ಸಂಜೆ ಆಗ್ತಿದ್ದ ಹಾಗೆ ಹೊರಟು ಬಿಡ್ತಾರೆ. ಇದು ಮಹಾಕಾಲನ ನಗರ. ನೀವು ಮುಖ್ಯಮಂತ್ರಿ ಆದ್ರಿ, ನಿಮ್ಗೂ ತಿಳುವಳಿಕೆ ಹೇಳಿದ್ರು, ನೀವು ಉಲ್ಟಾ ದಾರಿಲಿ ಹೋದ್ರಿ, ಉಜ್ಜಯಿನಲ್ಲಿ ರಾತ್ರಿ ಉಳ್ಕೊಂಡ್ರಿ. ನೋಡಿ, ಕೆಲವೊಮ್ಮೆ ಏನೂ ನಡಿದೇನೆ ಸುಮ್ಮನೆ ಹಾಗೆ ಹೇಳ್ಬಿಡ್ತಾರೆ, ಸುಳ್ಳುಗಳನ್ನೆಲ್ಲ ಹೇಳ್ತಾರೆ. ಈಗ ನೀವು ಹೇಳಿ, 1947 ನಂತರ ದೇಶದಲ್ಲಿ ರಾಜರ ಆಳ್ವಿಕೆ ಯಾರಾದ್ರೂ ಮಾಡ್ತಾ ಇದ್ದಾರೆ ಇವತ್ತು?
ರಾಜರೆಲ್ಲ ರಾಜಶಾಸನದ ಸಮಾಪ್ತಿಯೊಂದಿಗೆ ಮುಗಿದು ಹೋದ್ರು. ಈಗ ನಾವೆಲ್ಲ ಆಯ್ಕೆಯಾದ ಪ್ರಜೆಗಳ ಪ್ರತಿನಿಧಿಗಳು. ಮೊದ್ಲು ರಾಜರಲ್ಲ. ಎರಡನೇದು, ರಾಜರು ಒಂದು ಮಿಥ್ಯ ಹರಡಿದ್ರು ನಗರದ ಸರಹದ್ದಲ್ಲಿ ರಾಜಾರಾತ್ರಿ ಇರಬಾರ್ದು. ಸೊ ಬಾಬಾ ಮಹಾಕಾಲ ನಗರಕ್ಕೆ ಸೀಮಿತ ಆಗ್ಬಿಟ್ರ? ಇದು ಎಷ್ಟು ಸುಳ್ಳು! ಅರೇ, ಬಾಬಾ ಮಹಾಕಾಲನ ವಕ್ರದೃಷ್ಟಿ ಬಿದ್ರೆ ಬ್ರಹ್ಮಾಂಡದಲ್ಲಿ ಯಾರಾದ್ರೂ ಉಳಿತಾರ? ಜಗತ್ತಲ್ಲಿ ಯಾರಾದ್ರೂ ಉಳಿತಾರ? ಕೊನೆಯದಾಗಿ, ನಮ್ ಪ್ರಕಾರ ಭಗವಂತ ಅಂದ್ರೆ ತಂದೆ ತಾಯಿಗ್ ಸಮಾನ. ನಾವು ಜೀವನ ಪರ್ಯಂತ ಖುಷಿಯಾಗಿರ್ಬೇಕು, ನಮಗೆ ದೀರ್ಘಾಯುಷ್ಯ ಸಿಗ್ಬೇಕು ಅಂತ ಆಶೀರ್ವಾದ ಮಾಡ್ತಾರವ್ರು. ಅವ್ರ್ಯಾಕ್ ನಮ್ ಪ್ರಾಣ ತೆಗಿತಾರೆ? ನಮ್ಮ ಆಯಸ್ಸು ಭಗವಂತನ ಲೆಕ್ಕಾಚಾರದಲ್ಲಿ ಮುಗಿದೋದಾಗ ಜಗತ್ತಿನ ಯಾವ ಶಕ್ತಿನೂ ನಮ್ಮನ್ ಕಾಪಾಡಕ್ಕಾಗಲ್ಲ. ಭಗವಂತನ ಆಶೀರ್ವಾದ ಇರುವಾಗ ಯಾರೂ ನಮ್ಮನ್ ಸಾಯಿಸೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇದೇ ಅಲ್ವಾ ಸನಾತನ ಸಂಸ್ಕೃತಿ ಅಂದ್ರೆ? ನೀವು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಬೇರೆಯವರಂತೂ ವಾಟ್ಸಪ್ ಮೆಸೇಜನ್ನು ನೋಡ್ತಾರೆ, ಕೆಲವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬಂದಿದೆ ಅಂತ ನೋಡ್ತಾರೆ, ಕೆಲವರು ಫೇಸ್ಬುಕ್ ನೋಡ್ತಾರೆ, ಕೆಲವರು ಟ್ವಿಟರ್ ನೋಡ್ತಾರೆ. ನೀವು ಮಾರುತಿ ನೋಡ್ತೀರಾ? ನೋಡಿ, ನಾನು ಬಾಬಾ ಮಹಾಕಾಲ್ನ ನಗರಿಯ ಭಕ್ತ. ಮತ್ತೆ ಭಸ್ಮಾರ್ತಿಯಿಂದ ಜೀವನಕ್ಕೆ ಒಂದು ದೃಷ್ಟಿಕೋನ ಸಿಗುತ್ತೆ. ನೀವು ಭಸ್ಮಾರ್ತಿ ನೋಡಕ್ ಹೋದ್ರೆ ಆ ಭಸ್ಮಾರ್ತಿಯ 2 ಗಂಟೆಗಳ ಅವಧಿಯಲ್ಲಿ ಭಗವಂತನ ಆಸ್ಥಾನದಲ್ಲಿ, ಭಗವಂತನ ಭಸ್ಮಾರ್ತಿಯ ಪ್ರಾರಂಭದಲ್ಲಿ ಜಲದಿಂದನೇ ಪ್ರಾರಂಭ ಮಾಡಿ ಕೊನೆಯಲ್ಲಿ ನಿಮ್ ಮುಂದೆ ಜಲದಿಂದನೇ ಮುಕ್ತಾಯ ಮಾಡ್ತಾರೆ. ಇದರರ್ಥ ಜನ್ಮದಿಂದ ಸಾವಿನವರೆಗೂ ನಮ್ಮ ಪ್ರಯಾಣವನ್ನ ಭಸ್ಮಾರ್ತಿಯಲ್ಲೇ ತೋರಿಸ್ತಾರವರು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದವನು ಅವನು ಸಾಯ್ಲೇಬೇಕು. ಹಾಗಾಗಿ ಹುಟ್ಟಿನಿಂದ ಸಾವಿನವರೆಗೂ ಭಗವಂತ ನಮಗೆ ಕೊಟ್ಟಿರುವಂತಹ ಈ ಒಂದು ಸಮಯ ಇದೆಯಲ್ಲ, ಈ ಸಮಯವನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಇದೇನೇ ಭಸ್ಮಾರ್ತಿ ಅಂದ್ರೆ. ಭಗವಂತನ ಕೃಪೆಯಿಂದ ಪ್ರತಿ ದಿವಸ ಸಂತೋಷವಾಗಿ ಸಾಗ್ಲಿ ಅಂತ ಆಶಿಸ್ತೇನೆ. ನಾಳಿಂದು ನಾಳೆ ನೋಡ್ಕೊಂಡ್ರಾಯ್ತು, ಅಷ್ಟೇನೆ. ಮತ್ತೀಗ ಜನಗಳಿಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಮಾತನ್ನ ಹೇಳ್ತಾರೆ. ಸಮಯ ನೋಡ್ಬೇಕು ಅಂದ್ರೆ ಉಜ್ಜಯಿನ್ನ ಗಡಿಯಾರದ ಸಮಯವನ್ನ ನೋಡಿ, ವಿಕ್ರಮಾದಿತ್ಯನ ಗಡಿಯಾರದಲ್ಲಿ ಸಮಯ ನೋಡಿ. ಈ GMTಗಳೆಲ್ಲ ಇದೆಯಲ್ಲ, ಅದೇನೂ ಅಲ್ಲ. ನೋಡಿ, ಇದು ಕಾಲನ ನಗರಿ ಅಂದ್ರೆ ಮಹಾಕಾಲನ ನಗರಿ ಇದು. ಮತ್ತೆ ಮಹಾಕಾಲನ ನಗರಿ ಅಂದ್ರೆ ಸಮಯದ ನಗರಿ. ನಾನಿದನ್ನ ಸ್ವಲ್ಪ ಸೈಂಟಿಫಿಕ್ ಆಗೂ ತಿಳಿಸ್ತೀನಿ ನಿಮಗೆ. ಇದು ನಮ್ಮಲ್ಲಿ 300 ವರ್ಷಗಳ ಹಿಂದಿನವರೆಗೂ ಜಗತ್ತಿನ ಸ್ಟ್ಯಾಂಡರ್ಡ್ ಟೈಮ್. ಭಾರತದಿಂದ ರೆಫರೆನ್ಸ್ ತಗೊಳ್ತಾ ಇದ್ರು. ಉಜ್ಜಯಿನ್ ಅಂದ್ರೆ ಬರೀ ಉಜ್ಜಯಿನಿ ಅಲ್ಲ, ಉಜ್ಜಯಿನಿ ಇಡೀ ಭಾರತವನ್ನ ಪ್ರತಿನಿಧಿಸುತ್ತೆ ಅಷ್ಟೆ. ನಮ್ಮ ಸ್ಟ್ಯಾಂಡರ್ಡ್ ಟೈಮ್ನ ಉಜ್ಜಯಿನಿಯಿಂದ ತಗೊಳ್ತಿದ್ರು. ಇದನ್ನ 300 ವರ್ಷಗಳ ಹಿಂದೆ 50 ವರ್ಷಗಳ ಕಾಲ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ಇದ್ದಾಗ ಫ್ರಾನ್ಸಿಸ್ನ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ಫ್ರಾನ್ಸ್ನ ಟೈಮ್ನೇ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತಿದ್ರು. ಆಮೇಲೆ 250 ವರ್ಷಗಳ ಹಿಂದೆ ಬ್ರಿಟಿಷರು ಬಂದಾಗ ಅವರು ಗ್ರಾನ್ವಿಜ್ನ ಸ್ಟ್ಯಾಂಡರ್ಡ್ ಟೈಮ್ ಅನ್ಕೊಳ್ತಾರೆ. ಈ ಗ್ರಾನ್ವಿಜ್ನ ಪ್ರಕಾರ ರಾತ್ರಿ 12 ಗಂಟೆಗೆ ದಿನ ಬದಲಾಗುತ್ತೆ. ಇದು ಸೈಂಟಿಫಿಕ್ ಅಂತ ಹೇಳೋಕ್ಕಾಗಲ್ಲ. ಇದು ಅವರ ಒಂದು ರೆಫರೆನ್ಸ್ನ ಪ್ರಕಾರ ಇಡೀ ಜಗತ್ತನ್ನ ಏನು ಬ್ರಿಟಿಷರಾಗ ಆಳ್ತಾ ಇದ್ರೋ ಅವರು ಆಗ ಸ್ಟ್ಯಾಂಡರ್ಡ್ ಟೈಮ್ನ ಡಿಸೈಡ್ ಮಾಡಿದ್ರು. ನಾವು ನೆನ್ಪಿಟ್ಕೋಬೇಕು, ನಮಗೆ ಸ್ವತಂತ್ರ ಸಿಕ್ಕ ನಂತರ ನಾವು ಸುಮಾರು ಈ ರೀತಿಯ ವಿಷಯಗಳನ್ನ ಗಮನಿಸ್ಬೇಕು, ವಿಚಾರ ವಿನಿಮಯ ಆಗ್ಬೇಕು, ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕು. ನನಗೆ ಈ ವಿಷಯದ ಬಗ್ಗೆ ತುಂಬಾನೇ ಗರ್ವ ಇದೆ. ನಮ್ಮ ಈ IIT ಇಂದೋರ್ ಮತ್ತೆ ವಿಕ್ರಮ್ ಯೂನಿವರ್ಸಿಟಿ ಉಜ್ಜೈನ್, ಹಾಗೇನೆ ಎಲ್ಲ ರಾಜ್ಯಗಳ ಫಿಸಿಕ್ಸ್ ಸ್ಟೂಡೆಂಟ್ಸ್ ಮತ್ತವ್ರ ಜೊತೆಗೆ ಬರೀ ನಮ್ಮ ರಾಜ್ಯದವರು, ನಮ್ಮ ರಾಷ್ಟ್ರದವ್ರು ಮಾತ್ರ ಅಲ್ಲ, ಅಕ್ಕಪಕ್ಕದ ಸುಮಾರು ದೇಶದವರು ಕೂಡ ಇದನ್ನ ಒಪ್ಕೊಳ್ತಾರೆ. ಇಂಡಿಯನ್ ಟೈಮೇ ಸ್ಟ್ಯಾಂಡರ್ಡ್ ಟೈಮು ಅಂತ ಅವರೆಲ್ಲರೂ ಕೂಡ ಇದನ್ನ ಒಪ್ಕೊಳ್ತಾರೆ. ಮತ್ತಿದನ್ನೇ ಅವರೆಲ್ಲರೂ ಹೇಳ್ತಿರೋದು. ಇವತ್ತಲ್ದೇ ಇದ್ರು ನಾಳೆ ಒಂದ್ ದಿವಸ ಇದು ಆಗೇ ಆಗುತ್ತೆ. ಮೋಹನ್ ಅವರೇ, ಇತ್ತೀಚೆಗಂತೂ ಪ್ರತಿಯೊಬ್ಬರ ಕೈನಲ್ಲೂ ಮೊಬೈಲ್ ಇರುತ್ತೆ. ಹೌದು. ಜಗತ್ತಿನ ಯಾವುದೇ ಮೂಲೆಯ ಸಮಯವನ್ನ ಯಾರು ಯಾವಾಗ ಬೇಕಾದ್ರೂ ನೋಡ್ಬೋದು. ಆದ್ರೆ ಸೂರ್ಯ ಯಾವಾಗ ಬೇಕೋ ಅವಾಗ ಹುಟ್ಟೋದಿಲ್ವಲ್ಲ, ನೀವ್ ಅರ್ಥ ಮಾಡ್ಕೋಬೇಕು. ಆದ್ರೆ ಅದ್ರಲ್ಲಿ ಏನ್ ಗೊತ್ತಾಗತ್ತೆ ಅಂದ್ರೆ ಸೂರ್ಯ ಯಾವಾಗ ಹುಟ್ಟಿದಾನೆ, ಚಂದ್ರ ಯಾವಾಗ ಬಂದಿದ್ದಾನೆ, ಎಲ್ಲ ನಮ್ಮ ಮುಂದೆನೇ ಇದೆ. ಇದ್ರಲ್ಲಿ ವ್ಯತ್ಯಾಸ ಇದೆ. ರಾತ್ರಿ 12 ಗಂಟೆಗೆ ಯಾರಾದ್ರೂ ದಿನಚರಿನ ಶುರು ಮಾಡ್ತಾರಾ? ನೀವೇ ಹೇಳಿ, ನಮ್ಮಲ್ಲಿ ಯಾರಾದ್ರೂ ರಾತ್ರಿ 12 ಗಂಟೆಗೆ ಶುರು ಮಾಡ್ತಾರಾ? ಇವರಲ್ಲಿ ತುಂಬಾ ಜನ 12 ಗಂಟೆಗೆ ಶುರು ಮಾಡ್ತಾರೆ. ಇಲ್ಲ, ಅದು ಒಂದು ಅವಶ್ಯಕತೆ. ನಾನು ಇದನ್ನ ಒಪ್ಪೋದಿಲ್ಲ ಅಂತಲ್ಲ, ಇವ್ರಿಗಿಲ್ಲ ಅಂತಾನೂ ಹೇಳ್ತಿಲ್ಲ. ಆದ್ರೆ ನನ್ ವಿಷಯ ಹೇಳ್ಬೇಕಲ್ಲ, ನನ್ ರೀತಿನೇ ಸುಮಾರು ಜನನೂ ಇದಾರೆ. ಅವರೆಲ್ಲರ ಪ್ರಕಾರ ಸೂರ್ಯೋದಯ ಆಗೋ ಟೈಮ್ನಲ್ಲೇ ದಿನ ಬದಲಾಗುತ್ತೆ ಅಂತ ಹೇಳ್ತಾರೆ. ಇವತ್ತಲ್ದೇ ಇದ್ರು ನಾಳೆ ಬದಲಾಗುತ್ತೆ, ಅದ್ರಲ್ಲೇನ್ ವ್ಯತ್ಯಾಸ? ನಮ್ಮವರು ಸರ್ವೇ ಜನೋ ಸುಖಿನೋ ಭವಂತಿ ಅಂತ ಹೇಳ್ತಾರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಆದ್ರೆ ಅವರೆಲ್ಲರೂ ಸರಿಯಾದ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ಬೇಕಲ್ವಾ? ಅದರ ಪ್ರಕಾರ ಭಾರತೀಯ ಮಾನ ಬಿಂದುಗಳ ಪುನರ್ಸ್ಥಾಪನೆ ಆಗ್ಬೇಕು. ನೋಡಿ, ಯಾವಾಗ್ಲೂ ಮಹಾಕಾಲನ ಬಗ್ಗೆ ಮಾತಾಡ್ತೀರಾ, ಶಕ್ತಿಯ ಬಗ್ಗೆ ಮಾತಾಡ್ತೀರಾ, ಭಗವಂತನ ಬಗ್ಗೆ ಮಾತಾಡ್ತೀರಾ. ಆದ್ರೆ ಜನ ಈಗ ಅದೇ ಮಹಾಕಾಲನ ಪರಿಸರದಲ್ಲಿ ನೋಡಿದ್ದಾರೆ ಚಂಡಮಾರುತ ಬಂದಿದ್ದನ್ನ, ಭಗವಂತನ ಮೂರ್ತಿ ಧರೆಗೆ ಬಿದ್ದದ್ದನ್ನು ನೋಡಿದ್ದಾರೆ. ಬಾಬಾ ಮಹಾಕಾಲನ ಲೋಕದ ಪ್ರಾರಂಭದಲ್ಲಿ ಮೂರ್ತಿಗಳನ್ನ ಏನು ಮಾಡಿದ್ರೋ, ನಮ್ಮ ಒಂದ್ ರೀತಿ ಬೇರೆ ರೀತಿಯ ಮೂರ್ತಿಗಳನ್ನು ಮಾಡಿದ್ರು. ಅಲ್ಲಿ
ಸಮಯದ ಕೊರತೆಯಿಂದಾಗಿ ಒಂದು ರೀತಿ ಪ್ಲಾಸ್ಟಿಕ್ನ ರೀತಿಯ ಮೂರ್ತಿಗಳನ್ನು ಮಾಡಿದ್ರು. ಅಲ್ಲಿ ಒಂದು ರೀತಿ ಮಾಡೆಲ್ಗಳನ್ನ ಮಾಡಬೇಕಾಗಿತ್ತು ಭಗವಂತ ಶಿವನ ಫ್ಯಾಮಿಲಿಯ ಬಗ್ಗೆ. ಬಾಬಾ ಮಹಾಕಾಲ್ನ ಜೊತೆಗೆ ಅವರ ಭಗವಂತ ಗಣೇಶನ ಲೀಲೆಗಳ ಬಗ್ಗೆನೂ ತೋರಿಸ್ಬೇಕಿತ್ತು. ಮಾತೆ ಪಾರ್ವತಿಯನ್ನ ತೋರಿಸ್ಬೇಕಿತ್ತು, ಕಾರ್ತಿಕೇಯನನ್ನ ತೋರಿಸ್ಬೇಕಿತ್ತು. ಭಗವಂತ ಶಿವನಿಗೆ 2 ವಿವಾಹಗಳಾಗಿವೆ. ಮೊದಲು ಮಾತೆ ಸತಿಯ ಜೊತೆಗೆ, ಆಮೇಲೆ ಮಾತೆ ಪಾರ್ವತಿ ಜೊತೆಗೆ. ಹಾಗಾಗಿ ಭಗವಂತ ಶಿವನ ಬಗ್ಗೆ ತಿಳಿಸೋದಕ್ಕೆ ಇಡೀ ಪರಿವಾರದ ಪ್ರತಿಮೆಗಳನ್ನ ಮಾಡಿ ತೋರಿಸ್ಬೇಕಾಗಿ ಬಂದಿತ್ತು ಆವಾಗ. ಆದ್ರೆ ಇನ್ನೊಂದು ವಿಷಯನೂ ನಿಜ, ನಮ್ಮ ದೇವಸ್ಥಾನಗಳಲ್ಲಿ ಯಾವಾಗಲೇ ಪ್ರತಿಮೆಗಳಾದ್ರೂ ಅದು ಗಟ್ಟಿ ಕಲ್ಲುಗಳಿಂದ ಅಥವಾ ನಮ್ಮ ಧಾತುಗಳಿಂದ ಮಾಡಲಾಗುತ್ತೆ. ಆ ಸಮಯದಲ್ಲಿ ಎಂಥ ಬಿರುಗಾಳಿ ಬಂತು ಅಂದ್ರೆ, ಹೇಗೆ ಅಂದ್ರೆ ಕೆಲವೊಮ್ಮೆ ದೊಡ್ಡ ಭೂಕಂಪ ಆಗುತ್ತಲ್ಲ, ತೆರೆದ ಪ್ರದೇಶದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ಆದ್ರೆ ನಮಗೆ ಗರ್ವ ಇದೆ, ಎಲ್ಲಾ ಪ್ರತಿಮೆಗಳನ್ನ ನಾವು ಬದಲಾಯಿಸಿ ಗಟ್ಟಿ ಕಲ್ಲುಗಳಿಂದ ಮಾಡಿಸ್ತಿದೀವಿ. ಅದರಿಂದ ಎಲ್ಲ ಸಮಸ್ಯೆನೂ ಹೋಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀವು ಮಧ್ಯಪ್ರದೇಶದ ಬಗ್ಗೆ ಸಾಕಷ್ಟು ಮಾತುಗಳನ್ನ ಹೇಳ್ತೀರಿ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ನಾನು ನಿಮಗೆ ರೀಸೆಂಟ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಹೇಳ್ತೀರಿ, ನಾನು ಮಧ್ಯಪ್ರದೇಶವನ್ನ ಮಿಲ್ಕ್ ಕ್ಯಾಪಿಟಲ್ನನ್ನಾಗಿ ಮಾಡ್ತೀನಿ ಅಂತ. ಹಾಲಿನ ನದಿ ಹರಿಬೇಕು ಹಾಗೆ ಮಾಡ್ತೀನಿ. ಆದ್ರೆ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ, ನೀವು ಮಧ್ಯಪ್ರದೇಶವನ್ನ ಮದ್ಯಪಾನದ ಸೆಂಟರ್ ಮಾಡಿಬಿಟ್ರಿ, ಮತ್ತೆ ನೀವು ಮಹಿಳೆಯರನ್ನು ಕೂಡ ಮದ್ಯಪ್ರಿಯರನ್ನಾಗಿಸ್ಬಿಟ್ರಿ. ಹೆಚ್ಚಿನ ಮದ್ಯಪಾನವನ್ನ ಮಧ್ಯಪ್ರದೇಶದ ಮಹಿಳೆಯರೇ ಮಾಡ್ತಾರೆ. ಇದನ್ನ ಯಾರು ಹೇಳಿದಾರಲ್ವಾ ಅವರು ಕಾಂಗ್ರೆಸ್ನ ನಾಯಕರು. ನಾನು ಕಾಂಗ್ರೆಸ್ನ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಸಹೋದರಿಯರನ್ನ ಟಂಚ್ ಮಾಲ್ ಅಂತಿದ್ರು, ಹಾಗಾಗಿ ಕಾಂಗ್ರೆಸ್ಗೆ ಈ ಗತಿ ಬಂದಿರೋದು. ನಮ್ಮ ಪ್ರಕಾರ ಮಾತೆಯರು ಸಹೋದರಿಯರು ಯಾರೂ ಕುಡಿಯೋದಿಲ್ಲ, ಆದರೆ ಅವರು ರಾತ್ರಿ ಕುಡಿದಿದ್ದು ಇಳಿದಿದ್ದಿಲ್ಲ ಅನ್ಸುತ್ತೆ, ಈ ರೀತಿ ಹೇಳಿದಾರವರು ಅಷ್ಟೇ. ಇದು ಅವರ ಸೋಷಿಯಲ್ ಮೀಡಿಯಾದ ಪೋಸ್ಟರ್. ಅದರಲ್ಲಿ ಬರೀತಾರೆ ಅವರು, ನಶೆಯ ಹೊಸ ಸೆಂಟರ್ ಮಧ್ಯಪ್ರದೇಶ, ಭೋಪಾಲ್ನಲ್ಲಿ ಜಪ್ತಿ ಮಾಡಲಾಗಿದೆ 1814 ಕೋಟಿ ಎಂಡಿ ಡ್ರಗ್ಸ್. ಜಗದೀಶ್ಪುರದಲ್ಲಿ ನಶೆಯ ಫ್ಯಾಕ್ಟರಿ 92 ಕೋಟಿ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಮತ್ತೆ ಭೋಪಾಲ್ನಲ್ಲಿ ರಾಜಧಾನಿ ಎಕ್ಸ್‌ಪ್ರೆಸ್‌ನಲ್ಲಿ ವಶಪಡಿಸಿಕೊಳ್ಳಲಾಗಿದೆ 24 ಕೋಟಿ ರೂಪಾಯಿಗಳ ವಿದೇಶಿ ಗಾಂಜಾ. ಈಗ ನನ್ಕಿಂತ ಜಾಸ್ತಿ ನೀವೇ ಹೇಳ್ತಿದ್ದೀರಾ. ನಾವು ವಿಚಾರಣೆ ನಡೆಸಿ ಇವ್ರನ್ನೆಲ್ಲ ಹಿಡಿದು ಹಾಕಿದ್ವಿ, ಹಾಗೆ ಹೋಗಕ್ ಬಿಟ್ಬಿಟ್ವಾ? ನಮ್ಮ ಮೂಲಕ ಆಕ್ಷನ್ನ ಆಧಾರದ ಮೇಲೆ ಪೊಲೀಸರು ಸರಿಯಾಗಿ ಕೆಲಸ ಮಾಡಿ ದೇಶದ ಮಧ್ಯದಲ್ಲಿರುವ ಮಧ್ಯಪ್ರದೇಶ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲಿಂದ ಎಲ್ಲಿಗಾದ್ರೂ ಈ ರೀತಿಯ ಒಂದು ಮಾದಕ ವಸ್ತು ಹೋದ್ರೆ ನಮ್ಮ ಪೊಲೀಸರು ಅವ್ರನ್ನ ಹಿಡ್ದಾಕ್ತಾರೆ. ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಯಾಕಂದ್ರೆ ಮೊದಲು ಕಾಂಗ್ರೆಸ್ ಸಮಯದಲ್ಲಿ ಹಿಡಿತಿರ್ಲಿಲ್ಲ. ಯಾಕಂದ್ರೆ ಯಾರಿಗ್ ಗೊತ್ತು ಅವ್ರ ಪದ್ಧತಿ ಏನಂತ. ಆದ್ರೆ ನಮ್ಮಲ್ಲಿ ಬರೀ ಅದನ್ನ ಹಿಡಿಯೋದಷ್ಟೇ ಅಲ್ಲ, ಸಿಕ್ಕಂತಹ ಅಪರಾಧಿಗಳ ವಿರುದ್ಧ ಕಠಿಣವಾದ ಕಾರ್ಯಾಚರಣೆ ಆಗುತ್ತೆ. ನಿಮ್ ಚಾನಲಲ್ಲೇ ಸುಮಾರು ಸರಿ ತೋರಿಸಿದೀರ. ನಾವು ದೊಡ್ಡ ದೊಡ್ಡ ಬಂಗ್ಲೆಗಳನ್ನೇ ಧ್ವಂಸ ಮಾಡ್ಬಿಟ್ವಿ. ಅದಕ್ಕೆ ಕಾರಣ ಇದೇನೆ. ಕೆಟ್ಟ ಕೆಲಸ ಮಾಡೋನು ಅದೆಷ್ಟೇ ದೊಡ್ಡವನಾಗಿದ್ರೂ ಕೂಡ ಅಂಥವ್ರನ್ನ ನಮ್ಮ ಸರ್ಕಾರ ಸುಮ್ಮನೆ ಬಿಡೋದಿಲ್ಲ. ಇದು ಸ್ಪಷ್ಟವಾದ ವಿಷಯ ನೋಡಿ. ಆದ್ರೆ ಈ ಮಾತಲ್ಲಿ ಸತ್ಯಾಂಶ ಇದೆಯಾ? ಮಧ್ಯಪ್ರದೇಶದಲ್ಲಿ ಈಗ ಕುಡಿಯುವಂತವರ ಸಂಖ್ಯೆ ಹೆಚ್ಚಾಗಿದ್ಯಾ? ಮದ್ಯಪ್ರಿಯರ ಸಂಖ್ಯೆ ಹೆಚ್ಚಾಗಿದ್ಯಾ? ನೋಡಿ, ದಿನಪತ್ರಿಕೆಗಳಲ್ಲಿ ಸಂಖ್ಯೆಗಳು ಬಂದಿದೆ. ಭಾರತದಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ 19 ನಗರಗಳಲ್ಲಿ ಮದ್ಯಪಾನವನ್ನ ನಿಷೇಧಿಸಿ ನಮ್ಮ ಶಕ್ತಿ ಏನು ಅಂತ ತೋರಿಸಿದೀವಿ. ನಾವು ಮದ್ಯಪಾನವನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡೋದಿಲ್ಲ ಅದನ್ನ ಅಂತ ಹೇಳ್ತೇನೆ. ಅದಂತೂ ಸ್ಪಷ್ಟ. ವಿರೋಧ ಪಕ್ಷದವರ ಇನ್ನೊಂದು ಕಂಪ್ಲೇಂಟ್ ಏನು ಅಂತಂದ್ರೆ, ನೀವು ನಿಮ್ಮ ಮಗನ ಮದ್ವೆಯನ್ನ ಕದ್ದು ಮುಚ್ಚಿ ಮಾಡಿದ್ರಿ, ಕಂಜೂಸ್ ತರ ದುಡ್ಡನ್ನು ಖರ್ಚು ಮಾಡದೆ, ಯಾರಿಗೂ ಪಾರ್ಟಿ ಕೂಡ ಕೊಡದೆ. ನಾವು ಎಷ್ಟೇ ದೊಡ್ಡ ಪದವಿಗೆ ಹೋದ್ರೂ ನಮ್ಮ ಒಂದೊಂದು ಕಾರ್ಯಕ್ರಮದಿಂದ ಮಾಡೋ ಕೆಲಸದಿಂದ ಸಮಾಜಕ್ಕೆ ಸಂದೇಶ ಕೊಡೋ ಅವಶ್ಯಕತೆ ಇದೆ. ದೊಡ್ಡ ವ್ಯಕ್ತಿ ಹೆಚ್ಚು ಖರ್ಚು ಮಾಡಿ ವಿಜೃಂಭಣೆಯಿಂದ ಮದ್ವೆ ಮಾಡ್ತಾನೆ, ಬಡವನು ಒತ್ತಡದಲ್ಲಿ ಮಾಡ್ಬೇಕಾಗತ್ತೆ, ಅವನ್ ಸಾಲದಲ್ಲಿ ಮುಳುಗ್ತಾನೆ, ತೊಂದರೆಗೊಳಗಾಗ್ತಾನೆ. ಮದ್ವೆಯನ್ನಂತೂ ಮಾಡ್ಬೇಕು, ಆದ್ರೆ ಅದರಲ್ಲಿ ತೋರ್ಕೆ ಯಾಕೆ ಅಂತ, ಇದೆಲ್ಲ ಬೇಡ ಅಂತ. ಹಾಗಾಗಿ ನಾನು ಗರ್ವದಿಂದ ಹೇಳ್ತೀನಿ, ನಾನು ಮುಖ್ಯಮಂತ್ರಿ ಆಗಿದ್ರೂ ಕೂಡ ಆದ್ರೆ 50 ಜನ ಸೇರ್ ಕೂಡ ಮದುವೆ ಮಾಡ್ಬೋದಲ್ವಾ? ಜಾಸ್ತಿ ಜನರನ್ನು ಸೇರಿಸೋ ಅವಶ್ಯಕತೆ ಏನಿದೆ? ನೋಡಿ, ಇದು ಉಲ್ಟಾ ನಡೆದ ಹಾಗಾಯ್ತಲ್ಲ. ನಾರ್ಮಲಿ ಮುಖ್ಯಮಂತ್ರಿಯವರ ಮಗನ ಮದುವೆ ಆಗತ್ತೆ ಅಂತಂದ್ರೆ ಆಗ ಲಕ್ಷಾಂತರ ಜನರನ್ನ ಕರೀತಾರೆ, ಎಲ್ರಿಗೂ ಊಟ ಹಾಕಿಸ್ತಾರೆ. ನೋಡಿ, ಮುಖ್ಯಮಂತ್ರಿಯ ಮಗನ್ ಮದುವೆ ಅನ್ನೋ ಕಾರಣಕ್ಕೆ ಲಕ್ಷಾಂತರ ಜನರಿಗೆ ಊಟ ಹಾಕಿದ್ರೆ ತಪ್ಪಾಗುತ್ತೆ. ಮುಖ್ಯಮಂತ್ರಿ ಅನ್ನೋಕ್ಕೂ ಮೊದಲು ನಾನು ಹೇಳಿದೆ, ಅವನು ಮಂತ್ರಿ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಮತ್ತೆ ಈ ರೀತಿಯ ವ್ಯಕ್ತಿ ಯಾರೇ ಆಗಿರ್ಲಿ, ಅವರೆಲ್ಲರೂ ಕೂಡ ಅವರು ಸಿಂಪ್ಲಿಸಿಟಿಯ ಬಗ್ಗೆ ಎಕ್ಸಾಂಪಲ್ ಕೊಡೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ನಾನು ವಿನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರೇ ವ್ಯಕ್ತಿ ಆಗಿರ್ಲಿ ಅನಾವಶ್ಯಕವಾಗಿ ತೋರಿಕೆ ಬೇಡ,
ಈ ಸಂದೇಶ ಇಡೀ ದೇಶಕ್ಕೆ ತಲುಪಬೇಕು. ನೀವು ಪುಷ್ಕರ್ನ ಘಾಟ್ನಲ್ಲಿ ಮದ್ವೆ ಮಾಡಿಸಿದ್ರಿ. ಅಲ್ಲೊಂದು ದೃಶ್ಯವನ್ನ ಜನ ನೋಡ್ತಾರೆ. ನಿಮ್ಮ ಪತ್ನಿ ಸೀಮಾ ಯಾದವ್ ಅವರು ತಮ್ಮ ಪತಿ ಮೋಹನ್ ಯಾದವ್ ಅವರ ಕಾಲನ್ನು ತೊಳಿತಾರೆ. ಇದು ನಮ್ಮ ಸಂಸ್ಕೃತಿ. ಇದ್ರ ಬಗ್ಗೆ ನನಗೆ ಗೌರವ ಇದೆ. ನನ್ನ ಪ್ರಕಾರ ಮಾತೆಯರು, ಸಹೋದರಿಯರನ್ನ ನಾನು ತುಂಬಾ ಗೌರವಿಸ್ತೀನಿ. ವಿಶೇಷವಾಗಿ ಸಹೋದರಿಯರ ಮದುವೆ ನಂತರದ ಜೀವನ. ಅವಳು ತನ್ನ ಮದುವೆಯ ಮುನ್ನ ತಂದೆ ತಾಯಿಯ ಇಡೀ ಪರಿವಾರದ ಮುದ್ದಿನ ಮಗಳಾಗಿರ್ತಾಳೆ. ಹಾಗೆ ಆಕೆಯ ಪರಿವಾರದ ಪ್ರತಿಯೊಬ್ಬ ವ್ಯಕ್ತಿಯೊಡನೆ ಸ್ನೇಹ, ಪ್ರೀತಿ ಇರುತ್ತೆ. ಹಾಗೆ ಮದುವೆ ಆದ್ಮೇಲೆ ಗಂಡನ ಮನೆಗೆ ಬಂದ್ಮೇಲೆ ಒಂದ್ ರೀತಿ ಜೀವನದಲ್ಲಿ ಆಕೆಗೆ ಪುನರ್ಜನ್ಮ ಇದ್ದಂತೆ. ಹೊಸ ಅಪ್ಪ ಅಮ್ಮ ಸಿಗ್ತಾರೆ, ಗಂಡ ಸಿಗ್ತಾನೆ. ಆದ್ರೆ ಸಹೋದರಿಯರು ಇವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ಕೊಂಡೇ ತಮ್ಮ ಇಡೀ ಜೀವನವನ್ನ ಕಳೀತಾರೆ. ಅಂತಹ ಸಹೋದರಿಯರಿಗೆ ನಾನು ನಮಸ್ಕರಿಸ್ತೀನಿ, ಅವರ ಭಾವನೆಗಳಿಗೆ ನಮಸ್ಕರಿಸ್ತೀನಿ. ಸೊ ಅದಕ್ಕೆ ನನಗೆ ಗರ್ವ ಇದೆ. ಮತ್ತೆ ನಮ್ಮಲ್ಲಿ ಪತ್ನಿಯರ ಭಾವನೆ ಹೇಗಿರುತ್ತೆ ಅಂದ್ರೆ, ಸಪ್ತಪದಿ ಆದ್ಮೇಲೆ ಅವಳು ಪತಿಯನ್ನ ಪರಮೇಶ್ವರ, ಭಗವಂತನ ಸಮಾನ ಅಂತ ನಂಬುತ್ತಾಳೆ. ಇದು ತೋರಿಕೆ ಅಲ್ಲ, ಇದು ನಮ್ಮ ಸಂಸ್ಕಾರ. ಪತಿ ಕೂಡ ಹೆಂಡತಿ ಬಗ್ಗೆ ಹೀಗೆ ಅನ್ಕೋತಾರ? ಯಾಕೆ ಅನ್ಕೊಳ್ಳೋದಿಲ್ಲ? ಆಗ್ಲೇ ಇಬ್ರು ಜೀವನನೂ ನಡೆಯೋದು. ನಮ್ಮಲ್ಲಿ ಅದಕ್ಕೋಸ್ಕರ ಒಂದ್ ಜನ್ಮ ಅಲ್ಲ, 7 ಜನ್ಮಗಳ ಪರಿಕಲ್ಪನೆ ಇದೆ. ಒಂದ್ ಜನ್ಮ ಅಲ್ಲ, ಈ ಜನ್ಮ, ಮುಂದಿನ ಜನ್ಮ, ಮತ್ತೊಂದು ಜನ್ಮ. ಪತಿ ಆದ್ರೆ ಅವನೇ ಆಗ್ಬೇಕು ಅಂತ ಸಹೋದರಿಯರು ಅಂದ್ಕೋತಾರೆ. ಮತ್ತೆ ಪತ್ನಿಯಾಗಿ ಪತಿಯ ಭಾವನೆನೂ ಹಾಗೇ ಇರಬೇಕು. ಇಬ್ರು ಹೊಂದಾಣಿಕೆ ಇರಬೇಕು, ಸ್ಪಂದಿಸ್ಬೇಕು. ಅದಕ್ಕೆ ನಮ್ಮ ದೇವಿ ದೇವತೆಯರು ಒಂದ್ವೇಳೆ ರಾಮನನ್ನ ನೆನೆದು ಸೀತೆನ ನೆನೆದಿದ್ರೆ ಅರ್ಧಂಬರ್ಧ ಆಗುತ್ತೆ. ರಾಧೆನ ನೆನೆದಿದ್ರೆ ಕೃಷ್ಣ ಪೂರ್ತಿಯಾಗಲ್ಲ. ಒಂದ್ವೇಳೆ ಪಾರ್ವತಿ ಮಾತೆ ನೆನೆದಿದ್ರೆ ನಮ ಪಾರ್ವತಿ ಪತೆ ಹರಹರ ಮಹಾದೇವ್ ಪೂರ್ತಿಯಾಗಲ್ಲ. ಇದ್ರ ಬಗ್ಗೆನೂ ನಮಗೆ ಹೆಮ್ಮೆ ಇದೆ. ನಮ್ಮ ದೇವಾನುದೇವತೆಗಳು ಕೂಡ ಇದೇ ಸಂಸ್ಕಾರ ಕೊಟ್ಟಿದ್ದಾರೆ ನಮಗೆ. ಆದ್ರೆ ಕನ್ನಯ್ಯ ವಿಚಾರವಾಗಿ ನಿಮ್ದೊಂದು ಕಂಪ್ಲೇಂಟ್ ಇದೆ. ಭಗವಂತ ಕೃಷ್ಣನನ್ನ ಬೆಣ್ಣೆ ಕಳ್ಳ ಅಂತ ಅನ್ಬೇಡಿ ಅಂತ. ಅದೊಂದು ಪ್ರಸಂಗ ಇತ್ತು ಅಷ್ಟೇ. ನಾನು ಹೇಳ್ದೆ, ಕೃಷ್ಣ ಭಗವಂತನ ಲೀಲೆಗಳ ಬಗ್ಗೆ ಹೇಳ್ದೆ. ಹಾಗ್ ನೋಡೋಕ್ ಹೋದ್ರೆ ನಾನು ಧರ್ಮದ ಪಂಡಿತನೇನೂ ಅಲ್ಲ, ಹೆಚ್ಚಿನ ಮಾಹಿತಿನೂ ಇಲ್ಲ ನನಗೆ. ಮುಖ್ಯಮಂತ್ರಿಯಾಗಿ ಹಾಗ್ ಮಾತಾಡಬಾರ್ದು. ಭಗವಂತನ ಮನ್ಸಿಗೆ ಹೀಗ್ ಬಂದಿರ್ಬೇಕು. ಒಂದ್ ವೇಳೆ ಏನಾದ್ರೂ ಕಂಸ ನಮ್ಮ ಬೆಣ್ಣೆನ ತಿಂದು ಬಲಶಾಲಿ ಆಗ್ತಿರ್ಬೇಕಾದ್ರೆ ಒಂದ್ ಭಾವನೆ ಹೀಗೂ ಇರಬಹುದು. ನಾನು ಉಲ್ಲೇಖಿಸಿದ ಹಾಗೆ ಯಾರೋ ಬರೆದ್ರು, ನಾನು ಓದ್ದೆ, ಬಾಕಿ ಅದರಲ್ಲಿ ಅಂತದ್ದೇನೂ ನೋಡಿ. ಇಲ್ಲ. ಮೋದಿಯವರು ಕೂಡ ಭಗವಂತ ಕೃಷ್ಣನ ಸುದರ್ಶನ ಚಕ್ರದ ಉಲ್ಲೇಖ ಮಾಡಿದ್ದಾರೆ. ಭಾರತಕ್ಕೆ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಸಿಗುತ್ತಲ್ಲ, ಅದನ್ನ ಸುದರ್ಶನ ಚಕ್ರಕ್ಕೆ ಅವರು ಹೋಲಿಸಿದ್ದಾರೆ. ಇದನ್ನವರು ಸರಿಯಾಗಿ ಹೇಳಿದ್ದಾರೆ. ನಮ್ಮ ಅತೀತ ಕಾಲದಲ್ಲೂ ಎಲ್ಲೆಲ್ಲಿ ಭಗವಾನ್ ಕೃಷ್ಣನ ಲೀಲೆಗಳು ನಡೆದಿದೆಯೋ ಅದಕ್ಕೆ ನಮ್ಮ ಸರ್ಕಾರ ನಿರ್ಧಾರ ತೆಗೆದುಕೊಳ್ತು. ಎಷ್ಟು ಮಥುರಾದ ಮಹತ್ವನೋ, ದ್ವಾರಕಾದ ಮಹತ್ವನೋ, ಅಷ್ಟೇ ಸಂದೀಪನಿ ಆಶ್ರಮ ಉಜ್ಜೈನ್ನ ಮಹತ್ವ. ಇಲ್ಲಿ ಭಗವಾನ್ ಕೃಷ್ಣ ಓದೋದಕ್ ಬಂದ್ನೋ ಅಷ್ಟೇ ಪರಶುರಾಮರ ಜನ್ಮಸ್ಥಳ ಜನಾಪಾವುದ ಮಹತ್ವ. ಇಲ್ಲಿ ಭಗವಾನ್ ಕೃಷ್ಣನಿಗೆ ಸುದರ್ಶನ ಚಕ್ರವನ್ನ ಸ್ವಯಂ ಪರಶುರಾಮರು ಕೊಟ್ರು. ಸುದರ್ಶನ ಚಕ್ರದ ಮಹತ್ವ 5000 ವರ್ಷಗಳ ಹಿಂದೆನೆ ಜಗತ್ತು ನೋಡಿತ್ತು. ಈಗ ಮೋದಿಯವರ ನಾಯಕತ್ವದಲ್ಲಿ ಸುದರ್ಶನ ಚಕ್ರದಿಂದ ಭಾರತ ಸುರಕ್ಷಿತವಾಗುತ್ತೆ ಅಂದ್ರೆ ಇನ್ನೇನ್ ಬೇಕು ನಮಗೆ? ಇದು ನಮ್ಮ ಸೌಭಾಗ್ಯದ ವಿಷಯ ಅಲ್ಲ. 2 ವಿಚಾರವನ್ನ ಅವರು ಉಲ್ಲೇಖ ಮಾಡ್ತಾರೆ. ಒಬ್ರು ಮೋಹನ್ ಅವರು ಸುದರ್ಶನ ಚಕ್ರವನ್ನ ತಿರುಗಿಸ್ತವ್ರು, ಮತ್ತೊಬ್ರು ಮೋಹನ್ ಚರಕವನ್ನ ತಿರುಗಿಸ್ತವ್ರು. 3ನೇ ಮೋಹನ್ ಅವ್ರನ್ನ ಮರ್ತಿದ್ದಾರೆ. ಅವರು ಮಧ್ಯಪ್ರದೇಶದಲ್ಲಿದ್ದಾರೆ. ಮೋದಿಯವರು ಯಾರನ್ನೂ ಮರೆಯೋದಿಲ್ಲ. ಆದ್ರೆ ಇದೂ ನಿಜ, ಮೋದಿಜಿ ನಿಜವಾದ ಅರ್ಥದಲ್ಲಿ ಮೋಹನ. ಯಾಕಂದ್ರೆ ಅವರ ಮೋಹನ ಶಬ್ದ ಸಂಧಿ ವಿಚ್ಛೇದನ ಮಾಡಿದ್ರೆ ಇದರ ಅರ್ಥ ಗೊತ್ತಾಗುತ್ತೆ. ಮೋಹನ ಅಂತ ಯಾರಿಗೆ ಹೇಳ್ತಾರೆ? ಮನ್ಮೋಹನ್ ಅವ್ರಿಗೆ. ಮತ್ತೆ ಹೆಚ್ಚಿನ ಚರ್ಚೆ ಮನ್ಮೋಹನ್ ಅವ್ರ ಬಗ್ಗೆ ಆಗತ್ತೆ. ಮತ್ತೆ ಯಾರಿಗೆ ಯಾರ ಮೋಹ ಇರಲ್ವೋ ಅವನು ಮೋಹನ. ಮತ್ತೆ ಮೋದಿಜಿ ಅವರಿಗೆ ತಮ್ಮ ಕೆಲಸದ ಮೋಹ ಇದೆ. ಸತತವಾಗಿ ಜನರನ್ನ ಜೊತೆ ಕರ್ಕೊಂಡು ಮುಂದುವರಿತಾರೆ. ವೈಯಕ್ತಿಕ ಮೋಹ ಯಾರ ಮೇಲೂ ಇಲ್ಲ. ಇದು ಅವರ ಕೆಲಸದ ಪರಾಕಾಷ್ಠೆ. ನಾವೀಗ ಜನತೆಯಿಂದ ಮತ್ತೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ನಿಮ್ಮ ಎಷ್ಟೋ ರೀಲ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗತ್ವೆ. ಮತ್ತೆ ನೀವು ತುಂಬಾ ಟ್ರೆಂಡಿಂಗ್ ಅಲ್ಲೂ ಇದ್ದೀರಾ. ಇದ್ ನಿಮಗೆ ಇಷ್ಟನಾ? ನೀವಿದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಇದ್ರ ಬಗ್ಗೆ ನಾನು ಏನೂ ಯೋಚನೆ ಮಾಡಿಲ್ಲ. ನಾನು ಒಬ್ಬ ಮುಖ್ಯಮಂತ್ರಿ ಆದ್ರೂ ಕೂಡ ರೋಡಲ್ಲಿ ಸಮೋಸ ತಿನ್ಬೇಕು ಅನ್ನಿಸ್ದಾಗ ತಿಂತೀನಿ. ಅಂಥದ್ರಲ್ಲಿ ಯಾರಾದ್ರೂ ಶೂಟ್ ಮಾಡಿ ತೋರಿಸ್ದಾಗ ನಾನೇನ್ ಮಾಡಕ್ಕಾಗತ್ತೆ? ನಾವು ನಮ್ಮ ಜೀವನದಲ್ಲಿ ಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಬೇರೆನೇ ಕೆಲಸ ಮಾಡಿದ್ರು, ನಮ್ಮ ದೃಷ್ಟಿಯಲ್ಲಿ ನಾವು ಸಾಮಾನ್ಯರಿಗಿಂತ ಸಾಮಾನ್ಯರಾಗಿರ್ಬೇಕು. ಈ ರೀತಿಯ ಮನೋಭಾವದಿಂದ ನಾವು ಬೇರೆಯವ್ರಿಗಿಂತ ವಿಭಿನ್ನವಾಗಿ ಏನಾದ್ರೂ ಮಾಡಿದಾಗ ಅದು ನಮಗೆ ಪ್ರಸಿದ್ಧತೆ ತಂದ್ಕೊಡುತ್ತೆ. ನನಗೆ ಯಾವುದೇ ರೀತಿ ಆಸೆ ಇರೋದಿಲ್ಲ ನನಗೆ ಈ ಪಿಕ್ಚರ್ ಬರ್ಲಿ, ನಂದಿ ವಿಡಿಯೋ ಫೇಮಸ್ ಆಗಲಿ ಅಂತ. ಕೇಳ್ತಾ ಇದ್ದೇನೆ, ಇತ್ತೀಚಿನ ಕಾಲಘಟ್ಟದಲ್ಲಿ ರೀಲ್ಸ್ ತುಂಬಾ ಪ್ರಚಲಿತದಲ್ಲಿದೆ. ಜನ ಎಲ್ಲಂದ್ರಲ್ಲಿ ರೀಲ್ಸ್ ಮಾಡ್ತಾರೆ. ನೀವು ಊಟ ಮಾಡ್ತಿರ್ಬೋದು, ಅಥವಾ ಟೀ ಮಾಡ್ತಾ ಇರ್ಬೋದು, ಅಥವಾ ಪಕೋಡ ಮಾಡ್ತಿರ್ಬೋದು, ಅದರ ರೀಲ್ಸ್ ತುಂಬಾನೇ ಪಾಪ್ಯುಲರ್ ಆಗುತ್ತೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಂಡಿದ್ದೆ, ನನ್ನ ವೈಯಕ್ತಿಕವಾಗಿ ನನ್ನ ಖುಷಿಗೋಸ್ಕರ ನಾನು ಅತಿ ಚಿಕ್ಕ ವ್ಯಕ್ತಿ ಜೊತೆಗೂ ಕೂಡ
ಅವ್ರ ಖುಷಿಗೋಸ್ಕರ ಒಂದ್ ಸ್ವಲ್ಪ ಸಮಯ ಕಳೆದಾಗ ನಾವು ಅದರಿಂದ ಖುಷಿ ಪಡಬೇಕು. ಉದಾಹರಣೆಗೆ ಈ ಪಂಚ್ಮಡಿಯಿಂದ ಹೊರಡ್ತೀನಿ ಅನ್ಕೊಳ್ಳಿ, ಮತ್ತೆ ಪಂಚ್ಮಡಿಯಿಂದ ಹೊರಟ್ಮೇಲೆ ಈಗ ಮಾವಿನ ಹಣ್ಣಿನ ಸೀಸನ್ನು. ನಮ್ಮ ಸಹೋದರಿಯರು ಈ ರೀತಿ ತಮ್ಮ ಚಿಕ್ಕ ಚಿಕ್ಕ ಬುಟ್ಟಿಗಳಲ್ಲಿ ಮಾವಿನ ಹಣ್ಣು ಮಾರ್ತಿದ್ದಾರೆ. ಅವಾಗ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಮಾವಿನ ಹಣ್ಣೇನಾದ್ರೂ ತಿಂದ್ರೆ ಅವ್ರ ಜೊತೆಗೆ ಮಕ್ಕಳು ಕೂತ್ಕೊಂಡಿರ್ತಾರೆ, ನಾನು ಅವ್ರಿಗೆ ಹೇಳ್ತೀನಿ ನೀವು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅಂತ. ಈ ರೀತಿ ಮಾಡೋದು ನನಗೆ ಇಷ್ಟ ಆಗುತ್ತೆ. ಸೊ ಅಷ್ಟೇ, ಮತ್ತೆ ಬೇರೇನೂ ಇಲ್ಲ. ಸಾಕಷ್ಟು ಹೆಚ್ಚಿನ ಚರ್ಚೆ ಯಾವುದ್ರ ಬಗ್ಗೆ ಆಗತ್ತೆ ಅಂದ್ರೆ, ಒಬ್ಬ ಮುಸ್ಲಿಂ ಮಹಿಳೆಯ ಮಗುವನ್ನ ನೀವು ಎತ್ಕೊಳ್ತೀರಿ, ನಿಮ್ ಜೊತೆ ಅವರು ಸೆಲ್ಫಿ ತಗೊಳ್ತಾರೆ, ಅದನ್ನ ಜನಗಳಿಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಮ್ಮ ರಿಯಾಕ್ಷನ್ ನೋಡ್ಬೇಕು ನಾನು. ಇದು ಎಂಥ ಒಂದು ದೃಶ್ಯ ಅಂತಂದ್ರೆ ಜನ ಇದನ್ನ ತುಂಬಾನೇ ಇಷ್ಟಪಟ್ರು. ಈ ವಿಷಯ ನಿಜಾನೇ, ನಾನು ಪ್ರಾರಂಭದಲ್ಲಿ ಹೇಳ್ದ ಹಾಗೇನೆ ನಮ್ಮಿಂದ ಹಾಗೂ ನಮ್ಮ ಪರಿವಾರದಲ್ಲೂ ಈ ಸಂಸ್ಕಾರ ಇದೆ. ನಮಗೆ ಎಲ್ಲರೂ ಸಹೋದರಿಯರೇ. ಯಾರು ಹಿಂದೂ, ಮುಸ್ಲಿಂ, ಸಾವಿರಾರು ಸಹೋದರಿಯರು ನನಗೆ ರಾಖಿ ಕಟ್ತಾರೆ. ಅದಕ್ಕೆ ನಿಮಗೆ ಅದು ಪ್ರಾಮಾಣಿಕವಾಗಿ ಕಾಣ್ತಿದೆ. ಅಣ್ಣ ತನ್ನ ಅಳಿಯನನ್ನ ಎತ್ಕೊಂಡ್ರೆ ತಂಗಿಗೆ ಯಾವುದೇ ನಿರ್ಬಂಧ ಇಲ್ಲ, ಆರಾಮಾಗಿ ಪರ್ದಾ ಇಲ್ದೆ ನಿಶ್ಚಿಂತಳಾಗಿ ನಿಂತಿದ್ದಾಳೆ. ನನಗವರು ಸಹೋದರಿ ಥರ ಕಾಣಿಸಿದ್ರು. ನನಗಿದ್ರ ಬಗ್ಗೆ ಹೆಮ್ಮೆ ಇದೆ. ಇವತ್ತಿನ ದಿನಮಾನದಲ್ಲಿ ಜನರ ತಲೆಯಲ್ಲಿ ಏನೇನಿರುತ್ತೋ ಗೊತ್ತಿಲ್ಲ, ಅವರಿಗೆ ನೇರವಾಗಿ ಇದರಿಂದ ಉತ್ತರ ಸಿಗ್ತಿದೆ. ರಾಜ್ಯದ ಮುಖ್ಯಸ್ಥನಾದವನು ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಮುಸ್ಲಿಂ ಸಹೋದರಿಯ ಜೊತೆಗೂ ಯಾವ ರೀತಿ ಅಣ್ಣನ ರೀತಿ ಪ್ರೀತಿಯಿಂದ ಇದ್ದಾನೆ ಅಂತ. ಆ ಮಗು ಎಷ್ಟು ಪ್ರೀತಿಯಿಂದ ನನ್ನ ಹತ್ರಕ್ಕೆ ಬಂತು. ಆಕೆ ಗಂಡ ಕೂಡ ಒಂದ್ ರೀತಿ ಅವ್ರು ನನಗೆ ಭಾವ ಆಗ್ಬೇಕು, ಅವರು ಜೊತೆಗಿದ್ರು. ಆದ್ರೆ ಮುಸ್ಲಿಂ ಸಮಾಜದ ವ್ಯಕ್ತಿಗಳು ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಕೆಲವೊಂದು ಪ್ರಶ್ನೆ ಇದೆ. ಅದನ್ನ ಬ್ರೇಕ್ನ ನಂತರ ಕೇಳ್ತೇನೆ. ಆಪ್ಕೆ ಅದಾಲತ್ನಲ್ಲಿ ಮೋಹನ್ ಯಾದವ್ ಅವರ ಮೇಲೆ ಪ್ರಶ್ನೆಗಳ ಸುತ್ತು ಮುಂದುವರಿಯುತ್ತೆ. ಮೊಹಮ್ಮದ್ ಪುರವನ್ನ ಮೋಹನ್ ಪುರವನ್ನಾಗಿ ಬದಲಾಯಿಸಿದ್ರ ಹಿಂದೆ ಇದ್ದಂತ ಭಾವನೆ ಏನು? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕೆ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೋಹನ್ ಯಾದವ್ ಮೇಲಿರುವ ಆರೋಪವೇನೆಂದರೆ ಇವರು ವಿಭಜಕ ರಾಜಕೀಯ ನಡೆಸುತ್ತಾರೆ ಎಂಬುದು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ನಾಯಕರೇ ಹೇಳ್ತಾರೆ, ಯಾವಾಗ ಇವರು ಮುಖ್ಯಮಂತ್ರಿ ಆದ್ರೋ ಅವತ್ತಿಂದ ಮಧ್ಯಪ್ರದೇಶವನ್ನ ಹಿಂದೂ ಮುಸಲ್ಮಾನರಿಗೆ ಹಂಚಿಬಿಟ್ಟಿದ್ದಾರೆ. ಮೊದಲನೇ ದಿನ ಮೊದಲನೇ ಆದೇಶ ನೀವು ಕೊಡ್ತೀರಿ, ಲೌಡ್ ಸ್ಪೀಕರ್ ಮೇಲೆ ನಿರ್ಬಂಧ ಹೇರಲಾಗಿದೆ. ನೋಡಿ, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ ಅಂತಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡುತ್ತೆ, ಈ ಶಬ್ದದ ಡೆಸಿಬೆಲ್ನ ಪ್ರಮಾಣ ಇಷ್ಟರಿಂದ ಇಷ್ಟಿರ್ಬೇಕು ಅಂತ. ನಾನದನ್ನ ಮಧ್ಯಪ್ರದೇಶದಲ್ಲಿ ಪಾಲಿಸೋದಕ್ಕೆ ಹೇಳ್ತಾ ಇದ್ದೀನಿ. ಅದರಲ್ಲೇನು ತಪ್ಪಿದೆ ಅಂತ? ನಾನು ಈ ಕಾನೂನನ್ನ ಮಾಡ್ದೋನಲ್ಲ, ಈ ಕಾನೂನು ಆಗ್ಲೇ ಇದೆ. ಸುಪ್ರೀಂ ಕೋರ್ಟ್ ಅದನ್ನ ಹೇಳಿದೆ. ಮತ್ತು ಸ್ವಾಭಾವಿಕವಾಗಿ ಅದನ್ನ ಹೇಗ್ ಜಾರಿಗೆ ತರ್ತೀನಿ ಅನ್ನೋದು ನನ್ನ ಜವಾಬ್ದಾರಿ ಆಗುತ್ತೆ. ಮತ್ತೆ ಬರೀ ಲೌಡ್ ಸ್ಪೀಕರ್ ಅಷ್ಟೇ ಅಲ್ಲ, ನಾವು ಡಿಜೆ ಕೂಡ ಬ್ಯಾನ್ ಮಾಡಿದ್ದೀವಿ. ಡಿಜೆಯ ಸೌಂಡ್ನಿಂದ ಸುಮಾರು ಪ್ರಕಾರದಿಂದ ಅದರ ಸ್ಪೀಡ್ ಏನ್ ಜಾಸ್ತಿ ಆಗುತ್ತೋ ಅದರಿಂದ ಚಿಕ್ಕ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ನಮ್ಮ ಸರ್ಕಾರ ಲಾ ಅಂಡ್ ಆರ್ಡರ್ನ ದೃಷ್ಟಿಯಿಂದ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ, ಸಮಾನತೆಯ ದೃಷ್ಟಿಯಿಂದ ನಾವು ಹೇಳಿದ್ವಿ ಸೌಂಡ್ನ ಇಷ್ಟೇ ಪ್ರಮಾಣ ಇರಬೇಕು ಅಂತ. ಅದನ್ನ ಪಾಲನೆನೂ ಮಾಡಿಸಿದ್ವಿ. ಅದ್ರ ಬಗ್ಗೆ ಗರ್ವ ಇದೆ. ಅಂದ್ರೆ ಈ ವಿಚಾರದಲ್ಲೂ ಕೂಡ ಹಿಂದೂ ಮುಸಲ್ಮಾನ್ ಅಂತ ಏನೋ ಭೇದ ಇಲ್ವಾ? ನೀವು ಆಫೀಸ್ಗೆ ಹೋಗಿ ಮೊದಲನೇ ಆದೇಶವನ್ನ ಜಾರಿಗೊಳಿಸ್ತೀರಿ, ಮಾಂಸ ಮತ್ತೆ ಮೀನಿನ ಅಂಗಡಿಗಳನ್ನ ಪರ್ಮಿಷನ್ ಇಲ್ಲದೆ ನಡೆಸೋದಿಕ್ಕಾಗಲ್ಲ. ಇದು ನೇರವಾಗಿ ಮುಸಲ್ಮಾನರ ಅಂಗಡಿಗಳೇನಿತ್ತಲ್ಲ ಅದರ ಮೇಲಾದಂಥ ದಬ್ಬಾಳಿಕೆ ಅಲ್ವಾ? ಜಗತ್ತನ್ನ ತಲೆಕೆಳಗಾಗಿ ನೋಡೋನ್ಗೆ ಜಗತ್ತು ತಲೆಕೆಳಗಾಗಿ ಕಂಡ್ರೆ ನಾನೇನ್ ಮಾಡ್ಲಿ? ನನ್ನ ಪ್ರಕಾರ ಈ ಆಹಾರದ ವಸ್ತುಗಳನ್ನ ತೆರೆದ ಜಾಗದಲ್ಲಿ ಏನಾದ್ರೂ ಇಟ್ರೆ ಅದು ಜೀವಕ್ಕೆ ಮಾರಕವಾಗುತ್ತೆ. ಹಾಗಾಗಿ ನಾವೇನ್ ಹೇಳಿದ್ವಿ, ಇದರ ನಿಯಮ ಏನಿದೆಯೋ ಅದನ್ನ ಯಾರೇ ತಿನ್ಲಿ, ನಾನು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ತಿನ್ನೋರು ತಿನ್ಸೋರು ಅದನ್ನ ಮುಚ್ಚಿಡ್ಬೇಕು, ಅದರ ಸುರಕ್ಷತೆಯ ವ್ಯವಸ್ಥೆ ಮಾಡಿ
ಆಮೇಲೆ ತಗೊಂಡ್ ಹೋಗೋರು ಹೋಗ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ಅದ್ರ ಪ್ರದರ್ಶನ ಯಾಕೆ ಮಾಡ್ತೀರಾ? ಈಗ ನಮ್ಮಲ್ಲಿ ತುಂಬಾ ಜನಗಳಿಗೆ ಶ್ರಾವಣ ಮಾಸ ನೋಡೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಏನ್ ನಿಯಮ ಇದೆಯೋ ಅದನ್ನ ಪಾಲನೆ ಮಾಡಿಸೋದು ನನ್ ಕೆಲ್ಸ. ಅದಕ್ಕೆ ಅದನ್ನ ಕಟ್ನಿಟ್ಟಾಗಿ ಪಾಲನೆ ಮಾಡಿಸ್ದೆ, ಬೇರೆ ಯಾವುದೇ ಭಾವನೆನೂ ಇಲ್ಲ. ಸರಿ, ಮೊಹಮ್ಮದ್ಪುರವನ್ನ ಮೋಹನ್ಪುರ ಅಂತ ಬದಲಾಯಿಸಿದ್ರ ಹಿಂದೆ ಇದ್ದಂತ ಭಾವನೆ ಏನು? ಈಗ ನಂದೇನು ಅಂತ ಭಾವನೆ ಇಲ್ಲ. ಹಾಗೆ ಆಕಸ್ಮಿಕವಾಗಿ ನನ್ನ ಹೆಸರು ಇರಬಹುದು. ಯಾವ ಮೊಹಮ್ಮದ್ಪುರದ ನೀವು ಮಾತಾಡ್ತಿದ್ದೀರೋ ಆ ಊರಲ್ಲಿ ಒಬ್ಬನು ಮೊಹಮ್ಮದ್ ಇಲ್ಲದಿದ್ರೆ ಮತ್ತೆ ನಮ್ಮಲ್ಲಿ ಕಾನೂನಿದೆ. ಆ ಊರಿನ ಜನ ಬರೆದು ಕೊಡ್ತಾರೆ, ನಮ್ಮಲ್ಲಿ ಮೋಹನ ಮುರಳಿ ಲೋರನ ದೇವಸ್ಥಾನ ಇದೆ, ಇದನ್ನ ಮೋಹನ್ಪುರ್ ಮಾಡಿ. ನಾನಂತೂ ಕಾನೂನಿನ ಪಾಲನೆ ಮಾಡ್ತಿದ್ದೀನಿ, ಇದ್ರಲ್ಲೂ ನಾನು ಅಪರಾಧಿ ಅಂದ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ನೋಡಿ, ನೀವು ಮಾತು ಕೂಡ ಹಾಗೆ ಆಡ್ತಿರಲ್ಲ. ನೀವು ಹೇಳಿದ್ರಿ ಮೌಲಾನಾ ಊರಿನ ಹೆಸರನ್ನ ಬರೆಯೋದಿಕ್ಕೆ ನನ್ನ ಪೆನ್ ನಡುಗತ್ತೆ ಅಂತ. ಒಂದು ಊರಿನ ಹೆಸರು ಮೌಲಾನಾ. ಆ ಊರಲ್ಲಿ ಹಿಂದೂಗಳೇ ಇರೋದು, ಒಬ್ರು ಅಲ್ಲಿ ಮೊಹಮ್ಮದಿಯರಿಲ್ಲ. ಹಾಗಾಗಿ ಹೇಳ್ತಿರೋದು. ಅವ್ರು ಹೇಳಿದ್ರು ಈ ಮೌಲಾನಾ ಅನ್ನೋ ಹೆಸರನ್ನ ಬದಲಾಯಿಸಿ ಅಂತ. ಅಲ್ಲಿಗೆ ನಾನು ಪೋಸ್ಟ್ ಕಳ್ಸೋದಕ್ಕೆ ಲೆಟರ್ ಬರೀತಿದ್ದಾಗ ನನ್ ಮನ್ಸಲ್ಲೂ ಬರುತ್ತಲ್ವಾ ಮೌಲಾನಾ ಅಂತ ಹೇಗ್ ಬರೆಯೋದು, ಅಲ್ಲಿ ಒಬ್ರು ಮೌಲಾನಾ ಇಲ್ವಲ್ಲ ಅಂತ ಅಷ್ಟೆ. ನನ್ ಮನ್ಸಲ್ಲೂ ಅದು ಬರುತ್ತಲ್ವಾ, ಮೌಲಾನಾ ಇರ್ಬೇಕಲ್ವಾ ಅಲ್ಲಿ. ಊರಲ್ಲಿ ಒಬ್ರು ಮೌಲಾನಾ ಇಲ್ಲ, ಆದ್ರೆ ಊರಿನ ಹೆಸರು ಮೌಲಾನಾ. ಸ್ವಾಭಾವಿಕವಾಗಿ ನಮ್ಮ ಮನ್ಸಿಗೆ ಬರುತ್ತಲ್ಲ, ಇದ್ರಲ್ಲಿ ತಪ್ಪಿದ್ರೆ ಹೇಳಿ. ನೋಡಿ, ಜನಗಳು ನೆನಪಿಸ್ತಾರೆ, ಮೋಹನ್ ಯಾದವ್ ಅವರ ಈ ಭಾವನೆ ಏನಿದೆಯಲ್ಲ ಇದು ಹಳೇದು. 8 ವರ್ಷಗಳ ಹಿಂದೆ 2017ರಲ್ಲಿ ನೀವು ಭೂಟಾನ್ ಹೋಗಿದ್ರಿ. ನೀವೇನ್ ಟ್ವೀಟ್ ಮಾಡಿದ್ರಿ? ಭೂಟಾನ್ ತುಂಬಾ ಸುಂದರವಾದ ದೇಶ, 7 ಲಕ್ಷ ಜನಸಂಖ್ಯೆ ಇದೆ, ಶಿಕ್ಷಿತರು ಮತ್ತು ಸಂಸ್ಕಾರವಂತ ಜನ ಇದ್ದಾರೆ, ಮದುವೆ ನಂತರ ಮನೆ ಅಳಿಯ ಆಗುವಂಥ ಸಂಪ್ರದಾಯ ಇದೆ. ಮತ್ತೆ ಬರೀತೀರಿ ಭೂಟಾನ್ ಮುಸ್ಲಿಂ, ಬಡತನ, ಅಪರಾಧ ಮುಕ್ತ ದೇಶ. ಅಂದ್ರೆ ಮುಸ್ಲಿಂ ಮುಕ್ತರಾದ್ರೆ ಅಪರಾಧ ಮುಕ್ತ ಅಂತ ಅರ್ಥನ? ನೋಡಿ, ಇವುಗಳ ಮಧ್ಯದಲ್ಲಿ ಕಾಮಗಳನ್ನು ಹಾಕಿದ್ದೆ ಬೇರೆ ಬೇರೆ ಐಟಮ್ಗಳಿದು. ನೀವು ಒಟ್ಟಿಗೆ ಓದಿದ್ದೀರಾ? ನಾನು ಹೇಳ್ತೀನಿ. ನೀವು ಎಲ್ಲದನ್ನೂ ಒಂದೇ ಸೆಂಟೆನ್ಸ್ ಮಾಡ್ಬಿಡ್ಬೇಡಿ. ನಾನು ಇಂಡೋನೇಷ್ಯಾಕ್ಕೆ ಹೋಗಿದ್ದೆ, ಮಲೇಷ್ಯಾಗೆ ಹೋಗಿದ್ದೆ, ಅವೆಲ್ಲ ಮುಸ್ಲಿಂ ಕಂಟ್ರೀಸು, ಸೌದಿ ಅರೇಬಿಯಾಕ್ಕೂ ಹೋಗಿದ್ದೆ. ಸೊ ಅದರರ್ಥ ಹಾಗಲ್ಲ. ನಾನು ಉಲ್ಲೇಖ ಮಾಡಿದ್ದೆ ಈ ರೀತಿಯ ದೇಶಗಳೂ ಇವೆ, ಅಲ್ಲಿ ನಾನು ಈ ರೀತಿ ಬರ್ದಿಲ್ಲ. ಅದರಲ್ಲಿ ನಮ್ಮ ಹಿಂದೂ ದೇಶ ಅಂತ, ಬೌದ್ಧ ದೇಶ ಅದು ಬೌದ್ಧನೂ ಆಗಿರಬಹುದು. ನಾನು ಮತ್ತೆ ವಿನಂತಿ ಮಾಡ್ದೆ, ನೀವು ಈ ಭಾವನೆ ಯಾಕೆ ತರ್ತಿದ್ದೀರಾ, ನಾನು ಈ ಥರ 2 ಭಾಗವಾಗಿ ವಿಂಗಡಿಸ್ತೀನಿ ಅಂತ. ನನ್ನ ರಾಜ್ಯದಲ್ಲಿ ಇಂತಹ ಭಾವನೆ ನಾನು ಪಾಲಿಸೋದಿಲ್ಲ. ಆದ್ರೆ ಏನೇ ಇದ್ರೂ ಅದನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ನನಗೇನು ತೊಂದರೆ ಇಲ್ಲ, ನನ್ನ ಉದ್ದೇಶ ಸರಿಯಾಗಿದೆ. ನೋಡಿ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಅವರು ಹೇಳ್ತಾರೆ, ನೀವು ಮಧ್ಯಪ್ರದೇಶವನ್ನ ಮುಸ್ಲಿಂ ಮುಕ್ತವನ್ನಾಗಿ ಮಾಡಬೇಕು ಅಂತಿದ್ದೀರಿ. ಮತ್ತೆ ಉದಾಹರಣೆ ಕೊಡ್ತೀನಿ, ಬುಲ್ಡೋಸರ್ ಆಕ್ಷನ್ ಆಗತ್ತೆ, ಹಾಜಿ ಶಹಜದ್ ಅಲಿ ಅವರ ಕೋಟ್ಯಾಂತರ ಪ್ರಾಪರ್ಟಿನ ಬೀಳಿಸ್ತೀರಿ, ಮತ್ತೆ ಅವ್ರಿಗೆ ನೀವು ನೋಟಿಸ್ ಕೂಡ ಕೊಟ್ಟಿರ್ಲಿಲ್ಲ. ನೋಡಿ, ಇದು ತಪ್ಪು. ಯಾರಾದ್ರೂ ಒಬ್ರು ಅಪರಾಧ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಮತ್ತೆ ಅಪರಾಧ ಮಾಡೋದ್ರ ಜೊತೆಗೆ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ತಿದ್ದಾನೆ ಅಂತ ಅನ್ಕೊಳ್ಳಿ, ಮತ್ತ ಆ ಸಾಮ್ರಾಜ್ಯವನ್ನ ಸರ್ಕಾರಿ ಭೂಮಿಯಲ್ಲಿ ಕಟ್ತಿದ್ದಾನೆ ಅನ್ಕೊಳ್ಳಿ. ಒಬ್ಬ ರಾಜ್ಯದ ಮುಖ್ಯಸ್ಥನಾಗಿ ನಾನೇನ್ ಮಾಡ್ಬೇಕು? ಈಗ ನಿಮ್ಮ ಪ್ರಾಪರ್ಟಿ ನಿಮ್ಮ ಲ್ಯಾಂಡಲ್ಲಿರ್ಬೇಕು ತಾನೆ. ನಾವು ಕೋರ್ಟ್ ಗಮನಕ್ಕೆ ತಂದ್ವಿ, ಕೋರ್ಟ್ ಅದು ಅನೈತಿಕ ಕಟ್ಟಡ ಧ್ವಂಸ ಮಾಡಿ ಅಂತ ಹೇಳ್ತು. ಅದನ್ನ ನಾನು ಹೇಗ್ ಕಾಪಾಡೋಕ್ಕಾಗತ್ತೆ? ಅದನ್ನ ಒಡಿಲೇಬೇಕಿತ್ತು, ಹಾಗಾಗಿ ಒಡೆದ್ಹಾಕಿದ್ರು. ನೋಡಿ, ಯಾವ ಸಮಯದಲ್ಲಿ ಆಕ್ಷನ್ ಆಯ್ತಲ್ಲ, ಆಗ ಪ್ರಿಯಾಂಕಾ ಗಾಂಧಿ ಮತ್ತೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಹೇಳ್ತಾರೆ ಬುಲ್ಡೋಸರ್ನಿಂದ ನ್ಯಾಯ ಸಿಗೋದಿಲ್ಲ. ನಾನು ಅದನ್ನ ಒಪ್ತೀನಿ, ಬುಲ್ಡೋಸರ್ ನ್ಯಾಯ ಅಂತ ಯಾವುದೇ ಪದ್ಧತಿ ಇಲ್ಲ. ಒಂದಂತೂ ನಿಜ, ಬುಲ್ಡೋಸರ್ನಲ್ಲಿ ನಮ್ಮ ಕಡೆಯಿಂದ ಬೇಕಾಬಿಟ್ಟಿ ಕಾರ್ಯಾಚರಣೆ ಮಾಡಿ ಅಮಾಯಕರಿಗೆ ತೊಂದರೆ ಕೊಡಬಾರ್ದು. ಆದ್ರೆ ಒಂದ್ ವೇಳೆ ಅನ್ಸಿದ್ರೆ ಆ ನ್ಯಾಯಾಲಯದ ಅನುಮತಿಯ ನಂತರ ಇದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಆಗಿದೆ, ಒಂದ್ ವೇಳೆ ಆಗಿದ್ರೆ ಜಗತ್ತಿನ ಯಾವುದೇ ಶಕ್ತಿ ಬುಲ್ಡೋಸರ್ನ ತಡೆಯೋಕ್ಕಾಗಲ್ಲ, ಇದು ಖಂಡಿತ. ನೀವು ಹೇಳ್ತಾ ಇದ್ದೀರಿ ಬುಲ್ಡೋಸರ್ ನ್ಯಾಯ ಅಲ್ಲ ಅಂತ. ಕೆಲವು ದಿನಗಳಿಗೊಮ್ಮೆ ಎಕ್ಸಾಂಪಲ್ ಬರುತ್ತೆ. ಈಗೊಂದು ರೀಸೆಂಟಾಗಿ ಬಂತು, ಬೆಸ್ತರ ಪರಿವಾರದ 3 ಅಂತಸ್ತಿನ ಮನೆಯನ್ನ ನಿಮ್ಮ ಬುಲ್ಡೋಸರೇ ಬೀಳ್ಸಿದೆ. ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ, ಅವ್ರ ಆಮೇಲೆ ಸುಪ್ರೀಂ ಕೋರ್ಟ್ವರೆಗೂ ಹೋದ್ರು. ಸುಪ್ರೀಂ ಕೋರ್ಟ್ ಅದು ಅನೈತಿಕ ಕಟ್ಟಡ ಅಂದಾಗ ನಾವು ಒಡಿಲೇಬೇಕಾಯ್ತು. ಆಮೇಲೆ ಅದು ಮೀನೇ ಆಗಿರ್ಲಿ ಮೊಸಳೆನೇ ಆಗಿರ್ಲಿ ಮಾಡ್ಲೇಬೇಕಾಗುತ್ತೆ. ನೀವು ಮತ್ತೊಂದು ಮಾತನ್ನ ಹೇಳ್ತೀರಿ, ಮಧ್ಯಪ್ರದೇಶದಿಂದ ಲವ್ ಜಿಹಾದನ್ನ ತೊಲಗಿಸ್ತೀನಿ ಅಂತ.
ನೋಡಿ, ಯಾವುದೇ ಜಿಹಾದ್ನಿಂದ ತೊಂದರೆನೇ ಆಗತ್ತೆ. ಜಿಹಾದ್ ಪದದ ಅರ್ಥನೇ ಸರಿಯಾಗಿಲ್ಲ. ಹಾಗಾಗಿ ಲವ್ ಜಿಹಾದ್ನ ವಿರುದ್ಧ ನಮ್ಮ ಸರ್ಕಾರ ಇದ್ದೇ ಇರುತ್ತೆ. ಯಾವ ರೀತಿ ಅಂತಂದ್ರೆ, ಏನು ಗೊತ್ತಿಲ್ಲದೆ ಇರೋಂಥ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಅವ್ರನ್ನ ಸಿಕ್ಕಾಕ್ಸೋದು ಅಂದ್ರೆ, ಆಮೇಲೆ ಅವ್ರ ಜೀವನನ ನರಕವಾಗಿಸೋವಂಥದ್ದು. ನಮ್ಮಲ್ಲಿ ಇದನ್ನ ಯಾರೂ ಒಪ್ಪೋದಿಲ್ಲ. ಹಾಗಾಗಿ ಇದನ್ನ ನಾವು ವಿರೋಧಿಸ್ತೇವೆ. ನೋಡಿ, ಇದೇ ವಿಚಾರವಾಗಿ ಅಖಿಲೇಶ್ ಯಾದವ್ ಅವರು ಸಾಕಷ್ಟು ಕಮೆಂಟ್ಗಳನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ ಮೋಹನ್ ಯಾದವ್ ಅವರು ಈ ದಾರಿಯಲ್ಲಿ ಹೋಗಬಾರ್ದು. ಅವ್ರ ನನ್ನ ಜೊತೆಗೆ ಯಾವಾಗಲಾದರೂ ಮಾತಾಡಿದಾಗ ಅವ್ರಿಗೆ ನಾನು ತಿಳಿಸ್ತೀನಿ ತಪ್ಪೇನು ಸರಿಯೇನು ಅಂತ. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ, ಹೇಳಿರ್ಬೋದು. ಇತ್ತೀಚೆಗೆ ನಿಮ್ಮ ಪಾರ್ಟಿ ಜನಗಳು ಅವರನ್ನ ನಮಾಜ್ವಾದಿ ಅಂತ ಕರೀತಿದ್ದಾರೆ. ನನ್ನ ಕಡೆಯಿಂದ ನಾನು ಇದ್ರ ಬಗ್ಗೆ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಯಾರೇ ಆಗಲಿ ಕಾನೂನನ್ನು ಮುರಿದ್ರೆ ಆಗ ಕಾನೂನಿನ ವ್ಯವಸ್ಥೆಯ ಪ್ರಕಾರನೇ ಅವ್ರ ವಿರುದ್ಧ ಕಾರ್ಯಾಚರಣೆ ಆಗುತ್ತೆ. ಮಧ್ಯಪ್ರದೇಶದ ಸರ್ಕಾರ ಯಾವಾಗಲೂ ಕಾನೂನಿನ ಜೊತೆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ, ನೀವು ಉತ್ತರ ಪ್ರದೇಶಕ್ಕೆ ಹೋದಾಗ ನೀವು ಹೇಳ್ತೀರಿ, ಒಂದೊಂದು ಮಾತು ಕೂಡ ಎದೆಗೆ ಗುಂಡಿನ ಹಾಗೆ ತಗಲುತ್ತೆ. ನೀವು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅವರ ಕಾಂಟೆಕ್ಸ್ಟಲ್ಲಿ ಹೇಳ್ತೀರಿ, ಹಿಂದೂಗಳನ್ನ ಹೆದರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಆ ಜನಗಳು. ನಾನು ನನ್ನ ದೃಷ್ಟಿಕೋನದಲ್ಲಿ ಹೇಳಿದ್ದೀನಿ. ಇವತ್ತಿನ ದಿನಮಾನದಲ್ಲಿ ನಮ್ಮ ದೇಶದಲ್ಲಿ ಯಶಸ್ವಿ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಪ್ರತಿ ಧರ್ಮದ ಜನರಿಗೂ ಸ್ವಾಭಿಮಾನದಿಂದ ಬದುಕುವಂತ ಹಕ್ಕಿದೆ. ಹಾಗಿದ್ರೆ ಹಿಂದೂಗಳಿಗೆ ಯಾಕಿರಬಾರ್ದು ಹೇಳಿ? ಇದರಿಂದ ಬೇರೆ ಧರ್ಮದವ್ರಿಗೆ ಯಾಕೆ ಬೇಜಾರಾಗಬೇಕು? ನಾನು ವೋಟಿನ ಆಧಾರದ ಮೇಲೆ ಈ ವಿಭಜನೆಯನ್ನ ಒಪ್ಪೋದಿಲ್ಲ. ಹಾಗಾಗಿ ಆ ಮಾತನ್ನ ಒಪ್ಕೊಳ್ತೀನಿ. ಹೌದು, ಪ್ರತಿ ಧರ್ಮದವರಿಗೂ ತಮ್ಮ ತಮ್ಮ ಧರ್ಮಗಳನ್ನ ಪಾಲಿಸುವಂತ ಅಧಿಕಾರ ಇರಬೇಕಾದ್ರೆ ಹಿಂದೂಗಳಿಗೂ ತಮ್ಮ ಹಕ್ಕು ಇದ್ದೇ ಇದೆ. ಯಾರೂ ಅದನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೇನು ತಪ್ಪಿದೆ? ಅಂದ್ರೆ ಮಧ್ಯಪ್ರದೇಶದಲ್ಲಿ ಮುಸಲ್ಮಾನರ ಹಿತವೂ ಕೂಡ ಸುರಕ್ಷಿತವಾಗಿದೆ. ಅದನ್ನು ಯಾರು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಯಾರು ಈ ದೇಶದಲ್ಲಿ ಕಾನೂನಿನ ಜೊತೆಗೆ ನ್ಯಾಯಯುತವಾಗಿ ಧರ್ಮದ ಜೊತೆಗೆ ನಡ್ಕೊಳ್ತಾರೋ ಆ ಎಲ್ಲ ಧರ್ಮದವ್ರಿಗೂ ನಾವು ತೊಂದರೆ ಆಗೋಕ್ ಬಿಡೋದಿಲ್ಲ. ಯಾರಿಗೂ ಧರ್ಮದ ಆಧಾರದ ಮೇಲೆ ನಾವು ತೊಂದರೆ ಕೊಡೋದೇ ಇಲ್ಲ. ಅದಂತೂ ಶತಸಿದ್ಧ. ಆದ್ರೆ ಒಂದು ಧರ್ಮದವರು ಇನ್ನೊಂದು ಧರ್ಮಕ್ಕೆ ಗೌರವ ಕೊಡೋದು ಕೂಡ ಮುಖ್ಯ. ಹಾಗಾಗಿ ಪರಸ್ಪರರು ಗೌರವ ಕೊಡೋದು ಮುಖ್ಯ ಆಗುತ್ತೆ. ಸರ್ಕಾರ ಕೂಡ ಇದನ್ನೇ ಅನ್ಕೊಳ್ಳುತ್ತೆ. ಸಾಂವಿಧಾನಿಕವಾಗಿ ಅದು ನ್ಯಾಯಯುತವಾಗಿ ನಡ್ಕೊಳ್ಳುತ್ತೆ. ನೀವು ನಿಮ್ಮ ಪಾರ್ಟಿ ಮತ್ತೆ ನಿಮ್ಮ ಬಗ್ಗೆ ನಿಮ್ಮ ವಿರೋಧಿಗಳಿಗೆ ಏನ್ ಹೇಳ್ತೀರಾ? ಬದುಕೋದಕ್ ಬಿಡಿ. ಹೇಳಿ. ನೀವು ಹೇಳಿದ್ರಲ್ಲ, ಅಜಾನ್ ಮಾಡುವಾಗ ಡೆಸಿಬಲ್ ಹೆಚ್ಚಾಗುತ್ತೆ ಅಂತ. ಕವಾಡ್ ಯಾತ್ರದಲ್ಲೂ ಸದ್ದಾಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಆಜಾನ್ನಿಂದ ತೊಂದರೆ ಆಗುತ್ತೆ ಅಂತ ನಾನು ಯಾವಾಗೂ ಹೇಳೇ ಇಲ್ಲ. ನಾನು ಆ ರೀತಿ ಯಾವತ್ತೂ ಹೇಳೋದು ಇಲ್ಲ. ಲೌಡ್ ಸ್ಪೀಕರ್ ಸೌಂಡ್ ಹೇಳಿದ್ದು ಲೌಡ್ ಸ್ಪೀಕರ್ ಮತ್ತು ಡಿಜೆ ಎಲ್ಲವೂ ಒಂದೇ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಹೇಳಿರೋದು. ಅದು ಧರ್ಮಕ್ಕೆ ಸಂಬಂಧಿಸ್ಬೇಡಿ ಅದನ್ನ. ಅದು ಹೇಗೆ ಅಂದ್ರೆ, ಅವ್ರ ಭಾವನೆ ಹೇಗಿರುತ್ತೋ, ಕಾಂಗ್ರೆಸ್ನ ಜನರಿದಾರಲ್ಲ, ಅವ್ರ ಮನ್ಸಿಗೆ ಹಾಗನ್ಸಿದ್ರೆ ನಾನೇನ್ ಮಾಡಕ್ಕಾಗತ್ತೆ ಕಾಂಗ್ರೆಸ್ಗೆ? ನಾವು ಹೇಳ್ತಿರೋದು ಪ್ರತಿ ಧರ್ಮದವರು ಕಾನೂನನ್ನ ಸಮನಾಗಿ ಪಾಲಿಸ್ಬೇಕಾಗತ್ತೆ ಅಂತ. ಇದರಲ್ಲಿ ನಾನು ಯಾವುದೇ ಭೇದ ಭಾವ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಇವಾಗ ಬಿಜೆಪಿ ಏನು ಇದು ಮಾಡ್ತೀಯೋ, ರಾಜಕೀಯ ಮಾಡ್ತಿದ್ಯೋ, ಸಂಪ್ರದಾಯದ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇದೆ. ಇವಾಗ ಈ ತರದ್ದು ಆಗ್ಬಾರ್ದು ಅಲ್ವಾ ಸರ್? ಇವಾಗ ಸಮಾಜದ ಜೊತೆಗೆ ನಡಿಬೇಕಾಗತ್ತೆ. ಸಮಾಜಕ್ಕೆ ಏನ್ ಬೇಕೋ ಅದನ್ನ ಮಾಡ್ಬೇಕಾಗತ್ತೆ. ಆಸ್ ಅ OBC, ಆಸ್ ಅ ಯಾದವ್, ನೀವೇನ್ ಸಮರ್ಥನೆ ಕೊಡ್ತೀರಾ? ನೀವು ಹೇಳಿ, ಭಗವಾನ್ ರಾಮನ ಮಂದಿರದ ವಿಷಯದಲ್ಲಿ ಕಾಂಗ್ರೆಸ್ನ ಆಗಿನ ಕೇಂದ್ರ ಸರ್ಕಾರ ಆಯ್ಕೆಯಾದ ರಾಜ್ಯ ಸರ್ಕಾರಗಳನ್ನು ಡಿಸ್ಕ್ವಾಲಿಫೈ ಮಾಡಿತ್ತು. ಮತ್ತೆ ಭಗವಾನ್ ರಾಮನ ವಿಷಯದಲ್ಲಿ ದೇಶದಾದ್ಯಂತ ಎಷ್ಟು ಸಲ ಅನೇಕ ಘಟನೆಗಳು ನಡೀತು. ಸರ್ಕಾರ ಯಾರ್ದಿತ್ತು? ಕಾಂಗ್ರೆಸ್ದು. ಮಾನ್ಯ ಮೋದಿಜಿಯವರ ಸರ್ಕಾರ ಬಂತು. ಮೋದಿಜಿಯವರು ಸುಪ್ರೀಂ ಕೋರ್ಟ್ನ ಆದೇಶವನ್ನ ದೇಶದಾದ್ಯಂತ ಜಾರಿಗೆ ತಂದ್ರು. ಹೇಳಿ, ದೇಶದಲ್ಲಿ ಎಲ್ಲಿ ಯಾವ ಘಟನೆ ನಡೀತು? ದೇಶ ಅಂತೂ ಅದೇ. ಸೊ ನಮ್ಮ ಸರ್ಕಾರ ಈ ರೀತಿ ಕೆಲಸ ಮಾಡುತ್ತೆ. ನಾವ್ಯಾವತ್ತೂ ಅದನ್ನ ಹಿಂದೂ ಮುಸ್ಲಿಂ ದೃಷ್ಟಿಯಿಂದ ನೋಡಲ್ಲ. ಯಾವತ್ತೂ ನಾವು ಹಿಂದೂ ಮುಸ್ಲಿಂ ದೃಷ್ಟಿಯಿಂದ ನೋಡಲ್ಲ. ನೀವು ಇನ್ನೂ ಮುಂದುವರೆದು ಹೇಳಿ. ನಮಗ್ ಗೊತ್ತಿದೆ, ನೀವು ಇರಾನ್, ಇರಾಕ್, ಸೌದಿ ಅರಬ್ ಹೆಚ್ಚಿನ ಮುಸ್ಲಿಂ ಕಂಟ್ರಿಗಳಲ್ಲಿ 3 ತಲಾಕ್ನ ಹಿಡ್ಕೊಂಡು ಈ ರೀತಿ ಯಾವತ್ತೂ ಸಹೋದರಿಯರಿಗೆ ತೊಂದರೆ ಕೊಟ್ಟಿಲ್ಲ. ಆದರೆ ಕಾಂಗ್ರೆಸ್ಸು ಸುಪ್ರೀಂ ಕೋರ್ಟ್ನ ನಿರ್ಣಯವನ್ನೇ ಬದಲಾಯಿಸ್ಬಿಡ್ತು. ಇದು ಕಾಂಗ್ರೆಸ್ನ ದೃಷ್ಟಿಕೋನ. ವೋಟ್ ಬ್ಯಾಂಕ್ಗೋಸ್ಕರ ಇದೆಲ್ಲ. ನಮ್ಮ ಸಹೋದರಿಯರು ಈಗ ಅನ್ಕೊಳ್ಳಿ, ನನ್ನ ತಂಗಿ ಮದ್ವೆಯಾಗಿ ಹೋಗ್ತಿದ್ದಾಳೆ ಅಂತ. 1-2 ವರ್ಷ ಆದ್ಮೇಲೆ ಆಕೆಗೆ 1-2 ಮಗು ಆಗುತ್ತೆ. ಆಮೇಲೆ ಅವರು ತಲಾಕ್ ಅಂದ್ರೆ ಆಕೆ ಗತಿ ಏನು, ಆಕೆ ಮಕ್ಕಳ ಗತಿ ಏನಾಗುತ್ತೆ, ಅದ್ರ ಬಗ್ಗೆ ಏನು? ಆಕೆ ಜೀವನ ಅಂತೂ ನರಕ ಆಗುತ್ತಲ್ವಾ? ಹೆಮ್ಮೆಯಿಂದ ಹೇಳ್ತೀನಿ, 40 ವರ್ಷದ ಹಿಂದಿನ ಸುಪ್ರೀಂ ಕೋರ್ಟ್ನ ನಿರ್ಣಯವನ್ನ ಮೋದಿಯವರು ಜಾರಿಗೆ ತಂದಿದ್ದಾರೆ.
ನಾನು ಕೂಡ ರೀವಾದಲ್ಲೇ ಇರೋದು, ಮತ್ತೆ ನಿಮ್ಮ ಅಳಿಯ ಕೂಡ ರೀವಾದಲ್ಲೇ ಇರೋದು. ಮಧ್ಯಪ್ರದೇಶದಲ್ಲಿ ಅಂದರೆ ರೀವಾದಲ್ಲೂ ಕೂಡ ತುಂಬ ಡೆವಲಪ್ಮೆಂಟ್ ಕಾಣ್ತಾ ಇದೆ, ಮತ್ತು ಉಜ್ಜಯಿನಿಲಿ ನೀವು MLA, ಅಲ್ಲೂ ಕೂಡ ತುಂಬ ಡೆವಲಪ್ಮೆಂಟ್ ಕಾಣ್ತಿದೆ ನಿಮ್ಮ ಇದರಲ್ಲಿ. ಅದೇ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಬರೀ ಅಲ್ಲಿ ಕೇಳ್ತಾ ಇರೋದು ನಿಮ್ಮಲ್ಲಿ ಮತ್ತೆ ಅತ್ತೆ ಊರನ್ನೇ ಮಾಡ್ತೀರಾ ಇಲ್ಲ ಬೇರೆ ಕಡೆನೂ ಏನಾದರೂ ಮಾಡ್ತೀರಾ? ಇದು ಅವರಿಗೂ ಚೆನ್ನಾಗಿ ಗೊತ್ತಿದೆ. ಯಾವಾಗಿಂದ ನಮ್ಮ ಸರ್ಕಾರ ಬಂದಿದೆಯೋ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಗೂ ಅಭಿವೃದ್ಧಿಯ ಕೆಲಸಗಳು ನಿರಂತರವಾಗಿ ನಡೀತಾ ಇವೆ ಅನ್ನೋದು. ಇಂಡಸ್ಟ್ರಿ ಕಾನ್ಕ್ಲೇವ್ ಮೊದಲನೇ ಬಾರಿಗೆ ರೀವಾದಲ್ಲೂ ಆಯಿತು, ಜಬಲ್ಪುರಲ್ಲಾಯ್ತು, ಸಾಗರಲ್ಲಾಯ್ತು, ಗ್ವಾಲಿಯರ್ಲಾಯ್ತು, ನರ್ಮದಾಪುರಂ, ಕೊನೆಗೆ ಸರ್ಡಾಲ್ ಅಂತ ಜಾಗದಲ್ಲೂ ಆಯಿತು. ನಿಮ್ಮ IT ಪಾರ್ಕ್ನ ಪ್ರಾರಂಭ ಕೂಡ ನಮ್ಮ ಸರ್ಕಾರದಿಂದನೇ ಆಗಿದ್ದು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈಗ ನಮ್ಮ ಮಧ್ಯಪ್ರದೇಶದಲ್ಲಿ ಒಂದು ನಿಮಗೆ ಸಂಖ್ಯೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. 1956ರಿಂದ 2003ರವರೆಗೂ ಮಧ್ಯಪ್ರದೇಶದಲ್ಲಿ ಬರೀ 5 ಮೆಡಿಕಲ್ ಕಾಲೇಜ್ಗಳಿದ್ವು. ನಾವು ಒಂದೇ ವರ್ಷದಲ್ಲಿ 5 ಮೆಡಿಕಲ್ ಕಾಲೇಜ್ಗಳನ್ನ ಮಾನ್ಯ ಮೋದಿಜಿಯವ್ರ ಕೈಯಿಂದ ಲೋಕಾರ್ಪಣೆ ಮಾಡಿದ್ವಿ. ಸೊ ಇದು ಡೆವಲಪ್ಮೆಂಟ್ನ ವೇಗ. ನಂದೊಂದು ಪ್ರಶ್ನೆ ಇದೆ. ಹೇಗ್ ಮೋದಿಯವ್ರ ಹೆಸರು ಮೋದಿನೋ ಮತ್ತೆ ಇಬ್ರು CM ಹಾಗೆ ಸೆಲೆಕ್ಟ್ ಆಗಿದಾರಲ್ಲ, ನಮ್ಮ ಒಡಿಶಾ CM ಇದಾರಲ್ಲ ಮೋಹನ್ ಮಾಜಿ, ಮತ್ತೆ ನಿಮ್ ಹೆಸರು ಮೋಹನ್ ಯಾದವ್, ಅದೇ ರೀತಿ ನಮ್ಮ ಒಡಿಶಾದ ಪ್ರದೇಶ ಅಧ್ಯಕ್ಷ ಅವರು ಎಲೆಕ್ಟ್ ಆಗಿರೋರು ಮನಮೋಹನ್ ಸಾಮಲ್. ಇದರ ರಹಸ್ಯ ಏನು? ಅವ್ರು ಕೇಳ್ತಾ ಇದ್ದಾರೆ, ಹುಡುಕಿ ಹುಡುಕಿ ಮೋಹನ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಿದ್ದಾರಾ ಅಂತ. ನೋಡಿ, ಇದ್ರ ಬಗ್ಗೆ ನನಗೇನು ಹೇಳಬೇಕು ಅಂತ ಗೊತ್ತಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟವಾಗಿದೆ, ಭಗವಂತ ಶ್ರೀಕೃಷ್ಣನ ಹೆಸರನ್ನ ಮನೆ ಮನೆಯಲ್ಲೂ ಬಳಸಲಾಗ್ತಾ ಇದೆ. ನಮ್ಮ ತಂದೆ ತಾಯಿ ಕೂಡ ಅದಕ್ಕೆ ಬೆಲೆ ಕೊಟ್ಟಿದ್ರು ಅನ್ನೋದು ಖುಷಿ ಆಗ್ತಿದೆ. ಮೋಹನ್ ಅವರೇ, ನಾವು ನಿಮಗೆ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ನೀತಿಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. ಮತ್ತೆ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನ ಕೊಟ್ಟಿದ್ದೀರಾ. ಎಲ್ಲ ಪ್ರಶ್ನೆಗೂ ನಗನಗ್ತಾ ಉತ್ತರವನ್ನ ಕೊಟ್ಟಿದ್ದೀರಾ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ KG ಸುರೇಶ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸಿದ್ದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ಮೇಲೆ. ಈಗ ಆಪ್ಕೆ ಅದಾಲತ್ನಲ್ಲಿ ಸಮಯ ಬಂದಿದೆ ಇವತ್ತಿನ ಜಡ್ಜ್ KG ಸುರೇಶ್ ಅವರ ತೀರ್ಪನ್ನ ಕೇಳೋದಕ್ಕೆ. ಮೋಹನ್ ಅವರೇ, ನೀವು ನಿಮ್ಮ ತಂದೆಯ ಆಸೆಯ ಪ್ರಕಾರ ಒಬ್ಬ ಪೈಲ್ವಾನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ರಾಜಕಾರಣದ ಅಖಾಡದಲ್ಲಿ ನೀವು ತುಂಬಾ ದೊಡ್ಡ ದಿಗ್ಗಜರನ್ನ ಸೋಲ್ಸಿದ್ದೀರಿ. ನೀವು ರಜತ್ ಅವರ ಎಷ್ಟೋ ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರ ಕೊಟ್ಟಿದ್ದೀರ. ನೀವು ಈ ದೇಶದ ಸರ್ವಾಧಿಕ ಶಿಕ್ಷಿತ ನಾಯಕರಾಗಿದ್ದೀರಾ. ನೀವು ಒಬ್ಬ ಯುವ. ನಿಮ್ಮ ನಗು ತುಂಬಿದ ಮುಖ ಇಡೀ ದೇಶಕ್ಕೆ ಪರಿಚಿತ. ನೀವು ಶಿಕ್ಷಣ ಮಂತ್ರಿ ಆಗಿದ್ದಾಗ ತುಂಬ ಉನ್ನತ ಕೆಲಸಗಳನ್ನ ಮಾಡಿದ್ದೀರಾ. ಕುಲಪತಿಯನ್ನು ಕುಲಗುರು ಮಾಡಿದ್ದೀರಾ. ಮತ್ತು ಮೆಡಿಕಲ್ ಸಮೇತ ಎಷ್ಟೋ ಟೆಕ್ನಾಲಜಿಕಲ್ ಇಶ್ಯೂಗಳ ಮೇಲೆ ಪಠ್ಯಪುಸ್ತಕಗಳನ್ನ ನೀವು ಹಿಂದಿಯಲ್ಲಿ ಅನುವಾದ ಮಾಡಿಸಿದ್ದೀರಾ. ಆದ್ರೆ ನಿಮ್ಮ ಉಪಲಬ್ಧಿಗಳ ತುಲನೆಯಲ್ಲಿ ನಿಮ್ಮ ವ್ಯಾಖ್ಯಾನಗಳೇ ಹೆಚ್ಚು ಸುದ್ದಿಯಲ್ಲಿರುತ್ತೆ. ಇದರ ಬಗ್ಗೆ ನೀವು ತುಂಬ ಗಮನ ಇಡುವ ಅವಶ್ಯಕತೆ ಇದೆ. ನೀವು ಇದೇ ಥರ ನಗ್ತಾ ನಗಿಸ್ತಾ ಇರಬೇಕು, ಬದುಕಬೇಕು, ಬದುಕೋದಕ್ಕೆ ಬಿಡಬೇಕು. ನಿಮ್ಮನ್ನ ಈ ಅದಾಲತ್ ಗೌರವದಿಂದ ಬಿಡುಗಡೆ ಮಾಡುತ್ತದೆ. ತುಂಬಾ ತುಂಬಾ ಧನ್ಯವಾದ. ಇದೇ ವಿಶ್ವಾಸದೊಂದಿಗೆ ಮೋಹನ್ ಯಾದವ್ ಅವರು ಇದೇ ರೀತಿಯಾಗಿ ಮಧ್ಯಪ್ರದೇಶದ ಜನಗಳ ಸೇವೆಯನ್ನು ಮಾಡ್ತಾ ಇರಲಿ. ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೇನೆ ಆಪ್ಕೆ ಅದಾಲತ್ನಲ್ಲಿ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.